ನಾನು ಇಲ್ಲಿ ಬಂದೆ ನಿಮ್ಮನ್ನೆಲ್ಲ ನಗಿಸೋದಕ್ಕೆ ಅಂತ. ನನ್ನ ಪರಿಚಯ ನಾನೇ ಸ್ವಲ್ಪ. ಎಲ್ಲರೂ ನಗಕ್ಕೆ ರೆಡಿ ಇದ್ದೀರಾ? ಇಲ್ಲ, ಯಾಕೋ ಮುಜುಗರದಲ್ಲಿದ್ದೀರಾ? ನಗಕ್ಕೆ ರೆಡಿ ಇದ್ದೀರಾ? ಓಕೆ. ಎಲ್ಲರೂ ಯಾರು ನಗಲ್ಲ ಅಂತ ಅಂದರೆ ಜಾಸ್ತಿ ದುಡ್ಡಿರೋರು ಯಾರೂ ನಗೋಕ್ಕಾಗಲ್ಲ. ಬರೀ ಎಣಿಸ್ತಾ ಕೂತಿರ್ಬೇಕಷ್ಟೇ. ಆಮೇಲೆ ಹಾಸ್ಪಿಟ್ಲಿಗೆ ಕೊಡ್ತಾ ಕೂತಿರ್ಬೇಕಷ್ಟೇ. ಆದರೆ ನಗ್ತಾ ಇರೋನು ಆರಾಮಾಗಿರ್ತಾನೆ, ಖುಷಿಯಾಗಿರ್ತಾನೆ. ನಾನು ಇಂಟ್ರೊಡಕ್ಷನ್ ಹೇಳಬೇಕು ಅಂದರೆ ನಾನೇ ಒಂದೆರಡು ಲೈನಲ್ಲಿ ಹೇಳ್ಬಿಡ್ತೀನಿ, ಸುಮ್ಮನೆ ಉದ್ದಕ್ಕೆ ಯಾಕೆ. ನಾನು ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 48 ವರ್ಷಗಳಿಂದ ಹಾಸ್ಯ ಮಾಡ್ತಾನೆ ಬರ್ತಾಯಿದ್ದೀನಿ ಕರ್ನಾಟಕದಲ್ಲಿ. ಥ್ಯಾಂಕ್ ಯು. ಇನ್ನೊಂದು ಭಾಳ ಜನ ಅದು ಹೇಳಿ ಅಂದರು ಅಲ್ಲಿಂದ. ಏನಿಲ್ಲ, ಈ ವರ್ಷದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಮೊನ್ನೆ ತಾನೇ ಲಭಿಸ್ತು. ಥ್ಯಾಂಕ್ ಯು. ಭಾಳ ಜನ ಹೇಳ್ತಾರೆ ಲೇಟಾಗಿ ಸಿಕ್ತು ಅಂತ. ಯಾಕೆ ಮುಖ್ಯಮಂತ್ರಿಗಳೇ ಕೊಡುವಾಗ ಹೇಳಿದ್ರು ಇನ್ನೂ ಸಿಕ್ಕಿಲ್ವ ನಿಮಗೆ ಅಂತ. ಅವ್ರಿಗೂ ಗೊತ್ತಿಲ್ಲ ಪಾಪ. ಏನು ಮಾಡೋಕ್ಕಾಗಲ್ಲ, ಕೆಲವ್ದು ಲೇಟ್ ಆಗಿಬಿಡುತ್ತೆ. ಅಟ್ಲೀಸ್ಟು ಮೆಟ್ಲತ್ತಕ್ಕೆ ಆಗುವಾಗಲೇ ಕೊಟ್ರಲ್ಲ, ಇಲ್ಲಾಂದ್ರೆ ಏನು ಮಾಡ್ತೀರಾ? ಕೆಳಗಡೆ ಕೂತ್ಕೊಂಡು ಕೊಡ್ರಿ ಅಂತ ಕೇಳಬೇಕಾಗಿತ್ತು. ಕೊಟ್ರಲ್ಲ ಪುಣ್ಯವಂತರು, ಅಟ್ಲೀಸ್ಟು ಯಾರಾಗಿರಲಿ. ನಮಗೆ ಖುಷಿ, ನಮಗೆ ಕೊಟ್ಟರು ಅಂತ. ಬಟ್ ಕೆಲವ್ರಿಗೆ ಬೇಜಾರಾಯಿತು, ನಮ್ಮ ಕಡೆಯವ್ರಿಗೆಲ್ಲ ಭಾಳ ಬೇಜಾರಾಯಿತು. ನನ್ನ ಭಾಳ ಕ್ಲೋಸ್ ಫ್ರೆಂಡ್ಸ್ಗೆ ಬೇಜಾರಾಯಿತು. ಯಾಕೆಂದರೆ ಅವ್ರಿಗೆ 2 ವರ್ಷದ ಹಿಂದೆ ಕೊಟ್ಬಿಟ್ಟಿದ್ರು. ಅವ್ರಿಗೆ ಯಾಕೆ ಬೇಜಾರಾಯಿತು? ಅವಾಗ 1 ಲಕ್ಷ ರೂಪಾಯಿ, ಈಗ 5 ಲಕ್ಷ ರೂಪಾಯಿ. ಆಮೇಲೆ ಏನು ಹೇಳ್ತಾರೆ ಅಂದರೆ, ಇದಕ್ಕೆ ಇದ್ದವನಿಗೆ ಕೊಡ್ತಾನೆ ನೋಡು ದೇವರು ಅಂತಾನೆ. ಏನು ಅಂದರೆ ನನ್ನ ಹತ್ರ ಚಿನ್ನ ಜಾಸ್ತಿ ಇದೆ, ಕೊಟ್ಟವ್ರು 25 ಗ್ರಾಮ್ ತಿರ್ಗಾ ಕೊಟ್ಟವ್ರೆ ಅಂತ. ಏನೂ ಮಾಡೋಕ್ಕಾಗಲ್ಲ. ನಾವೇನು ಅಂದರೆ ಇದೆಲ್ಲ ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ ಸ್ಟೇಜ್ ಮೇಲೆ ನಮಗೊಂದು ಸ್ಟೈಲ್ ಇರಲಿ ಅಂತ ನೀವು ಅಂದ್ಕೊಂಡಿದ್ದೀರ. ಅಲ್ಲ, ಅದು ಬೇರೆ ವಿಷಯ ಇದೆ. ನನ್ನ ಒಳಗಡೆ ಇರೋ ನೋವು ನನಗೆ ಗೊತ್ತು. ಭಾಳ ಹಿಂದೆ ನಾವು ಕಾರ್ಯಕ್ರಮಕ್ಕೆ ಹೋದಾಗ ನಾನು ಈ ಉಂಗ್ರ ಏನೂ ಆಗ್ತಾ ಇರಲಿಲ್ಲ, ಚೈನೆಲ್ಲ. ಸ್ಟೇಜ್ ಮೇಲೆ ಹೋದ ತಕ್ಷಣವೇ ಜನ ಬರೋರು ಪಾಪ, ಕಲಾವಿದರು. ಅವಾಗ ಹೆಸರೇ ಹಂಗೆ, ಬಡ ಬ್ರಾಹ್ಮಣ, ಬಡ ಕಲಾವಿದರು, ಬಡ ಮೇಷ್ಟ್ರು, 3 ಕನ್ಫರ್ಮು. ನಾವು ಬಡವರು ಅಂತ ಕನ್ಫರ್ಮ್ ಅವ್ರಿಗೇನೆ. ಆಮೇಲೆ ಈಗ ಬಡವರಾದ್ರೆ ನನಗೆ ಅಂತಂದರೆ ಬಡವರು ಅಂತ ಹೇಳ್ಕೊಳ್ಳಿ ಪರವಾಗಿಲ್ಲ. ಭಾಳ ಅನುಭವಿಸಿರೋದು ಏನಕ್ಕೆ ಅಂದರೆ, ನಾನು ಈ ಚಿನ್ನಗಿನ್ನೆಲ್ಲ ಹಾಕೊಂಬಂದಿದ್ದು ಯಾರೋ ನೋಟ್ ತಂದು ಪಿನ್ ಮಾಡದೇ ಇರಲಿ ಅಂತ. ಯಾಕೆ ಅಂದರೆ ಏನ್ರಿ ಕೊಟ್ಟರೆ ಅಂತ ತಪ್ಪು ಅಂತೀರ? ನಿಮ್ಗೆ ಗೊತ್ತಿಲ್ಲ, ನಾವು ಅನುಭವಿಸಿರೋ ಕಷ್ಟ ಗೊತ್ತು. ಅದು ತುಕ್ಕಿಡಿದಿರೋ ಪಿನ್ನಲ್ಲಿ 10 ರೂಪಾಯಿಂದೋ 50 ರೂಪಾಯಿಂದೋ ನೋಟ್ ಹಾಕಿರ್ತಾರೆ. ಅದು ಕೋರ್ಟ್ಗೆ ಹೋಯ್ತದೋ ಹಾರ್ಟ್ಗೆ ಹೋಯ್ತದೋ ಗೊತ್ತಿಲ್ಲ. ಯಾಕೆ ಬೇಕು ಅದಕ್ಕೆ? ಇದೆಲ್ಲ ಹಾಕೊಂಡಿದ್ರೆ ಬೇಜಾನು ಐತೆ, ಕೊಡೋದು ಬೇಡ ಅಂದ್ಬಿಟ್ಟು ಇಟ್ಕೊಂಡು ಹಂಗೆ ಸೇಫ್ ಆಗಿಬಿಡ್ತೀವಿ. ಹಂಗೆ ನಾನು ಪರಿಚಯ ಮಾಡಿಸ್ಬೇಕು ಅಂದರೆ, ಕರ್ನಾಟಕದಲ್ಲಿ ಹೇಳಿದ್ನಲ್ಲ 50 ವರ್ಷದಿಂದ ಹೆಚ್ಚು ಕಮ್ಮಿ 48 ವರ್ಷದಿಂದ ಹಾಸ್ಯ ಮಾಡ್ತಾನೆ ಬರ್ತಾನೆ. ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತ ದೇಶದಲ್ಲಿ ಮಾತ್ರವಲ್ಲ, ವಿದೇಶದಲ್ಲೂ ಕೂಡ. ಅಮೆರಿಕಾ, ಡೆಟ್ರಾಯ್ಟ್, ಶಿಕಾಗೋ, ಲಾಸ್ ಆಂಜಲಸ್, ಫಿಲಡೆಲ್ಫಿಯಾ, ಫಿನಿಕ್ಸ್, ಹ್ಯೂಸ್ಟನ್, ಬಾಸ್ಟನ್, ಆಸ್ಟ್ರೇಲಿಯಾ, ಸಿಡ್ನಿ, ಮೆಲ್ಬರ್ನ್, ಆಕ್ಲ್ಯಾಂಡ್, ನ್ಯೂಜಿಲ್ಯಾಂಡ್, ಕೊಲಂಪುರ್, ಸಿಂಗಾಪುರ್, ದುಬೈ, ಮಸ್ಕತ್, ಬ್ಯಾರಿನ್, ಅಬುದಾಬಿ, ಕತಾರ್, ಲೀಡ್ಸ್, ಲಂಡನ್, ಸೌತ್ ಆಫ್ರಿಕಾವರೆಗೂ 18,200 ಕಾರ್ಯಕ್ರಮವನ್ನು ಕನ್ನಡದಲ್ಲೇ ಮಾಡಿದ್ದೀನಿ ಅನ್ನೋ ಖುಷಿ ಇದೆ. ಒಂದು ಕ್ಯಾಲ್ಕುಲೇಷನ್, ಯಾಕಂದರೆ ಎಲ್ಲರೂ ಬುದ್ಧಿವಂತರು, ಎಲ್ಲರೂ ಕ್ಯಾಲ್ಕುಲೇಟ್ ಮಾಡೋರು. ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಏನು ಅಂತ. ಒಂದು ವರ್ಷದಲ್ಲಿ 360 ದಿವಸ ಇರೋದು. ದಿವಸ ಪ್ರೋಗ್ರಾಮ್ ಮಾಡಿದ್ರು 360 ಆಗೋದು ಒಂದು ವರ್ಷಕ್ಕೆ. 10 ವರ್ಷನೂ ಕಂಟಿನ್ಯೂಸ್ ಮಾಡಿದ್ರೆ 3600 ಆಗೋದು. ಅದು ಕ್ಯಾಲ್ಕುಲೇಟ್ ಮಾಡಿದವ್ರು ಎಷ್ಟು ನೋಡಿ ಹೆಂಗೆ ಅಂತ. ಆದರೆ ಈ 48 ವರ್ಷದಲ್ಲೂ ನಾನು ಒಂದು ದಿವಸಕ್ಕೆ ಒಂದು ಪ್ರೋಗ್ರಾಮ್ ಮಾಡಿಲ್ಲ. ಜಾಸ್ತಿನೂ ಇದ್ದಿದ್ದು ನನಗೆ 4ರಿಂದ 5 ಪ್ರೋಗ್ರಾಮ್ ಇರ್ತಿತ್ತು. ಯಾಕೆ ಅಂತೀರಾ? ಸಿಕ್ಕಾಪಟ್ಟೆ ಬಿಸಿ, ಬೇರೆ ಯಾರೂ ಇರಲಿಲ್ಲ ಮಿಮಿಕ್ರಿ ಆರ್ಟಿಸ್ಟ್. ಅದಕ್ಕೆ ನನ್ನೇ ಹಾಕ್ಬೇಕಾಗಿತ್ತು ಅವರು ಅನಿವಾರ್ಯವಾಗಿ. ಕೆಡ್ದಾಗಿದ್ರು ಬೋರ ಇಲ್ಲ, ಮಾಡಲಿ ಬಿಡ, ಇನ್ಯಾರು ಇಲ್ಲಲ್ಲ ಅಂತ. ಇವಾಗ ಭಾಳ ಜನ ಬಂದಿದ್ದಾರೆ ನಮ್ಮ ಶಿಷ್ಯಂದ್ರೆಲ್ಲ, ಇರಲಿ. ಅದೇ ರೀತಿ ಆ ಥರ ಕಾರ್ಯಕ್ರಮಗಳು ಭಾಳಷ್ಟು ದೇಶಗಳಲ್ಲಿ ಮಾಡಿದೆ. ಒಂದಷ್ಟು 350 ಕನ್ನಡ ಸಿನಿಮಾದಲ್ಲಿ ಮಾಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ, ಕಲ್ಯಾಣ್ ಕುಮಾರ್ ಜೊತೆಯಿಂದನೂ ಮಾಡ್ತಾನೆ ಇದ್ದೀನಿ. ಭಾಳ ಜನ ಸಿಕ್ಕಿದವ್ರೆಲ್ಲ ಹೇಳ್ತಾರೆ ತುಂಬ ಅಳುಬ್ರು. ಏನು ಮೋಹನ್ ಜುದಾರು ಆಗಿವಾಗ ಸಿಕ್ಕಿದ್ನ ನಾನು, ಆವಾಗಿಂದ ಹೇಳ್ತಾರೆ ಭಾಳ ಅಳುಬ್ರು ಅಂತ. ಹಿಂಗಾಗಿ ನನಗೇನು ಹುಡುಗಿರೆಲ್ಲ ನೋಡಿದ ತಕ್ಷಣ ನಮಸ್ಕಾರ ಅಂಕಲ್ ಅಂತಾರೆ. ಅಂಕಲ್ ಅಂದರೆ ಪರವಾಗಿಲ್ಲ, ಇನ್ನೂ ಸ್ವಲ್ಪ ತಾತ ಅಂತಾರೆ. ಏನಾರು ಅನ್ನಲಿ, ನಾನು ಮಾತ್ರ ತಾತ ಅನ್ನೇ ಅಂತಿರ್ತೀನಿ ಯಾವತ್ತೂ. ಅದಕ್ಕೆ ಹಾಸ್ಯ ಅನ್ನೋದು ನಮಗೆ ಜೀವನದಲ್ಲಿ ನೀವು ಯೋಚನೆ ಮಾಡ್ಬೋದು, ಜೋಕ್ ಮಾಡೋದು ಭಾಳ ಕಷ್ಟ. ಜೋಕ್ ಮಾಡೋದು ಏನೂ ಕಷ್ಟ ಇಲ್ಲ ರೀ, ಬಟ್ ನಗದು ಕಷ್ಟ. ಯಾಕೆಂದರೆ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ಮೇ ಇರ್ತದೆ. ಅವ್ರು ಏನು ಮಾಡಿದ್ರು ನಗಲ್ಲ, ಹಿಂಗೆ ಗೊತ್ತಿರ್ತಾರೆ ಗುರ್ರು ಅಂತ. ಇವನು ಮಾತಾಡಿದ್ರೆ ನಾನು ಯಾಕೆ ನಗಬೇಕು? ನಗಬೇಡ ಬಿಡು. ಆಮೇಲೆ ಎಲ್ಲೋ ಬಸ್ಸಲ್ಲಿ ಕೂತ್ಕೊಂಡು ಜ್ಞಾಪಕ ಬಂದ್ಬಿಟ್ಟು ಛಳ ಬಡ್ದ ಅವಳು ಓದ್ತಿರ್ತಾರೆ. ಜನ ಮೆಂಟ್ಲು ಅನ್ಕೋತಾರೆ, ಒಬ್ಬೊಬ್ಬನೇ ನಕ್ಕರೆ. ಅದಕ್ಕೆ ಎಲ್ಲಿ ನಕ್ಬಿಡ್ಬೇಕು ಅಲ್ಲಿ ನಕ್ಬಿಡ್ಬೇಕು, ಎಲ್ಲಿ ನಗೋಕ್ಕಾಗಲ್ವೋ ಅಲ್ಲಿ ಸುಮ್ಮನಿದ್ದು ಬಿಡಬೇಕು. ಹಾಸ್ಯ ಎಲ್ಲಿದೆ? ನಮ್ಮ ಜೀವನದ ಪ್ರತಿ ಘಟನೆಗಳಲ್ಲಿ ಹಾಸ್ಯ ಇದೆ. ನೀವು ಎನಿಥಿಂಗ್ ಆನ್ ಅರ್ಥ ತಗೊಳ್ಳಿ, ನಾನು ಹಾಸ್ಯ ಮಾಡಿ ತೋರಿಸ್ತೀನಿ. ಇನ್ನು ಅಲ್ಲಿಂದನೇ ಎದ್ದು ಬಂದು ಹೇಳ್ಬೋದು ಇಂಥದ್ರಲ್ಲಿ ಮಾಡಿರಿ ಅಂತ. ಯಾಕೆಂದರೆ ಹಾಸ್ಯ ಮಾಡೋದಕ್ಕಿಂತ ಸಬ್ಜೆಕ್ಟ್ ಬೇಕು ಅಂತೇನಿಲ್ಲ. ಇವತ್ತಿನ ದಿವಸ ನೀವಿಲ್ಲಿ ಮಾನವ ಸಂಪನ್ಮೂಲ ಭಾಳಷ್ಟು ದೊಡ್ಡ ವಿಷಯ ಮಾತಾಡ್ತಾನೆ ಬರ್ತಿದ್ದೀರಿ. ನಿಜವಾಗ್ಲೂ ಹೌದು, ಇದಕ್ಕಿಂತ ದೊಡ್ಡದು ಇನ್ನೇನಿಲ್ಲ. ಡೈಲಿ ನೀವೇನು ಮಾಡ್ತಾ ಇದ್ದೀರಲ್ಲ ಅದನ್ನೇ ನೀವು
ಮಾಡ್ತಾ ಇರೋದನ್ನೇ ನೀವು ನೋಡಿ. ಇಫ್ ಯು ಆರ್ ಸಕ್ಸಸ್ಫುಲ್ 100% ಯು ಹ್ಯಾವ್ ಎ ಲಾಫ್ಟರ್ ಆನ್ ಯೋರ್ ಫೇಸ್. ಒಂದು ನಗುಮುಖ ಇಲ್ಲದೆ ಹೋದರೆ ನೀವು ಈ ಜಾಗದಲ್ಲಿ ಹೋಟೆಲ್ ತನಕ ಬರೋಕ್ಕೆ ಆಗ್ತಿರಲಿಲ್ಲ. ಅದೆಲ್ಲ ಇರೋದ್ರಿಂದಾನೇ ಬಂದಿರೋದು. ಯು ಹ್ಯಾವ್ ಎ ಲಾಫ್ಟರ್ ಆನ್ ಯೋರ್ ಫೇಸ್. ಒಂದು ಪ್ರಸನ್ನತೆ ಇರಬೇಕು ಮುಖದ ಮೇಲೆ. ಯಾವುದೇ ದೇವರು ತಗೊಳ್ಳಿ ಪ್ರಪಂಚದಲ್ಲಿ, ಆ ದೇವರೆಲ್ಲ ನಗ್ನಗ್ತಾ ಇರ್ತಾರೆ ನೋಡಿ. ಬೇಕಾರೆ ನಮ್ಮಲ್ಲಿ ಚಾಮುಂಡೇಶ್ವರಿ ಕೂಡ ನಗ್ನಗ್ತಾ ಇರ್ತಾಳೆ. ಅದು ರಾಕ್ಷಸ ಸಂಹಾರ ನಡಿಬೇಕಾದ್ರೆ ನಗ್ನಗ್ತಾ ಚುಚ್ತಾ ಇರ್ತಾಳೆ. ರಾಕ್ಷಸ ನಗ್ನಗ್ತಾ ಸಾಯ್ತಿರ್ತಾನೆ. ಅದನ್ನು ಹುಲಿ ನಗ್ನಗ್ತಾ ನೋಡ್ತೀವಿ. ಅಂದ್ರೇ ಫೋಟೋ ಇಟ್ಕೊಳ್ಳೋದು ನಾವು, ಇಲ್ದಿರ ಇಟ್ಕೊಳ್ಳೋದು ನಾವು. ಯಾಕೋ ಗುರ್ರ ಅಂತ ತೆಗ್ಬಿಡು ಅಂತಾರೆ. ಅದಕ್ಕೆ ಫೋಟೋಗ್ರಾಫರ್ಸ್ ನೋಡಿ ಫೋಟೋ ತೆಗಿಬೇಕಾದ್ರೆ ಸ್ಮೈಲ್ ಪ್ಲೀಸ್ ಅಂತಾರೆ. ಯಾಕೆ ಅಂದರೆ ಮೊಮ್ಮಕ್ಕಳು ಫೋಟೋ ಇಟ್ಕೊಳ್ಳಿ ಅಂತ. ಇಲ್ಲ ಅಂದರೆ ಯಾಕೋ ನಾವು ಅದೊಂದು ತಾತನ ಫೋಟೋ ನೋಡಿದ್ರೆ ಬೆಳಗ್ಗೆ ಗುರ್ರ ಅಂತ ತೆಗೆದ್ಬಿಡು ಅಂತಾರೆ. ಅದಕ್ಕೆ ನಾವು ನಗ್ನಗ್ತಾ ಇದ್ದರೆ ಫೋಟೋ ಓಕೆ. ಅದಕ್ಕೆ ನಾನು ಸೇಫ್ಟಿಗೆ ಹೇಳ್ತೀನಿ, ಒಂದು ಹೂನಾರ ಹಾಕ್ಸ್ಕೊಂಡೆ ತೆಗೆಸ್ಬಿಡಿ ಬೆಸ್ಟು. ಯಾಕೆಂದರೆ ಇವ್ರು ಏನೇನೋ ಆಗ್ತಾರಲ್ಲ, ಅದು ಕಿತ್ಲೆ ಹಣ್ಣು ಹೂವು ಎಲ್ಲ ಒಣಗೋಗಿರ್ತದೆ. ನಾವು ಹಾಕ್ಕೊಂಡೆ ತಗೊಂಬಿಟ್ರೆ ಸೇಫು, ಪ್ರಾಬ್ಲಮ್ ಇರೋಲ್ಲ. ಈ ನಗು ನಾನು ಹೇಳ್ತೀವಿ, ಯು ಆರ್ ನಾಟ್ ಡ್ರೆಸ್ ಕಂಪ್ಲೀಟ್ಲಿ ಇಫ್ ಯು ಡೋಂಟ್ ಹ್ಯಾವ್ ಎ ಸ್ಮೈಲ್ ಆನ್ ಯುವರ್ ಫೇಸ್. ನಿಮ್ಮ ಮುಖದ ಮೇಲೆ ಒಂದು ನಗು ಇರಬೇಕು. ಆದರೆ ನೀವು ಎಂಥ ಡ್ರೆಸ್ ಹಾಕಿನೂ, ನೀವು ಏನೇ ಕೆಲಸ ಮಾಡಿ, ಟೀಚರ್ ಆಗಿ ಡಾಕ್ಟರ್ ಆಗಿ ನೋಡಿ, ಕೆಲವರು ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರ್ ಹತ್ರ ಮಾತಾಡಿಸ್ಕಲ್ಲ, ಸುಮ್ಮನೆ ಡಾಕ್ಟ್ರ್ ಹತ್ರ ಹೋಗಿ ಬಂದರೆ ರೋಗ ಕಮ್ಮಿ ಆಗಿಬಿಡುತ್ತೆ. ಯಾಕೆ ಅಂದರೆ ಆ ನಗು. ಏನು ರೀ, ಹೌದಾ, ನೋ ಪ್ರಾಬ್ಲಮ್ ಬನ್ನಿ. ಯಾಕೆಂದರೆ 2 ಥರದ ಜನ ಇದ್ದಾರೆ, ಪ್ಲಸ್ ಆ್ಯಂಡ್ ಮೈನಸ್. ಈ ಪ್ಲಸ್ ಜನ ಯಾರು, ಮೈನಸ್ ಜನ ಯಾರು? ಪ್ಲಸ್ ಜನ ಯಾರು ಅಂದರೆ, ಎಷ್ಟು ಚೆನ್ನಾಗಿದೆಯಲ್ಲ, ಸಖತ್ ಹೋಟ್ಲು, ದೊಡ್ಡ ಹೋಟ್ಲಲ್ಲಿ ಮಾಡಿದಾರಲ್ವ, ಏನು ನಿಜವಲ್ಲ ಆ ಸಂಘಟನೆಗೆ ಒಂದು ವ್ಯಾಲ್ಯೂ ಇದೆ ರೀ, ಏನು ಬ್ಯೂಟಿಫುಲ್ ಆಗಿತ್ತು ಫುಡ್ಡು, ಎಷ್ಟು ಕ್ಯಾಮ್ರಾ ಎಲ್ಲ ಇಟ್ಟಿದ್ರೆ, ಸೌಂಡ್ ಎಷ್ಟು ಚೆನ್ನಾಗಿದೆ ಇದು. ಇನ್ನು ಕೆಲವರು ಒಂದು ತಕ್ಷಣ ಬೆಂಕಿ ಹಿಂಗೆ ಎತ್ಕೊಂಡ್ಬಿಟ್ರೆ ಹೆಂಗೆ ಬಗೋದು, ಅದು ಉಡ್ದಾಗಲೇ ಮೈನಸ್ಸು, ಏನು ಮಾಡೋಕ್ಕಾಗಲ್ಲ. ಏನು ಬೇಜಾನ್ ದುಡ್ಡು ಖರ್ಚಾಗ್ಬಿಡ್ತದೆ ಅಷ್ಟೇ. ಯಾರ ಮನೆ ಅಯ್ಯೋ ಕಾಷ್ಟಪ್ಪ ಇಷ್ಟೊಂದು ಕಾರ್ಪೆಟ್ಟು ಕಣೆ, ಎಡು ಬಿದ್ದು ಬಿಟ್ರೆ ಏನು ಮಾಡೋದು. ಆನಂದವಾಗಿ ನಡ್ಕೊಂಡೋಗಿ ಅಂದ್ರೆ ಎಡು ಬಿದ್ದೋಗ್ಬಿಟ್ರೆ, ಮೆಟ್ಲು ಲೈಟ್ ಹೋಗ್ಬಿಟ್ರೆ, ಕರೆಂಟ್ ಹೋಗ್ಬಿಟ್ರೆ, ಬೆಂಕಿ ಎತ್ಕೊಂಡ್ಬಿಟ್ರೆ, ಇವನೇ ಸತ್ತೋಗ್ಬಿಟ್ರೆ ಬೆಟ್ರು. ಅದಕ್ಕೆ ಯಾವತ್ತೂ ಪ್ಲಸ್ ಯೋಚನೆ ಮಾಡಬೇಕು, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಅದು ಜೀವನ ಸುಂದರವಾಗಿಟ್ಟಿರುತ್ತೆ. ಯಾಕೆಂದರೆ ನಿನ್ನೆ ಏನಾಗೋಯ್ತು, ನಾಳೆ ಏನು ಬರುತ್ತೆ ಗೊತ್ತಿಲ್ಲ ರೀ. ಇವತ್ತಿರೋ ದಿವಸ ಸಂತೋಷವಾಗಿ ಇದ್ಬಿಡಿ ಅಷ್ಟೇ. ಯಾರನ್ನೂ ಬದಲಾಯಿಸೋಕ್ಕಾಗಲ್ಲ ಅಂತಾರೆ, ಡೆಫಿನೆಟ್ಲಿ ಆಗುತ್ತೆ. ಏನು ಅಂದರೆ ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಸತ್ಸಂಗ ಅಂತ ಒಳ್ಳೆಯವರ ಸಂಘ ಇದ್ದರೆ ಚೆನ್ನಾಗಿರುತ್ತೆ. ಇವತ್ತು ನೀವೆಲ್ಲ ಸೇರಿದ್ರಿ, ಎಷ್ಟೊಂದು ವಿಷಯಗಳು ನೀವು ತಿಳ್ಕೊಂಡಿರ್ತೀವಿ. ಒಬ್ರನ್ನೊಬ್ರು ಮೀಟ್ ಮಾಡಿದ್ದಕ್ಕೆ ಬಹಳಷ್ಟು ವಿಷಯ ತಿಳ್ಕೊಂಡಿರ್ತೀವಿ. ಅದಕ್ಕೆ ನೀವು ಎಲ್ಲಿ ಬೇಕಾದರೂ ಜಗಳ ಆಡ್ಬಿಡಿ, ಆಫೀಸಲ್ಲಿ ಜಗಳ ಆಡಬೇಡಿ ಅಂತೀವಿ. ಯಾಕೆ ಅಂದರೆ ಅಲ್ಲಿ ಸಾಯಂಕಾಲ 5:30 ಹೋಗ್ತೀವಿ ಮನೆಗೆ, ಬೆಳಿಗ್ಗೆ 6 ಗಂಟೆಗೂ 8 ಗಂಟೆಗೂ ಇಲ್ಲಿಂದ ಹೊರಟ್ಬಿಟ್ಟಿರ್ತೀವಿ. ಆದರೆ ಇಡೀ ದಿನ ಇರೋದೊಂದು ಆಫೀಸ್ನಲ್ಲಿ, ಆ ಆಫೀಸ್ನಲ್ಲಿ ಚೆನ್ನಾಗಿಟ್ಟಿರ್ಬೇಕು ಅಟ್ಮಾಸ್ಫಿಯರು. ಒಬ್ರನ್ನೊಬ್ರು ಮುಖ ನೋಡ್ಕೊಂಡು ಸಂತೋಷವಾಗಿ ಮಾತಾಡೋಂಗಿದ್ರೆ ಓಡಿ ಬರೋಣ ಅನಿಸುತ್ತೆ. ಇಲ್ಲದ್ರೆ ಯಾಕಾದ್ರೂ ಹೋಯ್ತೀವಿ ಅನ್ನಿಸ್ತದೆ ನೋಡಿ. ನಾನು ಇನ್ನೂ ಜೋಕ್ ಶುರು ಮಾಡಿಲ್ಲ, ನೀವು ಕಾಮಿಡಿ ಶುರು ಮಾಡಿದ್ರು ಅಂದ್ಕೊಂಬಿಡಿ. ನಾನು ಸುಮ್ಮನೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಷ್ಟೇ. ಕಾಮಿಡಿಗೇನಿಲ್ಲ ರೀ, ಬೇಕಾದಷ್ಟಿದೆ. ನಿಮ್ಮಲ್ಲಿ ತಾಕತ್ತಿರ್ಬೇಕು ನಗಕ್ಕೆ ಅಷ್ಟೇ, ನನಗೇನು ಪ್ರಾಬ್ಲಮ್ ಇಲ್ಲ. ನೋಡಿ ಏನಿದೆ ಅಂದರೆ, ಜೀವನದ ಪ್ರಾರಂಭದಿಂದ ಕೊನೆವರೆಗೂ ನಮ್ಮಲ್ಲಿ ನಗು ಇರಬೇಕು. ಮನುಷ್ಯ ಹುಟ್ಟಿದ ತಕ್ಷಣ ಏನು ಮಾಡ್ತಾರೆ ಹೇಳಿ, ಮಗುನ ನೋಡೋಕೆ ಹೋಗ್ತೀವಿ, ಹೆಂಗಿದೆ ಮಗು, ನಗ್ನಗ್ತಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂದರೆ, ನಗ್ನಗ್ತಾ ಆರೋಗ್ಯವಾಗಿದೆ, ಎರಡೂ ಕನೆಕ್ಟೆಡ್ ಇದೆ. ಅದು ಮಗು ಹುಟ್ಟಿದ ತಕ್ಷಣ ನೋಡೋಕೆ ಹೋಗೋದೇನು, ಎಷ್ಟು ಚೆನ್ನಾಗಿದೆ ಮಗು ಗೊತ್ತಾ, ನಗ್ನಗ್ತಾ ಎಷ್ಟು ಆರೋಗ್ಯವಾಗಿದೆ, ಚೆನ್ನಾಗಿದೆ. ಮನುಷ್ಯ ಸತ್ತೋದ್ಮೇಲೆ ನೋಡಿ, ಹೋಗಿದ್ದ ಮನುಷ್ಯ ಮಲಗಿದ ಕಣೆಯ, ಸತ್ತನೇ ಅನ್ಸಲ್ಲ, ನಗ್ನಗ್ತಾ ಮಲಗಿದ್ದಾನೆ. ಕೆಲವರು ಸಾಯುವಾಗಲೂ ಹಿಂಗೆ ಸತ್ತಿರ್ತಾರೆ. ಎಲ್ಲರಿಗೂ ಬಂತು, ನನಗೆ ಬರಲೇ ಇಲ್ಲ. ಯಾಕೆಂದರೆ ಯಾವಾಗಲೂ ಅವ್ರು ಬೈಕೋತಾ ಇರ್ತಾರೆ. ಆತ್ಪಾಳೆ ಯಾರು ದೇವಸ್ಥಾನಕ್ಕೆ ಹೋದ್ರು, ಏನು ದೇವ್ರೆ ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ನನಗೆ ಏನೂ ಕೊಟ್ಟಿಲ್ಲ, ನಾನು ಒಂಥರ ಇಡಿಯೇಟು, ನನಗೆ ಹಿಂಗೆ ಮಾಡ್ಬಿಟ್ಟೆ, ನೀನು ಎಲ್ಲರಿಗೂ ಕೊಟ್ಟೆ, ನನಗೆ ಕೊಡಲಿಲ್ಲ. ಈ ದೇವರುಗಳಿಗೆ ಎಲ್ಲ ಭಾಷೆ ಬರಲ್ಲ ರೀ. ದೇವ್ರು ನಿಜವಲ್ಲೇ ಹೇಳ್ತೀನಿ, ನನ್ನ ಕಾನ್ಸೆಪ್ಟ್ ಎಷ್ಟು ಭಾಷೆ ಅಂತ ಕಲಿಯೋಕ್ಕಾಗುತ್ತೆ ಅವ್ರಿಗೆ. ಅವ್ರು ಏನಾರು ಮಾತಾಡಿದ್ರೆ ಆಯ್ತಪ್ಪ ಹೋಗು ತಥಾಸ್ತು ಅಂತಾರೆ. ಹಾಗೆ ನಾವಲ್ಲಿ ಹೋಗ್ಬಿಟ್ಟು ನನ್ನ ಹಣೆ ಬರೋ ಹಿಂಗೈತೆ, ತಥಾಸ್ತು ಹೋಗು ಅಂತಾರೆ. ಅದಕ್ಕೆ ದೇವ್ರ ಹತ್ರ ಐ ಆಮ್ ಹ್ಯಾಪಿ, ವೆರಿ ನೈಸ್, ಸಖತ್ತಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂದರೆ ತಥಾಸ್ತು ಅಂತಾರೆ. ಅದಕ್ಕೆ ಯಾವತ್ತೂ ತಥಾಸ್ತು ತಗೊಳಕ್ಕೆ ಹೋಗೋದು ದೇವಸ್ಥಾನಕ್ಕೆ. ಏನು ಆಲ್ವೇಸ್ ಸೇ ಐ ಆಮ್ ಹ್ಯಾಪಿ, ಐ ಆಮ್ ಫೈನ್, ಫಸ್ಟ್ ಕ್ಲಾಸ್, ಸೂಪರ್, ಆಗುತ್ತೆ, ಯು ಕ್ಯಾನ್ ಅಂಥವನ್ನೆಲ್ಲ ಆಗುತ್ತೆ. ನಾನು ನೋಡ್ತೀನಿ ಅಂದವನು ಯಾವತ್ತೂ ಮಾಡೋಕ್ಕಾಗಲ್ಲ. ಐ ಕ್ಯಾನ್ ಅಂತ ಅಂದರೆ ಡೆಫಿನೆಟ್ಲಿ ಅವ್ನು ಮಾಡೇ ಮಾಡ್ತಾನೆ. ಅದು ಜೀವನ ಇರೋದು. ನೋಡಿ ನಮ್ಮ ಜೀವನದ ಸ್ಟಾರ್ಟಿಂಗ್ ಬೆಳಿಗ್ಗೆ ಆಫೀಸ್ಗೆ ಹೋಗ್ತೀವಲ್ಲ, ಅಲ್ಲಿಂದ ಕಾಮಿಡಿ ಶುರು ಆಗುತ್ತೆ. ನೋಡಿ ಆಫೀಸ್ಗೆ ಹೋಗ್ಬೇಕಿದ್ರೆ ಭಾಳ ಟೆನ್ಷನ್, ಟೈಮ್ ಗೊತ್ತು ಅಲ್ಲಿ 10 ಗಂಟೆಗೆ ಹೋಗಬೇಕು ಅಂತ. ಇಲ್ಲಿ 9 ಗಂಟೆಗೆ ಹೊರಟ್ರೇನೆ 10 ಗಂಟೆ ರೀಚ್ ಆಗೋದು ಅಂತ ಗೊತ್ತು. ಇವರು 9:30 ಹೋಗ್ಬಿಟ್ಟು ಟೈಮ್ ಅಂತು ಸರ್, ಏನು ಟ್ರಾಫಿಕ್ ಇದು, ಯಾಕೆ ಬೈಕೋತೀರಿ? ಒಳ್ಳೆ ಕಾರ್ ಇರ್ತದೆ ಕೆಲವ್ರ ಹತ್ರ, AC ಕಾರು, ಆಡಿ ಕಾರು, ಮಾರುತಿ ಕಾರು, ಒಳ್ಳೆ ಗಾಳಿ ಬರ್ತಾ ಇರ್ತದೆ, ಒಳ್ಳೆ AC ಇರ್ತದೆ, ಆರಾಮಾಗಿ ಸಾಂಗ್ ಹಾಕೊಂಡು ಕೂತ್ಕೊಳ್ಳೋ. ಅವ್ನು ಸೈಕಲಲ್ಲಿ ಕೂತಾನೆ, ಆರಾಮಾಗಿ ಕೂತಿರ್ತಾನೆ ಅವನು ಅಂದ್ಕೊಂಡು. ನೀವು ದೊಡ್ಡ ಕಾರಲ್ಲಿ ಆರಾಮಾಗಿರಲ್ಲ. ಹೋಗ್ಲಿ ಆಫೀಸ್ಗೆ ಹೋಗಿ ಎಲ್ಲ ವಾಪಸ್ ಬಂದರು, ಸಾಯಂಕಾಲ ಮನೆಗೆ ಹೋಗ್ಬೇಕಾರೆ ಏನು ಅರ್ಜೆಂಟ್, ಆರಾಮಾಗಿ ಹೋಗ್ಬೇಕಾನೆ. ಇಲ್ಲ ಇನ್ನು 1.5 ಏನಕ್ಕೆ ಅರ್ಜೆಂಟು, ಮನೆಗೆ ತಾನೇ ಹೋಗೋದು, ಪ್ರತಿದಿನ ಹೋಗೋದು ನಾವು ಸ್ಮಶಾನದ ಕಡೆಗೇನೆ, ಸ್ವಲ್ಪ ನಿಧಾನವಾಗಿ ಹೋಗಿ, ಯಾಕೆ ಅರ್ಜೆಂಟು?
ಅಲ್ವಾ? ಡೆಫಿನೆಟ್ಲಿ ಸರ್, ನಿಮ್ಗೆ ಅರ್ಥ ಆಯಿತು. ಪ್ರತಿ ದಿವಸ ನಾವು ಓಡಾಡೋದೇ ಅದಕ್ಕೆ, ಅಲ್ಲಿ ಅರ್ಜೆಂಟ್ ಅಲ್ಲಿಗೆ ಹೋಗಬೇಕು ಅಂತ. ಸ್ವಲ್ಪ ಮೆತ್ತಿಗೆ ಹೋಗಿ, ಯಾಕೆ ಅರ್ಜೆಂಟ್ ಮಾಡ್ತೀರಿ? ಟೈಮ್ ಆಯ್ತು ಫುಲ್ ಟೆನ್ಷನ್. ಭಾಳ ಜನ ಮನೆಗೆ ಹೋಗ್ಬೇಕಾದ್ರೆ ಸ್ವೀಟ್ಸ್ ತೊಗೊಂಡೋಗ್ತಾರೆ ನೋಡಿ. ಬೇಕಾದ್ರೆ ಗಂಡಸರು ಸ್ಪೆಷಲಿ ಸ್ವೀಟ್ಸ್ ತೊಗೊಂಡೋಗ್ತಾರೆ, ಹೂವು ತೊಗೊಂಡೋಗ್ತಾರೆ, ಏನೇನೋ ಐಡಿಯಾ ಇರುತ್ತೆ ಅವ್ರಿಗೆ. ಅಂದರೆ ನೀವು ಬೇರೆ ಥರ ತಿಳ್ಕೊಬೇಡಿ. ನಾನು ಹೇಳಿದ್ದು ಮನೆಯಲ್ಲಿ ಹೆಂಡತಿ ಮಕ್ಕಳು ನಗ್ನಗ್ತಾ ಇರಬೇಕು ಅನ್ನೋ ಐಡಿಯಾ. ಮಕ್ಕಳೆಲ್ಲ ನಗ್ತಾ ಇರಬೇಕು, ಹೆಂಡತಿ ನಗ್ತಾ ಇರಬೇಕು, ಹೆಂಡತಿಗೆ ಒಂದು ಸಸ್ಪೆನ್ಸ್ ಕೊಡಬೇಕು ಅಂತ ಏನೋ ಒಂದು ಸ್ವೀಟ್ ತೊಗೊಂಡೋಗ್ತಾರೆ. ಕೆಲವರು ಬಂಗಾರ ಎಲ್ಲ ತೊಗೊಂಡೋಗ್ತಾರೆ, ಆಫೀಸ್ಗೆ ಹೋದವ್ರು ಆಗಲ್ಲ, ಬೇರೆ ಕಡೆ ಹೋದವ್ರು ಇರಲಿ ತೊಗೊಂಡೋಗ್ತಾರೆ. ಏನಕ್ಕೆ ಅಂದರೆ ಮನೇಲಿ ಇದೆಲ್ಲ ತೊಗೊಂಡೋಗೋದು ಏನಕ್ಕೆ ಅಂದರೆ ನಗ್ನಗ್ತಾ ಇರಬೇಕು ಮನೆ ಅಂತ. ಇದೆಲ್ಲ ಮಾಡ್ಬಿಟ್ಟು ಮನೆಗೆ ಹೋದ ತಕ್ಷಣ ನೀವು ನೋಡಿಬೇಕಾದ್ರೆ 90% ಗಂಡಸರು ಎಲ್ಲೋದವನು ಮನೇಲಿ ಹೆಂಡತಿ ಮಕ್ಕಳು ನಗ್ನಗ್ತಾ ಇರಬೇಕು, ಅದಕ್ಕೆ ಬಂದಿರೋದು. ಇದೇನು ಕಿಟಕಿ ಬಾಗಿಲು ತೆಗೆದೇ ಇದೆ, ಇದೇನು ಫ್ಯಾನ್ ಆನೇ ಇದೆ ಬೆಳಗ್ಗೆಯಿಂದ, ಅವನು ಬಂದೇ ಇಲ್ವಾ? ಮನೇಲಿರೋರು ಅನ್ಕೋತಾರೆ ಇವನು ಬರದೇ ಹೋದರೆ ಚೆನ್ನಾಗಿತ್ತು ಅಂತ. ನೀವು ಮನೇಲಿರೋರೆಲ್ಲ ನಗ್ತಾ ಇರಬೇಕು, ಸಂತೋಷವಾಗಿರಿ. ನೀವು ಮುಖದ ಮೇಲೆ ಒಂದು ನಗು ತೊಗೊಂಡೋಗಿ, ನೀವು ಯಾವ ಫ್ರೂಟ್ಸ್ ತೊಗೊಂಡೋಗಿ, ಯಾವ ಚಿನ್ನ ತೊಗೊಂಡೋಗಿ ಪ್ರಯೋಜನ ಇಲ್ಲ. ಮುಖದ ಮೇಲೆ ಒಂದು ನಗು ತೊಗೊಂಡೋಗಿ ಗಂಡಸರು ಸಾಯಂಕಾಲ ಮನೆಗೆ ಹೋಗ್ಬೇಕಾರೆ. ಅದೇ ರೀತಿ ಮನೆಯಲ್ಲಿರೋ ತಾಯಂದ್ರಿದಾರಲ್ಲ, ನಗ್ನಗ್ ಬನ್ನಿರಿ, ಕಾಫಿ ಕೊಡಲ್ಲ ಬನ್ನಿ ಅನ್ಬೇಕು. ಅದು ಬಿಟ್ಟು ಇದೇನು ಇಷ್ಟು ಜಲ್ದಿ ಬಂದುಬಿಟ್ರೆ ಇನ್ನೂ ಸೀರಿಯಲ್ಲೇ ಮುಗ್ದಿಲ್ಲ ಅಂದರೆ ಅವ್ರು ಬೇರೆ ಕಡೆ ಸೆಟ್ಲ್ ಆಗಿಬಿಟ್ಟಿರ್ತಾರೆ. ವಯಸ್ಸಾದವರು ಅಷ್ಟೇ, ಸ್ವಲ್ಪ ರಾತ್ರಿ ಕೆಮ್ತಾ ಇರಬೇಕು ಅಂತ, ಇಲ್ಲಾಂದರೆ ಸೊಸೆಗೆ ಡೌಟ್ ಬಂದ್ಬಿಡುತ್ತೆ, ಯಾಕೋ ಮಾವ ಕೆಮ್ಮಲೇ ಇಲ್ಲ, ಹೋಗ್ಬಿಟ್ರೆ ನೋಡು ಅಂತ. ನಿಜವಲ್ಲೇ ಹೇಳ್ತೀನಿ ನಾನು. ಮಕ್ಕಳು ನೋಡಿ, ಮಕ್ಕಳು ಆಟ ಆಡ್ತಾ ಇರಬೇಕು, ಗಲಾಟೆ ಮಾಡ್ತಾ ಇರಬೇಕು. ನಾವೇನು ಮಾಡಿದ್ವಿ, ಏನು ಪಿಚಾಚಿ ಥರ ಹೆಂಗೆ ಆಡ್ತಾವೆ ನೋಡಿ, ಇವನು ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ. ಒಂದು ನಿಮಿಷ ಸುಮ್ಮನೆ ಕೂತ್ಕೊಂಡ್ಬಿಡ್ಲಿ, ಇಡೀ ದಿನ ಒಂದು ಮಗು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ನೀವು ಓಡಾಡ್ಕೊಂಡು ಚೆನ್ನಾಗಿದೆ, ಯಾಕೋ ತೆಪ್ಪ ಕೂತ್ಬಿಟ್ಟವ್ನು ನೋಡಿ. ನಮ್ಗೆ ಯಾವ್ದು ನಡೀತಾ ಇದೆ ಅದು ಇಷ್ಟ ಇಲ್ಲ, ಅದೇ ಆಗೋದು. ಅದರಿಂದ ನೆಮ್ಮದಿಯಾಗಿರಿ, ನಗ್ನಗ್ತಾ ಇರಿ, ಮನೆಯಲ್ಲಿ ಸಂತೋಷವಾಗಿರಿ, ಅಟ್ಮಾಸ್ಫಿಯರ್ ಚೆನ್ನಾಗಿರಬೇಕು. ಈ ಅಟ್ಮಾಸ್ಫಿಯರ್ ಚೆನ್ನಾಗಿರಬೇಕು ಅಂತೀವಿ. ಎಲ್ಲ ನಾನು ಮಾತಾಡ್ಬೇಕಾದ್ರೆ ನನಗನ್ಸುತ್ತೆ ಇಲ್ಲಿ 90% ಜನಕ್ಕೂ ಅಲ್ಲ 100% ಕನ್ನಡ ಬರುತ್ತೆ ಅಂತ. ಯಾಕಂದರೆ ನೀವು ಎಂಜಾಯ್ ಮಾಡ್ತಾರೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ, ನನಗೆ ಆ ಶಿಸ್ತು ನೋಡಿದ್ರೆ ಗೊತ್ತಾಗುತ್ತೆ. ಕನ್ನಡ ಗೊತ್ತಿರುತ್ತೆ, ಆದರೆ ಹೌ ಡು ಯು ಲಿಸನ್ ಟು ಅದರ್ ಭಾಷೆಗಳು? ಇಫ್ ಯು ಡೋಂಟ್ ನೋ ಕನ್ನಡ ಭಾಷೆ ಹೆಂಗೆ ಕೇಳಿಸುತ್ತೆ ನೋಡಿ. ನಮ್ಮ ಕನ್ನಡ ಹೆಂಗಿದೆ ನೋಡಿ, ಇವಾಗ ರಾಜ್ಯೋತ್ಸವ ಟೈಮು ಕನ್ನಡ ಭಾಳ ಇಂಪಾರ್ಟೆನ್ಸ್ ಕೊಡ್ತೀವಿ, ಆಮೇಲೆ ಮರ್ತೋಗ್ತೀವಿ ಸ್ವಲ್ಪ, ಇರಲಿ. ಅದು ಏನಂದರೆ ಒಬ್ಬ ಹುಡುಗ ಅಳ್ತಾ ಇದ್ದ, ಭಾಳ ಕಷ್ಟದಲ್ಲಿದ್ದ. ಎಲ್ಲಪ್ಪ ನಿಮ್ಮ ಅಪ್ಪ ಇಲ್ಲ ಅಲ್ಲ, ಅಮ್ಮನೂ ಇಲ್ಲ. ಅಯ್ಯೋ, ಅಪ್ಪ ಅಮ್ಮ ಇಬ್ಬರೂ ಇಲ್ಲ, ಯಾರೋ ನೋಡ್ಕೋತಾರೆ ನಿನ್ನ, ಮಮ್ಮಿ ಡ್ಯಾಡಿ ಅಂತ. ಅವಕ್ಕೆ ಅಪ್ಪ ಅಮ್ಮನೇ ಮರ್ತೋಗ್ಬಿಟ್ಟಿದ್ದೀರಿ, ಬರೀ ಮಮ್ಮಿ ಡ್ಯಾಡಿ ಹೇಳ್ಕೊಟ್ಟವ್ರೆ. ಈಗ ಏನಾಗುತ್ತೆ ಅಂದರೆ ನೋಡಿ, ಬೇಕಾದ್ರೆ ಸ್ಕೂಲ್ಗೆ ಹೋಗೋ ಮಕ್ಕಳಿದಾರಲ್ಲ, ಅವರು AC ಕಾರಲ್ಲೇ ಓಡಾಡ್ತಾರೆ, AC ನಲ್ಲೇ ಹೋಗ್ತಾರಲ್ಲ, ಅವ್ರು ಡೆಫಿನೆಟ್ಲಿ ನಿಮಗೆ ಭಾಳ ಉದ್ಧಾರ ಆಗಲ್ಲ. ಅವರು ದುಡ್ಡು ಮಾಡ್ಬೋದು, ಪೋಸ್ಟ್ಗೆ ಹೋಗ್ಬೋದು, ಉದ್ಧಾರ ಆಗಲ್ಲ. ಯಾಕೆಂದರೆ ರೋಡ್ ಕ್ರಾಸ್ ಮಾಡೋಕ್ಕೂ ಸಿಗ್ನಲ್ಲು ಏನೂ ಬರೋದಿಲ್ಲ ಅವ್ರಿಗೆ, ಭಾಳ ಕಷ್ಟದಲ್ಲಿರ್ತಾರೆ ಅವರು. ಯಾಕೆಂದರೆ ಸ್ಕೂಲಲ್ಲ ಎಜುಕೇಷನ್ನು, ಸ್ಕೂಲ್ಗೆ ಹೋಗೋ ರಸ್ತೆ ಇಲ್ಲ, ಅದು ಎಜುಕೇಷನ್ನು. ನಮ್ಮ ಡೆಸ್ಟಿನಿ ಟಚ್ ಆಗೋದಕ್ಕಿಂತ ಮುಂಚೆ ಟು ಟ್ರಾವೆಲ್ ಟುವರ್ಡ್ಸ್ ದ ಡೆಸ್ಟಿನಿ ಇದೆಯಲ್ಲ, ಅದು ನಮ್ಮ ಎಜುಕೇಷನು, ಅದು ನಮ್ಮ ಟೈಮು. ಅದನ್ನು ನಾವು ಚೆನ್ನಾಗಿ ಬಳಸ್ಕೋಬೇಕು. ದ ವೇ ವಿ ಟ್ರಾವೆಲ್ ನೋಡಿ, ಇವತ್ತೇನಾಗುತ್ತೆ, ಸ್ಕೂಲ್ ಒಂದು ಸೈಕಲ್ ಬೇಕು ಅಂದ ತಕ್ಷಣ ಇಮಿಡಿಯೇಟ್ ಸೈಕಲ್, ಫೋನ್, ಅಮೆಝಾನ್ ಸೈಕಲ್ ಬಂತು ಮನೆಗೆ. ನಮ್ಗೆ ಹಂಗಲ್ಲ, ಸೈಕಲ್ ಬೇಕು ಅಂದರೆ ಈ ಸತಿ SLCಲಿ 90% ತಗೋ, ಸೈಕಲ್ ಕೊಡಿಸ್ತೀನಿ. ದ ಜರ್ನಿ ಇದೆಯಲ್ಲ, 7th ಸ್ಟ್ಯಾಂಡರ್ಡ್ ಟು 9th ಸ್ಟ್ಯಾಂಡರ್ಡ್ ಆರ್ 10th ಸ್ಟ್ಯಾಂಡರ್ಡ್ ಟಿಲ್ ವಿ ಗೆಟ್ ದಟ್ ಸೈಕಲ್. ಆ ಸೈಕಲ್ ಬಗ್ಗೆ ಒಂದು ಕನಸು ಇರುತ್ತೆ. ಅದು ಹಿಂಗೆ ಸಿಕ್ಕಿದ್ರೆ ಹಿಂಗೆ ಮಾಡ್ತೀನಿ, ಹಿಂಗೆ ಇದು ನೆನ್ಪಿಟ್ಕೊಳ್ಳಿ, ನಾನು ಹೇಳಿದ ಡೈಲಾಗು. ಹಿಂಗೆ ಸಿಕ್ಕಿದ್ರೆ ಹಿಂಗೆ ಸೈಕಲ್ ಹೊಡಿತೀನಿ, ಹಿಂಗೆ ಅಂತೆಲ್ಲ ಐಡಿಯಾ ಇರುತ್ತೆ. ಆಮೇಲೆ ಅದು ಸಿಕ್ಕಿದಾಗ ಆನಂದವಾಗಿ ಖುಷಿಯಾಗುತ್ತವ, ನಾನು ಇಷ್ಟು ದಿವಸ ಕನಸಾಗಿದ್ದು ಸಿಕ್ತು ಅಂತ. ಅದೇ ರೀತಿ ಮದುವೆ ಕೂಡ ಸಡನ್ನಾಗಿ ಸಿಕ್ಕಬಾರ್ದು, ಸಿಗುತ್ತೆ ಇನ್ನೊಂದು ವರ್ಷ ಅಂದರೆ ಆ ವರ್ಷದ್ದೊಂದು ಟೈಮ್ ಇದೆಯಲ್ಲ, ಆವಾಗ ಫ್ಲ್ಯಾಶ್ ಬ್ಯಾಕ್ ಇದೆಯಲ್ಲ, ಅದೇ ಲೈಫು. ಸಿಕ್ಕಿದ್ಮೇಲೆ ಅಷ್ಟೇ ಅದೇ ಅದು ಜೀವನ. ಆ ಜರ್ನಿ ಇದೆಯಲ್ಲ, ಜರ್ನಿ ಈಸ್ ಸೋ ಬ್ಯೂಟಿಫುಲ್. ಅದಕ್ಕೆ ಜೀವನ ಜರ್ನಿ ಭಾಳ ಚೆನ್ನಾಗಿರ್ಬೇಕು ನಮ್ಮದು ಅಂತೀವಿ, ಅದು ಸಿಗೋವರೆಗೂ ಅಷ್ಟೇ. ಸೊ ಲ್ಯಾಂಗ್ವೇಜಸ್, ಕನ್ನಡ ಭಾಷೆ ಚೆನ್ನಾಗಿದೆ ನೋಡಿ, ಹೆಂಗಿದೆ ಬರೆಯೋಕ್ಕೆ, ಮುತ್ತಿದ್ದಂಗಿದೆ. ಠ ಡ ರ ಎಲ್ಲ ಮುತ್ತು. ಆ ಮುತ್ತು ಸ್ವಲ್ಪ ಒಡೆದೋಗ್ಬಿಟ್ರೆ ತೆಲುಗು ಆಗೋಯ್ತದೆ. ಸೊ ಓದಕ್ಕೆ ಬರ್ತದೆ ನಮಗೆ, ಆದರೂ ಡೌಟು. ಇದು ರಾನ ರ ರೂ ರೂ ರಾ ರಾ. ಮಲಯಾಳಂ ಹೆಂಗಿದೆ, ಜಿಲೇಬಿ ಇದ್ದಂಗಿದೆ. ಅದ್ರ ಮೇಲೆ ಯಾರು ಕೂತ್ರೆ ತಮಿಳು ಆಗೋಯ್ತದೆ. ಅದು ಯಾರು ಕೇಳಿದ್ರು, ಹಂಗಾರೆ ಹಿಂದಿ ಹೆಂಗಿದೆ ಅಂತ. ಹಿಂದಿ ಹ್ಯಾಂಗರಲ್ಲಿ ಬಟ್ಟೆ ಹಾಕ್ದಂಗಿದೆ, ಒಂದು ಹ್ಯಾಂಗರು ಎರಡು ಬಟ್ಟೆ, ಒಂದು ಹ್ಯಾಂಗರು ಎರಡು ಬಟ್ಟೆ, ಒಂದು ಹ್ಯಾಂಗರ್. ಅಷ್ಟೇ ರೀ. ನೀವು ಹಾಸ್ಯ ನೋಡಿ, ಏನರ ಬಗ್ಗೆ ನೀವು ಕಲ್ತಿರೋ ಮಗ್ಗಿ ಭಾಷೆ ABCD ಇಂದಾನೇ ಹಾಸ್ಯ ಶುರುವಾಗುತ್ತೆ ಅಲ್ವಾ? ನೋಡಿ, ಹೌ ಡು ಯು ಲಿಸನ್ ಟು ಲ್ಯಾಂಗ್ವೇಜಸ್? ತಮಿಳ್ ಎಂಥ ಸೂಪರ್ ಭಾಷೆ.
ಇವತ್ತು ರಾಜ್ಯೋತ್ಸವ ಟೈಮಲ್ಲಿ ಹಿಂಗಂತೀನಿ ಅಂತ ಇಲ್ಲ. ತಮಿಳ್ ನಮ್ಮ ಪಕ್ಕದ ಊರು, ಅದೇನು ಬೇರೆ ಯಾವುದೋ ದೇಶದಲ್ಲಿಲ್ಲ. ಯಾವುದೋ ದೇಶದಲ್ಲಿದ್ದರೆ ಮನುಷ್ಯರೆಲ್ಲಿದ್ದಾರೋ ಅದೆಲ್ಲ ನಮ್ಮದೇ. ಯಾಕಂದರೆ ಇಡೀ ಪ್ರಪಂಚದ ಎಲ್ಲ ಮಾನವರನ್ನ ನಾವು ಮನುಷ್ಯರಾಗಿ ನೋಡಬೇಕು, ನಮ್ಮವರಾಗಿ ನೋಡಬೇಕು, ನಮ್ಮತನಾಗಿ ನೋಡಬೇಕು ಅನ್ನೋ ನಾಡು ನಮ್ಮ ಕರ್ನಾಟಕ. ಕುವೆಂಪು ಅಂತ ಅವ್ರು ಹುಟ್ಟಿರೋ ನಾಡು ನಮ್ಮ ಕರ್ನಾಟಕ. ಚೆನ್ನಾಗಿದೆ ತಮಿಳ್. ಹೌ ಡು ಯು ಲಿಸನ್ ಟು ತಮಿಳ್ ಇಫ್ ಯು ಡೋಂಟ್ ನೋ ತಮಿಳ್? ತಮಿಳ್ ಅರ್ಥ ಆಗ್ದವ್ರು ಹೆಂಗೆ ಕೇಳ್ಸಿದ್ ನೋಡಿ. ಅప్పుడు ನಾವು போயிட்டு வந்தோம், அவன் பிடிச்சினா அவன் பிடிக்கணும், ஆரத்து போயிட்டு வந்தான், அவன் ஒரு கூட மறுபடியும் ஒரே பார்த்துக்கலாம், அவன் மறுபடியும் ஒரೇ கதைக்கும் என்ன பண்ணுறது? ಮ್ಯೂಸಿಕ್ ಇದೆ ರೀ. ತೆಲುಗು ಚೆನ್ನಾಗಿದೆ. ನಮ್ಮ ಹೈದರಾಬಾದ್ ತೆಲುಗು వచ్చాರ ఎన్నికని చదువుకి అవును కదా, ಎಷ್ಟು ಚೆನ್ನಾಗಿದೆ. అదే బెంగళూరు తెలుగు నోడి వాళ్ళు వచ్చాకని తీసాను పోయి లేవని చెప్పచ్చు కొట్టాసి మేము సంగతి యాಕೆ వచ్చి యాం చేసేది యామకేం ಗೊತ್ತು ಮಾಕೇಂ ಗೊತ್ತು చెప్పేది కదా. ನಮ್ಗೆ ಅರ್ಥ ಆಗಲ್ಲ. ಚೆನ್ನಾಗಿದೆ ತೆಲುಗು, ಅವ್ರ ಸ್ಟೈಲ್ ಅದು. ಇನ್ನು ಕೇರಳದ ತುಳು ಕೊಂಕಣಿ ಯಾವುದು, ಕೇರಳದ ಭಾಷೆ ಯಾವುದು? ಮಲಯಾಳ. ಅವ್ರು ಒಂದೇ ಜನ ರೀ ವರ್ಲ್ಡಲ್ಲಿ ಯಾವ ಭಾಷೆ ಬೇಕಾದ್ರೂ ಮಾತಾಡ್ತಾರೆ, ಮಲಯಾಳಂ ಥರನೇ ಮಾತಾಡ್ತಾರೆ. ഹൗ ഡു ലിസൺ ടു മലയാളം ഇഫ് യു ഡോണ്ട് നോ? കംപ്ലീറ്റ് ഓനായിട്ട് അടിച്ചുകൊണ്ട് കൺട്രോൾ ഇല്ല. പിന്നെ ഓൾവേസ് ദ പ്രോബ്ലം എന്ന് പറഞ്ഞ് കണ്ടിന്യൂസ് ഇങ്ങനെ കൺട്രോൾ ഇല്ല, അടിച്ചുകൊണ്ട് കൊണ്ടുവന്ന് പോയി. പിന്നെ മനസ്സിലായില്ലെന്ന് പറഞ്ഞ് കൊടുത്തു എന്നിട്ട് ಹಂಗೆ ದುಬೈಗೆ ಹೋಗ್ಬಿಟ್ಟಿರ್ತದೆ. ದುಬೈಗೆ ಹೋಗೇ ಬಿಟ್ಟಿರ್ತಾರೆ. ಅವ್ರು ಯಾವಾಗ ದುಬೈಗೆ ಹೋಗ್ತಾರೋ ಗೊತ್ತಿಲ್ಲ. ಅವ್ರು ಪಂಚೆ ಹಿಂಗೆ ಕೊಡುವುದ್ರೆ ಸಾಕು 2 ಮಕ್ಕಳು ದುಬೈಗೆ ಹೋಗ್ಬಿಟ್ಟಿರ್ತಾರೆ. ಹೆಂಗೆ ದುಬೈಗೆ ಹೋಗ್ತಾರೋ ಗೊತ್ತಿಲ್ಲ ರೀ. ನಾನು ಮೊನ್ನೆ ಸಿಂಗಾಪುರ್ಗೆ ಹೋದೆ. ನೀವು ನಂಬ್ತೀರಾ ಬಿಡ್ತೀರಾ? ನೀವು ನಂಬಲ್ಲ ಹೇಳಿದ್ರೆ ನೋ. ನಾನು ಇದು ವೀಸಾನೂ ತೊಗೊಳ್ಳಿಲ್ಲ, ಫ್ಲೈಟು ಹತ್ತಲಿಲ್ಲ, ಏರ್ ಟಿಕೆಟು ತೊಗೊಂಡಿಲ್ಲ. ಸಿಂಗಾಪುರ್ಗೆ ಹೋದೆ. ಇಲ್ಲೇ ಇದೆ ಸಿಂಗಾಪುರ್ ಅಂತ ಒಂದು ಊರು. ಅಲ್ಲಿ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಹೋಗಿದ್ದೆ ಅಷ್ಟೇ. ಆದರೆ SS ಸಿಂಗಾಪುರು ಅಂತ. ಆ ಥರ ಈ ಮಲಯಾಳಿಗಳು ಏನು ಮಾತಾಡೋದು ಅಂತ ಗೊತ್ತಾಗಲ್ಲ. ಅವ್ರು ಮಾತಾಡ್ತಾ ದುಬೈಗೆ ಹೋಗ್ಬಿಟ್ಟಿರ್ತಾರೆ. ದುಬೈ ಭಾಷೆ ಕಲೀರಿ ನೀವು, ಭಾಳ ಒಳ್ಳೆಯದು. ಎದೆನಲ್ಲಿ ಕಪ ಕಟ್ಕೊಳ್ಳಲ್ಲ. ಈ ಗಂಟ್ಲು ಕಪ ಗಿಪ ಎಲ್ಲ ಕ್ಲಿಯರ್ ಆಗಿಬಿಡ್ತೀರಿ. ಭಾಳ ಹೆಲ್ತಿ ಲ್ಯಾಂಗ್ವೇಜ್ ಅದು. ಡಾಕ್ಟ್ರುಗಳು ಉಪಯೋಗಿಸ್ತಾರೆ. ಕಪ ಕಟ್ಟಿದ್ಯಾ ಉರ್ದು ದುಬೈ ಮಾತಾಡು ಅಂದರೆ ಫುಲಾಖ್ ಅಲ್ ಬಿಲಖದಮಿನಿ ಲಾ ಇಲ್ ವಿಲಾ ಫದಾನಿನ್ ಅಲ್ ಫಲಾಖಿನ ಮುಖದ್ದರ್ನ ಅನ್ ಫನಾಕಿನ ಲಾಹಿಲ್ ಫಲಾ ಫಖದ್ ಅನ್ ಬಲಾಖಿನ ಮುಖದ್ದರ್ ಅನ್ ಬಲಾ ವಾಹಿಲ್ ಫಲಾಖದಿ ಬಿಲ ಖಫಾನ ಹೋಗ್ಬಿಡ್ತು. ಕಫ ಎಲ್ಲ ಆಚೆಗೆ ಎಲ್ಲ ಆಚೆಗೆ ಹೋಗ್ಬಿಡ್ತೀರಿ. ದುಬೈಗೆ ಹೋಗಿದ್ದು ಒಬ್ಬ ಸಿಗ್ದಾರಿ 6 ಅಡಿ ಇದ್ದಾನೆ. 6 ಅಡಿ ಇದೆ. ಏನು ಮಾಡ್ತಾನೆ ರೀ ಇವನವರು? ಫಲ್ ಖಲಾದಲ್ಲ ಇಲ್ಲ ಹೊರ ಇಸ್ವತ್ತವ್ರ. ಸರಿ ಹೇಳ್ರಿ ಅವ್ನು ಹೇಳ್ದ, ಸರ್ ಇವನು ಹಾಲು ಕರಿತಾನಂತೆ ಅಂತ. 6 ಅಡಿ ಹಾಲು ಕರಿತಾನ. ನಮ್ಮಲ್ಲಿ ಹಾಲು ಕರಿಯೋರು ಇಷ್ಟೇ ಇರ್ತಾರೆ, ಕಿರ್ಕಿರ್ ಕರೀತಾರೆ. ಸರ್ ಇಲ್ಲ ಸರ್, ಇದು ದುಬೈ ಒಂಟೆ ಹಾಲು. ಅವನೇ ಬಕೆಟ್ ತಲೆ ಮೇಲೆ ಇಟ್ಕೊಂಡು ಕರಿತಾನೆ ಪಾಪ ಅಂದರು. ಯಾವ ಭಾಷೆ ಯಾವ ಊರು ಅಂತ ನೋಡ್ಕೋಬೇಕ್ರಿ. ನಾನು ಬರ್ತಾಯಿದ್ದೆ, ಅನೇಕ ದೇಶಗಳಿಗೆ ಹೋಗಿದ್ದೀನಿ ಹೇಳೋದು. ಅಲ್ಲೆಲ್ಲ ಹೋದಾಗ ಒಂದು ಕಡೆಯಿಂದ ಬರ್ತಾಯಿದ್ದೆ, ಯಾವನೊಬ್ಬ ಮಾತಾಡ್ತಾ ಇದ್ದ. ದುಬೈಯಲ್ಲಿ ನೋಡಿದೆ. ದುಬೈಯಲ್ಲಿ ನೋಡಿದ ತಕ್ಷಣ ಆಶ್ಚರ್ಯ ನನಗೇನಾಯಿತು ಅಂದರೆ, ಏನು ವಾಟಾಳ್ ನಗರ ಜನರು ಬಂದಿದ್ರೆ ಇಲ್ಲಿ ಅಂತ. ಯಾಕೆಂದರೆ ಎಲ್ಲ ಬೋರ್ಡಲ್ಲೂ ಕನ್ನಡ ಫಸ್ಟ್ ಇದೆ, ಕರ್ನಾಟಕದ ಹೋಟ್ಲಲ್ಲಿ. ಆಮೇಲೆ ದುಬೈ ಭಾಷೆಯಲ್ಲಿದೆ. ಆಶ್ಚರ್ಯ ಆಗ್ಬಿಡ್ತು ನನಗೆ. ಒಬ್ಬ ಸಿಗ್ದ ಫ್ಲೈಟಲ್ಲಿ ಭಾಳ ಬೇಜಾರಾಗಿ ಕೂತಿದ್ದ. ಕೇಳಿದೆ ಅವನ್ನ, ಯಾಕೆ ಇಷ್ಟು ಬೇಜಾರು? ದುಬೈಯಲ್ಲಿ ಬಿಸ್ನೆಸ್ ಮಾಡಿದೆ, ಲಾಸ್ ಆಗೋಯ್ತು ಸರ್. ದುಬೈಯಲ್ಲಿ ಬಿಸ್ನೆಸ್ ಮಾಡಿ ಲಾಸ್ ಆಗೋಯ್ತಾ? ಏನು ರೀ ದುಬೈಯಲ್ಲಿ ಬಿಸ್ನೆಸ್ ಮಾಡಿದ್ರೆ ಪ್ರಾಫಿಟಾಗಿ ಏನು ಬಿಸ್ನೆಸ್ ಮಾಡಿದ್ರಿ? ಸರ್ ಜ್ಯೂಸ್ ಕಂಪ್ನಿ ಇಟ್ಟಿದೆ. ಅರೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಯ್ತು ನೀವು. ಕೊಟ್ಟೆ ಸರ್. ಏನು ಕೊಟ್ರಿ? ಇಲ್ಲ ಸರ್ ಅಲ್ಲಿ ಭಾಷೆ ಗೀಷೆ ಬೇಡ ಅಂದ್ಬಿಟ್ಟು ಒಬ್ಬ ಬೇಜಾರಾಗಿ ಕೂತ್ಕೊಂಡ. ನೆಕ್ಸ್ಟ್ ನಮ್ಮ ಕೂಲ್ ಡ್ರಿಂಕ್ಸ್ ಕುಡ್ದ. ನೆಕ್ಸ್ಟ್ ಹ್ಯಾಪಿ ಆಗ್ಬಿಟ್ಟ. ಚೆನ್ನಾಗಿತ್ತಲ್ಲ, ಯಾಕೆ ಓದ್ಲಿ? ಇಲ್ಲ ಸರ್ ಓಡಲ್ಲ. ಯಾಕೆ? ಅವ್ರು ಈ ಕಡೆಯಿಂದ ಓದ್ತಾರಲ್ವ, ಚೆನ್ನಾಗಿದ್ದ ಕುಡ್ದ ಹಾಳಾಗೋಗ್ಬಿಟ್ಟ ಅನ್ಕೊಂಡು. ಅದಕ್ಕೆ ಕನ್ನಡ ಭಾಷೆ ಅಂತೀವಿ. ಅವ್ರು ಈ ಕಡೆಯಿಂದ ಓದೋದು, ಅವ್ರಿಗೆ ಉರ್ದು ಫಸ್ಟು, ಆಮೇಲೆ ನಮ್ಮ ಕನ್ನಡ. ಅದಕ್ಕೆ ಯಾವ ಊರು ಯಾವ ಭಾಷೆ ಯಾವ ಸ್ಟೈಲ್ ಅಂತ ತಿಳ್ಕೋಬೇಕು. ನಮ್ಮಲ್ಲಿ ನೋಡಿ ಭಾಳ ಸ್ಟೈಲ್ ಚೇಂಜ್ ಮಾಡಿಬಿಡ್ತಾರೆ ಜನ, ಸಿಕ್ಕಾಪಟ್ಟೆ ಚೇಂಜ್ ಮಾಡ್ತಾರೆ. ಎಲ್ಲ ವ್ಯವಸ್ಥೆನೇ ಚೇಂಜ್ ಮಾಡಿಬಿಡ್ತಾರೆ. ನೋಡಿ ಸ್ವಲ್ಪ ದಿವಸ ಅಮೇರಿಕ ಹೋಗ್ತಾರೆ ಹುಡುಗರು, ನೋಡಿ ಹೆಂಗಿರ್ತಾರೆ. ನಮಸ್ಕಾರ ಅಂಕಲ್, ಚೆನ್ನಾಗಿದ್ದೀರಾ? ಏನಪ್ಪ ಅಮೇರಿಕಾಗೂ? ಅಮೇರಿಕಾಗೂ ಯಾಕೆ? ಫರ್ದರ್ ಸ್ಟಡೀಸ್. ಅಪ್ಪ ಕಳಿಸ್ತಾರೆ. ವೆರಿ ಗುಡ್. ಕುಂಕುಮ ಎಲ್ಲ ಹಾಕ್ಕೊಂಡು ಕಾಲಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗ್ತಾನೆ. 1 ವರ್ಷ ಹೋಗ್ಬಿಟ್ಟು ಅಮೇರಿಕಾಗೆ ಬಂದುಬಿಡ್ಲಿ, ಸ್ಟೈಲೇ ಚೇಂಜು. ಆ ಕಡೆಗೆ ಪ್ಯಾಂಟು ಅಲ್ಲ, ಈ ಕಡೆಗೆ ಚಡ್ಡಿನೂ ಅಲ್ಲ, ಮಧ್ಯಕ್ಕೆ ಹಾಕಿರ್ತಾನೆ. ಆಮೇಲೆ ಎಲ್ಲಿ ಕಟ್ಟಬೇಕು ಅಲ್ಲಿ ಕಟ್ಟಿರಲ್ಲ, ಅದು ಬೇರೆ ಬೇರೆ ಕಡೆ ಕಟ್ಟಿರ್ತಾನೆ. ಬಗ್ಗಿದ್ರೆ ನಮ್ಗೆ ಏನೇನೋ ಕಾಣ್ತದೆ. ಅದ್ರದ್ದು ಅಡ್ವರ್ಟೈಸ್ಮೆಂಟೆಲ್ಲ ಓದೋಕ್ಕೆ ನಾವು ಇವನು ಬಗ್ಗಿಸ್ಬೇಕಾ? ಪ್ಯಾಂಟು ಇಲ್ಲ ಚಡ್ಡಿನೂ ಇಲ್ಲ, ಬೇರೆ ಆಗ್ಬಿಟ್ಟಿರ್ತದೆ. ಅದೇನು ಅದು ಹಾಳಾಗೋಗ್ಲಿ ರೀ. ಶೇವಿಂಗ್ ಮಾಡಿರ್ತಾರೆ, ಇಲ್ಲಿ ಕೊತ್ತಂಬರಿ ಸೊಪ್ಪು, ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಏನು ಒಗ್ಗರಣೆಗೆ ಹಾಕಕ್ಕೆ ಇಟ್ಕೊಂಡವ್ರ.
ಮಾತಾಡೋ ಸ್ಟೈಲ್ ನೋಡಬೇಕು. ಐ ಡೋಂಟ್ ನೋ, ಮೈ ಡ್ಯಾಡ್, ಮೈ ಮಾಮ್, ಐ ವಾಸ್ ಇನ್ ರಾಘವೇಂದ್ರ ಸ್ವಾಮಿ ಟೆಂಪಲ್, ಚಾಮರಾಜಪೇಟೆ. ಏನು ನರಗಿರ ಎಳೆದು ಬಿಡ್ತಾರ? ನಾನು ಇಷ್ಟು ದೇಶಕ್ಕೆ ಹೋಗಿದ್ದೀನಿ, ನಾನು ನರ ಎಳೆದಿಲ್ಲ. ಇದೇನು ಪ್ರಾಬ್ಲಮ್ಮು ಅಂದರೆ, ಅಕ್ಕಿ ರೊಟ್ಟಿ ಅನ್ನ ಸಾರು ತಿನ್ಕೊಂಡು ಚೆನ್ನಾಗಿದ್ದ, ಅಲ್ಲೋಗಿ ಪಿಜ್ಜಾ ತಿಂದು ಹಿಂಗೆ ಆಗ್ಬಿಟ್ಟವನ ಅಂತ. ಆ ಪಿಜ್ಜಾ ಹೆಂಗಿದೆ, ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿದೆ ಅದು. ಇನ್ನು ಆ ಬರ್ಗರು ಗೋರ್ಮೆಂಟ್ ಬಸ್ಸು ಸ್ಪಾಂಜೆ ಕಿತ್ಕೊಂಡು ತಿಂದಂಗಿದೆ, ಬಾಸ್ಕಾ ಅಂತ. ನೀವೆಲ್ಲ ಯೋಚನೆ ಮಾಡೋದೇ, ನಾವು ತಿಂತಾ ಇದ್ವಿ, ಯಾಕೆ ಹೇಳಿದ್ರಿ? ವರ್ಲ್ಡ್ಸ್ ಟೇಸ್ಟಿಯೆಸ್ಟ್ ಫುಡ್ ನಾನು ತಿಂದಿದ್ದೀನಿ. ಪ್ರಪಂಚದ ಅತ್ಯಂತ ರುಚಿಯಾದ ಆಹಾರ ನಾನು ತಿಂದಿದ್ದೀನಿ, ನೀವು ತಿಂದಿದ್ದೀರಾ. ಅದು ತಾಯಿಯ ಕೈ ತುತ್ತು, ತಾಯಿಯ ಕೈ ಅಡಿಗೆ. ಅದಕ್ಕಿಂತ ರುಚಿಯಾದದ್ದು ಯಾವುದೂ ಇಲ್ಲ. ನಾನು ಹೇಳಿದೆ ನಿಮಗೆ, ಬಂದ ತಕ್ಷಣ ಸಾಹುಕಾರಲ್ಲ ನಗ್ತಾರೆ ಎಲ್ಲ ಸರಿ. ಯಾರು ಸಾಹುಕಾರರು? 500 ಕೋಟಿ ಇಟ್ಕೊಂಡಿದ್ರೆ ಸಾಹುಕಾರ ಅಲ್ಲ ಅವನು. 50 ಬಿಲ್ಡಿಂಗು 50 ಫ್ಲ್ಯಾಟ್ ಇಟ್ಕೊಂಡಿದ್ರೆ ಅವ್ನು ಸಾಹುಕಾರ ಅಲ್ಲ. ಅವ್ನು 50 ಎಕರೆ ಕಾಫಿ ಎಸ್ಟೇಟ್, ಅವ್ನು ಸಾಹುಕಾರ ಅಲ್ಲ. ಯಾರು ಸಾಹುಕಾರ ಅಂದರೆ, ಹೆತ್ತ ತಂದೆ ತಾಯಿನ ತನ್ನ ಜೊತೆಲಿ ಇಟ್ಕೊಂಡು ಸಾಕ್ತಾನಲ್ಲ, ಅವನಕ್ಕಿಂತ ದೊಡ್ಡ ಸಾಹುಕಾರ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಜೀವನ ಇಷ್ಟರಿ, ನಾವು ಜೊತೆಯಲ್ಲಿ ಬದುಕಬೇಕು, ಚೆನ್ನಾಗಿ ಬದುಕಬೇಕು. ಪಕ್ಷಿಗಳು ಸಾಯಂಕಾಲ ಆರ್ತವೆ, ಎಲ್ಲ ಗುಂಪಾಗಿ ಆರ್ತವೆ. ಸಪ್ರೇಟಾಗಿ ಏನಾದ್ರು ಹಾರ್ತಾ ಇದೆ ಅಂದರೆ ಏನೋ ಪ್ರಾಬ್ಲಮ್ ಆಗಿದೆ ಅವನಿಗೆ. ಅದಕ್ಕೆ ನಾವು ಯಾವತ್ತೂ ಗುಂಪಲ್ಲಿ ಇರಬೇಕು. ನಮ್ಮ ಟ್ರೂಪ್ ಇದೆಯಲ್ಲ, ಆ ಟ್ರೂಪೇ ಒಂದು ಶಕ್ತಿ. ನಾವೆಲ್ಲರೂ ಒಟ್ಟಿಗೆ ಸೇರಿಸ್ಕೊಂಡು ಹಾರ್ತಾ ಇದ್ದರೆ ನೋಡಿದವನು ಭಯ ಪಡಬೇಕು, ಬಾ ಎಂಥ ಗ್ರೇಟ್ ಇವರು ಅಂತ. ಅದಕ್ಕೆ ಆ ಟ್ರೂಪಲ್ಲಿ ಒಂದು ಶಕ್ತಿ ಇದೆ. ಆ ಟ್ರೂಪ್ಗಳನ್ನು ಒಟ್ಟಿಗೆ ಮಾಡೋಂಥ ಯೋಗ್ಯತೆ ಇರೋ ಜನ ನೀವು. ಹುಡುಗಾಟದ ಮಾತಲ್ಲ. ಒಬ್ಬರನ್ನ ಕಂಟ್ರೋಲ್ ಮಾಡೋದು, ಒಬ್ಬರನ್ನ ಬದಲಾಯಿಸೋದು ಕಷ್ಟ. ಅಂದಮೇಲೆ ಒಂದು ಕಂಪ್ನಿ, ಒಂದು ಸಂಘಟನೆ, ಒಂದಷ್ಟು ಜನನ್ನ ನೀವು ಮೋಟಿವೇಟ್ ಮಾಡಬೇಕು ಅಂದರೆ ಅದು ದೊಡ್ಡದೊಂದು ಸಾಧನೆ. ಅದನ್ನು ನೀವು ಒಳಗಡೆಯಿಂದ ಕರಗತ ಮಾಡಿದ್ದೀರಿ ಅಂದರೆ ಅದು ಬರೀ ನಿಮ್ಮ ವಿದ್ಯಾಭ್ಯಾಸದಿಂದ ಸಾಗೋದಿಲ್ಲ. ಅದು ಬಹುಶಃ ನಿಮ್ಮ ರಕ್ತಗತವಾಗಿ ಬಂದಿರುತ್ತೆ ಅನ್ನೋ ಒಂದು ಕಲ್ತು ಯಾಕೆ ನೀವು ನೋಡಿ, ಒಂದು ವಿಗ್ರಹ ನೀವು ತೊಗೊಂಡು ನೋಡಿ, ಯಾವ್ದಾದ್ರು ಅಂಗಡಿಗೆ ಹೋಗಿ, ಕಲರೆಲ್ಲ ಚೆನ್ನಾಗಿರುತ್ತೆ, ಏನೋ ಒಂದು ಲ್ಯಾಕಿಂಗ್. ಅದೇ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಚಿಕ್ಕ ವಿಗ್ರಹ ನೋಡಿ, ಎಷ್ಟು ಚೆನ್ನಾಗಿರ್ತದೆ ಅಂದರೆ, ಇದು ಅಂಗಡಿಗಳಲ್ಲಿ ಈ ಥರ ಯಾಕೆ ಸಿಗಲ್ಲ ಅಂತ. ಅದಕ್ಕೆ ದಿವಸ ಅಭಿಷೇಕ ಮಾಡಿ ಅದಕ್ಕೊಂದು ಸ್ಮೂತ್ನೆಸ್ ಬಂದಿರುತ್ತೆ. ನೋಡಿಬೇಕಾರೆ ಅನುಭವಿಸ್ತವ್ರಿಗೆ ಗೊತ್ತಿದ್ದು. ಅದು ಅಭಿಷೇಕ ಮಾಡಿ ಅದಕ್ಕೆ ಬೆಣ್ಣೆ, ತುಪ್ಪ, ನೀರು ಎಲ್ಲ ಸುರಿದು ದಿವಸ ಪೂಜೆ ಮಾಡಿ ಒರೆಸಿ ಅದಕ್ಕೊಂದು ಬ್ಯೂಟಿ ಬಂದಿರುತ್ತೆ. ಅದೇ ನಮ್ಮ ಬದುಕು ಕೂಡ. ನಾವು ಎಲ್ರಿಗೂ ಕೊಟ್ಟು, ಎಲ್ಲರ ಜೊತೆ ಮಿಂಗಲಾಗಿ ಚೆನ್ನಾಗಿ ಬದುಕಿ ನಮ್ಮಲ್ಲಿ ಒಂದು ಗ್ರೇಟ್ ಚೇಂಜ್ ಬಂದಿರುತ್ತೆ. ಎಲ್ಲರೂ ಅನ್ಕೋತಾರೆ ಪೊಲೀಸ್ನವ್ರಿಗೆಲ್ಲ ರ್ಯಾಂಕ್ ಕೊಡ್ತಾರೆ ಸೈಡಲ್ಲಿ, ನಮಗೆ ರ್ಯಾಂಕ್ ಕೊಡ್ತಾರೆ ಎಲ್ಲಿ ಅಂದರೆ ಇಲ್ಲಿ. ಪ್ರಭಾವಳಿ ಬಂದಿರುತ್ತೆ, ನಮಗೆ ಗೊತ್ತಿರಲ್ಲ, ಅದು ಯೋಗ್ಯತೆ ಇರೋರಿಗೆ ಕಾಣುತ್ತೆ. ಅದಕ್ಕೆ ಆ ಥರ ಪ್ರಭಾವಳಿ ನಮ್ಮಲ್ಲಿ ಬರಬೇಕು ಅಂದರೆ ಜಸ್ಟ್ ಯಾರು ಸಿಗ್ತಾರೆ ಅವ್ರಿಗೇನು ಕೊಡೋಣ ಅಂತ ಯೋಚನೆ ಮಾಡಿ. ಎಲ್ಲರೂ ಅನ್ಕೋತಾರೆ ದುಡ್ಡು ಕೊಡೋದು ಅಂತ. ದುಡ್ಡಲ್ಲ, ಒಂದು ಒಳ್ಳೆ ಮಾತು ಕೊಡ್ರಿ ಸಾಕು. ಒಳ್ಳೆ ಮಾತಾಡ್ಬಿಡಿ, ಅವ್ನು ಖುಷಿ ಆಗ್ಬಿಡ್ತಾನೆ. ಏನು ಅಂದರೆ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಬ್ಯೂಟಿಫುಲ್ ಆಗಿ ಕಾಣ್ತೀರಿ, ಚೆನ್ನಾಗಿದೆ, ಫಿನಿಶ್, ಯು ಹ್ಯಾವ್ ಮೇಡ್ ದ ಡೇ. ನಾವು ಆ ಥರ ಕೃತಜ್ಞತಾ ಮನೋಭಾವನೆ ಇದ್ಬಿಟ್ರೆ ಸಾಕು. ಫಾರ್ ಎಕ್ಸಾಂಪಲ್ ಅದಕ್ಕೆ ಹೇಳ್ತೀನಿ ನೋಡಿ, ಡ್ರೈವರ್ಸ್, ನಾವು ಬಸ್ಸಲ್ಲಿ ಬರ್ತೀವಿ, ಡ್ರೈವರ್ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಡ್ರೈವರ್ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ, 24 ಕೂತ್ಕೊಳ್ಳಿ, ಅದು ಲೇಡೀಸ್ ಸೀಟ್ ಈ ಕಡೆ ಕೂತ್ಕೊಳ್ಳಿ, ಓಕೆ ಥ್ಯಾಂಕ್. ನೀರು ಕೊಡ್ತಾನೆ ಒಂದು ಬಾಟ್ಲಲ್ಲಿ, ಓಲ್ವಾ ಬಸ್ ಆದರೆ. ಆಮೇಲೆ ಊರಿಗೆಲ್ಲ ಹೋಗ್ಬೇಕಾದ್ರೆ ಕಂಬ್ಳಿ ಕೊಡ್ತಾರೆ. ನೀವು ನೋಡಿರ್ಬೋದು, ಆ ಕಂಬ್ಳಿ ಚಿಕ್ಕದಾಗಿರುತ್ತೆ. ಅದು ಯಾಕೆಂದರೆ ಕೆಲವ್ರು ಕತ್ಕೊಂಡು ಹೋಗಿರ್ತಾರೆ, ಒಂದನ್ನ 2 ಮಾಡಿರ್ತಾರೆ. ಓಲ್ವಾ ಬಸ್ಸೆಲ್ಲ ಕೊಡ್ತಾರೆ ಕಂಬ್ಳಿ ಇದೆಲ್ಲ. ಅದು ಇಲ್ಲಿ ಮುಚ್ಚಿದ್ರೆ ಇಲ್ಲಿ ಕವರ್ ಆಗಲ್ಲ, ಇಲ್ಲಿ ಕವರ್ ಆಗ ಇಲ್ಲಿ ಮುಚ್ಚೋಲ್ಲ, ಎಲ್ಲ ಮಾತಾಡಿಸ್ತಾರೆ ಕಂಡಕ್ಟರ್ ನಮಗೆ. ಆಮೇಲೆ ನಾವು ಅಷ್ಟೇ ಇಳಿದು ಹೋಗ್ಬೇಕಾದ್ರೆ ಬರ ಬ್ಯಾಗೆಲ್ಲ ಬರಬರ ಏನಿಲ್ಲ ಸರ್, ಏನು ಮಾಡಬೇಡಿ. ಇಳಿಬೇಕಾದ್ರೆ ಜಸ್ಟು ಡ್ರೈವರ್ನ ಒಂದು ಸತಿ ನೋಡಿ, ಸರ್ ಥ್ಯಾಂಕ್ ಯು ಸರ್, ಸೇಫಾಗಿ ಕರ್ಕೊಂಬಂದ್ರಿ, ಒಂದೇ ಮಾತು, ಥ್ಯಾಂಕ್ ಯು ಸರ್, ಸೇಫಾಗಿ ಕರ್ಕೊಂಬಂದ್ರಿ. ಅವ್ನು ಖುಷಿಯಾಗಿ ಹೋಗ್ಬಿಡ್ತಾನೆ, ಭಾಳ ಖುಷಿಯಾಗಿರ್ತಾನೆ. ಅಷ್ಟೇ ಮಾಡಬೇಕಾಗಿದ್ದು, ಏನು ದುಡ್ಡು ಕೊಡಬೇಕಾಗಿಲ್ಲ. ಥ್ಯಾಂಕ್ ಯು, ತುಂಬ ಚೆನ್ನಾಗಿ. ಯಾಕೆಂದರೆ ಅವನು ಒಬ್ಬ ಕಣ್ಣು ಮುಚ್ಚಿದ್ರೆ 45 ಜನ ಒಟ್ಟಿಗೆ ಕಣ್ಣು ಮುಚ್ಚಿಬಿಡ್ತಾರೆ ರೀ. ನೀವು ಅನ್ಬೋದು ಡ್ರೈವರ್ ಯಾಕೆ ಹೆಂಗೆ ಅಂತ. ನೀವು ನೋಡಿ, ಈ ಲೋಕಲ್ ಬಸ್ನಲ್ಲಿ ನೋಡಿದ್ರೆ ನೀವು, ಈ ಮಾನನೀಯ ಕಾಲೇಜ್ಗೆಲ್ಲ ಹೋಗೋ ಬಸ್ ನೋಡಿ, ಹುಡುಗಿರೆಲ್ಲ ಹೋಗಿ ಡ್ರೈವರ್ ಹತ್ರ ನಿಂತಿರ್ತಾರೆ. ಏನು ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ, ಹುಡುಗಿರೆಲ್ಲ ಹೋಗಿ, ನೀವು ಭಾಳ ಜನ ಲೇಡೀಸ್ ನೀವು ಸ್ಕೂಲಲ್ಲಿ ಇರುವಾಗ ನೋಡಿ, ನೀವು ಕಾಲೇಜಲ್ಲಿ ಹೋಗಿ ಜಸ್ಟ್ ಡ್ರೈವರ್ ಪಕ್ಕದಲ್ಲಿ ನಿಂತಿರ್ತಾರೆ. ಯಾಕೆ ಅಂದರೆ ಅದು ಕಾರಣ ಇದೆ. ಇಲ್ಲಿ ನಿಂತರೆ ಕೆಲವು ಪಿಟೀಲ್ ಮಾಸ್ಟರ್ಗಳು ಹಿಂಗೆ ಅಂತಿರ್ತಾರೆ, ಇನ್ನು ಕೆಲವರು ಅಲ್ಲೇ ತಂತಿ ಓಡಿಸ್ತಾ ಇರ್ತಾರೆ ಕೈ ಮೇಲೆ, ಇನ್ನು ಕೆಲವರು ಸ್ಕ್ರೂ ಡ್ರೈವರ್ ಆಡಿಸ್ತಾ ಇರ್ತಾರೆ. ಇದೆಲ್ಲ ಬೇಡ ಅಂದ್ಬಿಟ್ಟು ಅವ್ರೋಗಿ ಡ್ರೈವರ್ ಹತ್ರ ನಿಂತ್ಕೋತಾರೆ. ಡ್ರೈವರ್ ಯಾಕೆ ಸೇಫು ಅಂದರೆ ಫುಲ್ 100% ಸೇಫ್. 2 ಕಣ್ಣು ರೋಡ್ ಮೇಲಿದೆ ರೀ, 2 ಕೈ ಸ್ಟೇರಿಂಗ್ ಮೇಲಿದೆ, ತುಳಿಯೋಕ್ಕೆ 3 ವಸ್ತು, ಇರೋದು 2 ಕಾಲು, ಏನು ಫ್ರೀ ಇದೆ ಅಂತ ಗಲಾಟೆ ಮಾಡ್ತಾನೆ ಅವನು. ಅಷ್ಟೇ, ವೆರಿ ಸಿಂಪಲ್. ಹೆಣ್ಮಕ್ಳು ಭಾಳ ಹುಷಾರು ಅಂತ ಅದಕ್ಕೆ ಹೇಳೋದು. ಯಾರು ಮಿಮಿಕ್ರಿ ಆರ್ಟಿಸ್ಟ್? ನಾವೆಲ್ಲ ಆ್ಯಕ್ಟರ್ಸು. ರಿಯಲ್ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟು ಅಂದರೆ ಪ್ರತಿಯೊಂದು ಮನೆಯಲ್ಲಿರೋ ತಾಯಿಂದ್ರೆಲ್ಲ ಮಿಮಿಕ್ರಿ ಆರ್ಟಿಸ್ಟ್ಗಳೇ. ಯಾಕೆಂದರೆ ನಾವು ಗಂಡಸ್ ನೋಡಿ, ಏನೋ ಆಯಿತಾ ಹೋಗು, ಎಸ್ ಸರ್ ಬರ್ತೀನಿ ಸರ್, ಆಯ್ತಪ್ಪ ಕೊಡ್ತೀನಿ ನೀರು, ಎಲ್ಲರ ಜೊತೆ ಒಂದೇ. ಹೆಣ್ಮಕ್ಳು ಹೌದೇನೋ, ದೊಡ್ಡವ್ರಿಗೆ ಬೇರೆ, ಚಿಕ್ಕವ್ರಿಗೆ ಬೇರೆ, ನಾದ್ನಿಗೆ ಬೇರೆ, ತಮ್ಮನಿಗೆ ಬೇರೆ, ಮೊಮ್ಮಗಳ ಹತ್ರನೇ ಬೇರೆ, ಅಜ್ಜಿ ಹತ್ರನೇ ಬೇರೆ, ಮಾವನ ಹತ್ರನೇ ಬೇರೆ, ಅತ್ತೆ ಹತ್ರನೇ ಬೇರೆ, ಗಂಡನ ಹತ್ರನೇ ಬೇರೆ. ಎಲ್ಲಿ
ಇಲ್ಲಿಗೆ ಸಾಯಂಕಾಲ ಜಲ್ದಿ ಬರ್ತೀರ ತಾನೇ? ವಾಸನೆ ನೋಡ್ತೀನಿ ನಾನು, ಇವತ್ತು ಬಿಡಲ್ಲ. ಅಲ್ಲಿ ಚಿನ್ನ ನೀನು ಅಲಿಕೊಳ್ಳೋ ನೀನು ಸರಿ ಜಲ್ದಿ ಬಂದುಬಿಡ್ಬೇಕಷ್ಟೇ. ಎಷ್ಟು ಕ್ಯಾರೆಕ್ಟರ್ಸ್ ಮಾಡ್ತಾರೆ ರೀ, ಎಷ್ಟು ಮಿಮಿಕ್ರಿ ಮಾಡ್ತಾರೆ ಒಂದು. ಅದಕ್ಕೆ ಅವರೇ ಗ್ರೇಟ್ ಆರ್ಟಿಸ್ಟ್ಗಳು. ಈ ಭಾಷೆ ಬಗ್ಗೆ ಹೇಳಿದೆ ನಾನು, ಫುಡ್ ಬಗ್ಗೆ ಹೇಳಿದೆ, ಈ ಡ್ರೈವರ್ ಬಗ್ಗೆ ಹೇಳಿದೆ. ಡ್ರೈವರ್ ನೋಡಿ ಎಷ್ಟೊಂದು ಕಿರಿಕ್ ಮಾಡ್ತಾರೆ. ಕೂತ್ಕೊಳ್ಳಿ ಸರ್, ಆರಾಮ್ಸೆ ಕೂತ್ಕೊಳ್ಳಿ. ಇದು ಬಸ್ಸು. 90% ಆಫ್ ನೀವು ಫ್ಲೈಟಲ್ಲಿ ಹೋಗಿರ್ತೀರ. ಫ್ಲೈಟಲ್ಲಿ ನೋಡಿ ಏನಾಯ್ತದೋ ಗೊತ್ತಿಲ್ಲ, ಅನುಭವ ಹೇಳ್ತೀನಿ. ನೀವು ಫ್ಲೈಟ್ ಟಿಕೆಟ್ ತೊಗೊಂಡು ಏರ್ಪೋರ್ಟ್ಗೆ ಹೋದರೆ ಅಲ್ಲಿ ಯಾರೋ ಒಬ್ಬ ಕನ್ನಡ ಬರೆದಿರೋನೇ ನಿಂತಿರ್ತಾನೆ. 90% ಯಾರೋ ಹಿಂದಿಯವನೋ ನಾರ್ತ್ ಇಂಡಿಯನ್ ಹಾಕಿ ಅವನು ನಮ್ಮನ್ನು ಹೆಂಗೆ ನೋಡ್ತಾ ಅಂದರೆ ಇವಾಗ ಯರವಾದ ಜೈಲಿಂದ ಬಂದವನು ಏನು ನೋಡ್ತಾರೆ. ಇವನೇನಾ ಅವತ್ತು ಓಡೋಗಿದ್ದು ಅಥವಾ ಬೇರೆಯವನ ಅಂತ ಚೌ ಬಿಟ್ಟ ಏನೋ ಸದ್ಯ ಅವನ ಕರುಣೆಯಿಂದ ನಾವು ಒಳಗೋದಂಗೆ. ಅಲ್ಲಿ ಪ್ಲೇನಲ್ಲಿ ಹತ್ತಿ ನೀವು ಏರ್ ಹಾಸ್ಟೆಸ್ ಅಂತೀವಿ, ನಮಸ್ತೆ. ಹೋದ ತಕ್ಷಣ ನಗು ಹೋಯ್ತು, ನಮಸ್ತೆ. ರಿಯಲ್ ನಗು ಅಲ್ಲ ಅದು, ಬೇರೆ ನಮಗೆ ನಿನ್ನ ಮನ್ಕಾಯಿಗೆ ಹಾಳಾಗೋದು ಇಷ್ಟೇ ನಮಸ್ಕಾರ. ನಾವು ಒಂದು ಹಳೇ ಸ್ಕೂಟ್ರ್ ತೊಗೊಂಡ್ರೆ ಫಸ್ಟ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗ್ತೀವಿ ರೀ. ಈ ಪ್ಲೇನ್ ಹಾಳಾದ್ದು ಫಸ್ಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಹಿಂದೆ ಹೋಯ್ತದೆ. ಅವಾಗಲೇ ಗೊತ್ತು ಏನೋ ಗ್ರಾಚಾರ ಇವತ್ತು ಅಂತ. ಅಪ್ಶಕ್ನ ಅದು ಹಿಂದೆ ಹೋಗೋದು ಫಸ್ಟು. ಈ ಪ್ಲೇನ್ ಫಸ್ಟೇ ಹಿಂದೆ ಹೋಗೋದು. ಆಮೇಲೆ ಈ ಪ್ಲೇನಲ್ಲಿ ಇರ್ತಾರಲ್ಲ ಅವ್ರು ಏರ್ ಹಾಸ್ಟೆಸ್, ಹುಡುಗನೂ ಇರ್ತಾರೆ ಹುಡುಗಿನೂ ಇರ್ತಾರೆ. ನೀವೆಲ್ಲ ಜಾಸ್ತಿ ಹುಡುಗಿನೇ ನೋಡಿರ್ತೀರ ಅಲ್ಲ, ಈ ಕಡೆ ಎಲ್ಲ ಜಾಸ್ತಿ ಅಂತ ಹಂಗೆ ಹೇಳಿದ್ದೆ ಅಷ್ಟೇ. ಅವ್ರು ನೋಡಿಬೇಕಾದ್ರೆ ಬಂದ ತಕ್ಷಣ ಸಾರಿ ಟು ಟೆಲ್ ಯು, ನಮ್ಮ ಮುಖ ನೋಡೋದೇ ಇಲ್ಲ, ಇಲ್ಲೇ ನೋಡೋದವರು. ಬೆಲ್ಟ್ ಬೆಲ್ಟ್ ನಾವು ಏನು ಅಂದರೆ ಬೆಲ್ಟ್ 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 ಬೆಲ್ಟ್. ನಾವು ಯಾವ ಬೆಲ್ಟ್ ಹಾಕೊಳ್ಳೋದು ಯಾವ್ದು ಬಿಚ್ಚೋದು ಅಂತ ಕನ್ಫ್ಯೂಸ್ ಆಗಿರುತ್ತೆ. ಸೆಕ್ಯೂರಿಟಿನಲ್ಲಿ ಅವನೊಂದು ಬೆಲ್ಟ್ ಬಿಚ್ಚಿರ್ತಾನೆ, ಇಲ್ಲಿ ಬೆಲ್ಟ್ ಹಾಕೋ ಅಂತಾರೆ, ಅಲ್ಲಿ ಬಿಚ್ಚು ಅಂತಾರೆ, ಇಲ್ಲಿ ಹಾಕೋ ಅಂತಾರೆ, ಅಲ್ಲಿ ಬಿಚ್ಚು ಅಂತ ಕನ್ಫ್ಯೂಸ್ ಆಗ್ಬಿಟ್ಟು ಎಲ್ಲಿ ಏನೋ ಸಿಗಾಕೊಂಬಿಟ್ಟಿರ್ತದೆ. ಇದೆಲ್ಲ ಆದರೂ ಪರವಾಗಿಲ್ಲ. ಆಮೇಲೆ ಪ್ಲೇನ್ ಡೋರ್ ಹಾಕಿದ ತಕ್ಷಣ ಇವ್ರ ಕಲರೇ ಚೇಂಜ್ ಮಾಡಿಬಿಡ್ತಾರೆ. ವಿ ಆರ್ 5800 feet above the sea level in the 6000 speed of the 6000. ನಮ್ಗೆ ಯಾಕಪ್ಪ ಹೇಳಬೇಕು? ಎಷ್ಟು ಸ್ಪೀಡಲ್ಲಿ ಹೋಯ್ತೀನಿ, ಈ ಸ್ಪೀಡಲ್ಲಿ ಹೋಯ್ತೀನಿ, ಈ ಸ್ಪೀಡ್ ಇಷ್ಟು ಎತ್ತರದಲ್ಲಿ ಆಡ್ತಾ ಇದ್ದೀನಿ. ಟರ್ನಿ ನಮ್ಗೆ ಹೇಳ್ತಾನೆ ಕಂಡಕ್ಟ್ರು, 80ರಲ್ಲಿ ಹೋಯ್ತಾ ಇದ್ದೀನಿ, ತಿರುಗುವಾಗ 4 ಜನ ಬಿದ್ದೋಯ್ತೀರ ಹುಷಾರು, ಏನಾರು ಹೇಳ್ತಾನೆ. ಆಮೇಲೆ ಬೆರೀ ಇದೆ, ಬೆಂಕಿಯಲ್ಲಿ ಬಿದ್ದರೆ ಏನು ಮಾಡೋದು, ನೀರಲ್ಲಿ ಬಿದ್ದರೆ ಏನು ಮಾಡೋದು ಅಂದರೆ ಸಾಯಿಸ್ತಾನೆ. ಈ ನೀರಲ್ಲಿ ಬಿಲ್ ಸಾಯಿಸ್ತಾನ, ಸುಟ್ಟು ಸಾಯಿಸ್ತಾನ, ನಮ್ಗೆ ಟೋಟ್ಲಿ ಕನ್ಫ್ಯೂಷನ್, ಹೆಂಗೆ ಸಾಯಿಸ್ಬೋದು ನಮ್ಮನ್ನ ಅಂತ. ಇದೆಲ್ಲ ಪರವಾಗಿಲ್ಲ. ಆಮೇಲೆ ವಿ ಹ್ಯಾವ್ 2 doors ಇನ್ ದ ಫ್ರಂಟ್ ಆ್ಯಂಡ್ 2 doors ಇನ್ ದ ಬ್ಯಾಕ್. ದುಮ್ಕಕ್ಕೆ ನಿಂತಿರೋ ಪ್ಲೇನಿಂದ ದುಮ್ಕಿದ್ರೇ ಸತ್ತೋಯ್ತೀವಿ. ಇನ್ನು ಹಾರಾಡೋ ಪ್ಲೇನಿಂದ ಎಲ್ರಿ ದುಮ್ಕಾಯ್ತದೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಇಫ್ ಯು ಡೋಂಟ್ ಗೆಟ್ ಆಕ್ಸಿಜನ್ ದ ಆಕ್ಸಿಜನ್ ಮಾಸ್ಕ್ ವಿಲ್ ಕಮ್, ಅಂದರೆ ಗಾಳಿ ಇಲ್ಲದೆ ಸಾಯಿಸ್ತೀನಿ ನಿನ್ನ ಅಂತ. ಸೊ ಇವಾಗ ಗಾಳಿ ಇಲ್ಲದೆ ಸಾಯಕ್ಕೆ ರೆಡಿ ಆಗ್ಬೇಕು ನಾವು. ಇಫ್ ಆಕ್ಸಿಜನ್ ಮಾಸ್ಕ್ ವಿಲ್ ಯು ಡೋಂಟ್ ಪುಟ್ ಇಟ್ ಫಸ್ಟ್, ಪುಟ್ ಇಟ್ ಯು ಪುಟ್ ಫಸ್ಟ್. ಆಯಿತು, ಆಕ್ಸಿಜನ್ ಮಾಸ್ಕು. ಇದೆಲ್ಲ ಆದಮೇಲೆ ಸತ್ಯವಾಗಿ ಒಂದು ಮಾತು ಹೇಳ್ತೀನಿ, ಪ್ಲೇನಲ್ಲಿ ಹೋದವ್ರು ಯೋಚನೆ ಮಾಡಿರಿ. ಆ ಲೈಫ್ ಜಾಕೆಟ್ ಇದೆಯಂತೆ ಎಲ್ಲಿ? ಸೀಟ್ ಕೆಳಗಡೆ. ಸೀಟ್ ಕೆಳಗಡೆ ಇಟ್ಟು ನಾವು ಮೊದಲೇ ಮುಟ್ಟು ನೋಡ್ಕೊಳ್ಳೋಂಗೂ ಇಲ್ಲ ಅದು. ಅದನ್ನು ತೆಗಿಬೇಕಂತೆ ಯಾವಾಗ? ಪ್ಲೇನ್ ಅಲ್ಲಾಡುವಾಗ. ನಾವು ಬಗ್ಗಿದ್ರೆ ನಮ್ಮ ಶೂನೇ ನಮಗೆ ಕಾಣಲ್ಲ. ಇಲ್ಲಿ ಬಗ್ಬಿಟ್ಟು ಏನು ಕೆರ್ಕೊಳ್ಳೋದು ನಾವು? ಸೀಟ್ ಕೆಳಗಡೆ ಹಾಕೊಂಡು ಕೆರ್ಕೋಬೇಕಂತೆ. ತಗೊಂಡು ಏನು ಮಾಡ್ಬೇಕಂತೆ? ಸಿಕ್ಕಿದ್ರೆ ಕುದಿಗೆಗೆ ಹಾಕೋಬೇಕಂತೆ. ಕುದಿಗೆಗೆ ಹಾಕೊಂಡು ಏನು ಮಾಡ್ಬೇಕಂತೆ? ಯಾವುದು ಪ್ಲೇನ್ ಅಲ್ಲಾಡುವಾಗ ಯೋಚನೆ ಮಾಡಿ, ಹಿಂಗೆ ಅಲ್ಲಾಡ್ತಾ ಇದೆ, ಹಿಂಗೆ ಆವಾಗ ಇದನ್ನು ತೊಗೊಂಡು ಕುದಿಗೆ ಹಾಕೊಂಡು ಊದಬೇಕಂತೆ. ಪ್ರಮಾಣ ಮಾಡಿ ಹೇಳ್ರಿ, ಗಾಳಿ ಬರ್ತದ ಅದರೊಳಗೆ? ಬಾಯಿಯೊಳಗೆ ಗಾಳಿ ಬರ್ತದ? ಓದ್ತಿರ್ತೀವಿ. ಆ ಟೈಮಲ್ಲಿ ಇದು ಊದಬೇಕಂತೆ, ಲೈಟ್ ಬರ್ತದೆ ಅಂತ. ನಮ್ಗೆ ಎಲ್ಲ ಕಡೆ ಲೈಟ್ ಬಂದ್ಬಿಟ್ಟಿರ್ತದೆ. ಯಾವನಾರು ಒಬ್ಬ ಬಂದು ಲೈಫ್ ಜಾಕೆಟ್ ಹಾಕೊಂಡು ಬಂದೆ ಅಂತ ಯಾವನಾರು ಹೇಳೋಣ. ನಾವು ವರ್ಷಾನ್ಗಟ್ಲಿಂದ ಕೇಳ್ಕೊಂಡು ಕೂತಿದ್ದೀವಿ. ಇದೆಲ್ಲ ಪರವಾಗಿಲ್ಲ. ಇನ್ನೊಂದು ಐತೆ, ಏನು ಅಂದರೆ ಆ ಟೆಲಿಫೋನ್ ಬೂತ್ ಥರ ಇದೆ ಒಂದು. ಏನು ಅಂದರೆ ಟಾಯ್ಲೆಟು. ಟೆಲಿಫೋನ್ ಬೂತ್ಗಿಂತ ಚಿಕ್ಕದೇ ರೀ. ನಮ್ಮಂಥವ್ರು ಒಳಗಡೆ ಹೋಗಕ್ಕೆ ಆಗಲ್ಲ. ಅಥವಾ ಡೋರ್ ಹತ್ರ ಹೋದ್ರೆ ಚಿಕ್ಕ ಮಕ್ಕಳು ಚಪ್ಪಳೆ, ಅವು ಅಂಕಲ್ ವಿಲ್ ಗೋ ಇನ್ ಸೈಡ್ ಅಂತ. ನಾವು ಕಷ್ಟಪಟ್ಟು ಹೆಂಗೋ ಹೋದರೆ ಆ ಪೈಲಟ್ಗಿಂತ ಜಾಸ್ತಿ ವಸ್ತು ಇದೆ ಇಲ್ಲಿ ಒತ್ತಕ್ಕೆ. ಯಾವುದೋ ಓದಿದ್ರೆ ನೊರೆ ಬರ್ತದೆ, ಯಾವುದೋ ಓದಿದ್ರೆ ನೀರು ಬರ್ತದೆ, ಯಾವುದೋ ಒಟ್ಟಿನಲ್ಲಿ ಕಪ್ಪು ಅಂದ್ಬಿಟ್ಟು ಎಲ್ಲ ಮಗ್ಗೊಂದಿಲ್ಲ, ಬಾಕಿ ಎಲ್ಲ ಇದೆ ಇಲ್ಲಿ. ಆಮೇಲೆ ಒಂದಷ್ಟು ಪೇಪರ್ ಇಟ್ಟಿರ್ತಾರೆ. ನಾವೇನು ಬರೆಯೋಕ್ಕೆ ಅನ್ಕೊಂಬಿಟ್ಟಿರ್ತೀವಿ, ಅದು ಬರೆಯೋಕ್ಕಲ್ಲ, ನಮ್ಗೆ ಗೊತ್ತಿಲ್ಲ. ಇದೆಲ್ಲ ನೀರು ಬರ್ತದೆ, ಲಿಕ್ವಿಡ್ ಬರ್ತದೆ, ಏನೇನೋ ಬರ್ತದೆ. ಕೊನೆಗೆ ಹೆಂಗೋ ಅವ್ರವ್ರ ಹಣೆ ಬರ ಹೆಂಗೋ ಕೆಲಸ ಮುಗಿಸ್ಕೊಂಡು ಆಚೆ ಬಂದರೆ ಇಂಗ್ಲೀಷ್ ನಾನು ನಿಂತಿದ್ದೆ, ಹೌ ಡು ಯು ಡು, ಸೇಮ್ ಥಿಂಗ್ ವಾಟ್ ಐ ಡು, ಹೋಗು ನೀನು ಅನ್ಭವಿಸು ಹೋಗು. ನಾವು ದೇಶ ವಿದೇಶಗಳಿಗೆ ಹೋದಾಗ ಎಲ್ಲ ನಮ್ಗೆ ಈ ಪ್ರಾಬ್ಲಮ್ ಆಗುತ್ತೆ ರೀ. ಬಟ್ ಏನು ಗೊತ್ತಾ, ಯಾರೂ ಹೇಳಲ್ಲ, ಅನ್ಭವಿಸ್ಬಿಟ್ಟು ಬಂದು ಸುಮ್ಮನೆ ಕೂತಿರ್ತಾರೆ. ಟ್ರೈನಲ್ಲೂ ಆಗ್ಬಿಟ್ಟಿದೆ ಒಬ್ಬನಿಗೆ. ನಮ್ಮೊಬ್ಬರೊಬ್ಬರು NRI ಭಾಳ ವರ್ಷದಿಂದ ಬಂದಿರಲಿಲ್ಲ ಇಂಡಿಯಾಗೆ, 40 ವರ್ಷದಿಂದ ಇಂಡಿಯಾಗೆ ಬಂದಿರಲಿಲ್ಲ ಅಂತೆ. ಟ್ರೈನ್ ಬಂದುಬಿಟ್ರು.
ಟ್ರೈನಿಗೆ ಬಂದ್ಬಿಟ್ರು. ಯಾರಿಗೋ ಒಬ್ರನ್ನ ಕೇಳಿದ್ರು, ಸರ್ ಚೈನ್ ಎಳಿಬೇಕಾದ್ರೆ ಏನು ಮಾಡೋದು, ಯಾಕೆ ಗಾಡಿ ನಿಲ್ಲಿಸಿ, ಬೇಡ ಅಂದು, ಇಲ್ಲ ನಿಲ್ಲಿಸ್ಬೇಕು, ನಮ್ಮ ಕೊಡೋರು ಹತ್ತಲಿಲ್ಲ, ತೋರಿಸ್ದ, ಅವ್ನು ಎಳ್ದ, ಸ್ವಲ್ಪ ತಪ್ಪಿಬಿಡ್ತು, ಅಲ್ಲಿ ಮೇಲ್ಗಡೆ ಮಲ್ಗಿರೋ ಒಂದು ಪೈಜಾಮದ ಲಾಡಿ ಎಳ್ದ್ಬಿಟ್ಟು ಹಿಡ್ಕೊಂಡು. ಎಷ್ಟು ಆಭಾಸ ಆಗುತ್ತೆ. ಆಮೇಲೆ ಟಾಯ್ಲೆಟಲ್ಲಿ ಮುಂದೆ ಹೋಗಿ ಲೆಫ್ಟ್ಗೆ ಹೋಗಿ ಅದು ಹೋದ, ಅವನು ಅಮೇರಿಕಾ ಅನ್ಕೊಂಡು ಆಸ್ಟ್ರೇಲಿಯಾ ಅನ್ಕೊಂಡು ಹೋಗಿ ಕೂತ್ಕೊಂಡು ಎಲ್ಲ ಮುಗಿಸ್ತಾನೆ, ನೀರೇ ಬರ್ತಾಯಿಲ್ಲ. ವಾಟ್ರಿಂಗ್ ಸ್ಟೇಷನ್ ಇನ್ನೂ ಬಂದಿಲ್ಲ, ನೀರಿಲ್ಲ, ಏನು ಮಾಡೋದು? ಯಾವನಾಗ್ತದೆ, ಜ್ಯೂಸ್ ಪಾನಿ 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 ನೀವು ಪಾನಿ ಜ್ಯೂಸ್ ಪಾನಿ ಪಾನಿ. ಅವ್ನಿಗೆ 10 ರೂಪಾಯಿ ಕೊಟ್ಟ, ಕೊಡಪ್ಪ ಅಂತ. ಅವ್ನು ಕೊಟ್ಟ, ಎಲ್ಲ ಮುಗಿಸ್ಕೊಂಬಂದು ಕೂತ್ಕೊಂಡ. ಸ್ವಲ್ಪ ಹೊತ್ತಾದ್ಮೇಲೆ ನೊಣ ಓಡಾಡ್ತಾ ಇದೆ ಅವನ ಮೇಲೆಲ್ಲ. ಯಾಕೆ? ಇವನು ನೀರು ಕೇಳವನೇ, ಅವ್ನು ಜ್ಯೂಸ್ ಕೊಟ್ಬಿಟ್ಟವನೆ. ಈ ಥರ ಹಾಸ್ಯಗಳು ಎಲ್ಲ ಕಡೆ ನಡೆದೋಗುತ್ತೆ ರೀ. ಇಂಥ ಕಡೆನೇ ಇದೆ ಅಂತಲ್ಲ. ನಮ್ಮ ಹುಡುಗರು ನೋಡಿ, ನಾನು ಹೇಳಿದ್ನಲ್ಲ ಏನು ಸ್ಟೈಲಾಗಿರ್ತಾರೆ, ಹೇರ್ ಸ್ಟೈಲು. ನೀವು ಒಳಗೆ ಫುಡ್ಡು ಗಿಡ್ಡು ಎಲ್ಲ ಏನ ಅಂತಿರ್ತಾರಲ್ಲ, ಇದಕ್ಕೆ ಹೇರ್ ಕಟ್ಟಿಂಗ್ ಮಾಡಿಸಿರ್ತಾರೆ. ಇಲ್ಲೂ ಕೂದಲಿಲ್ಲ, ಇಲ್ಲೂ ಕೂದಲಿಲ್ಲ, ಇಲ್ಲೂ ಇಲ್ಲ, ಇಷ್ಟು ಮಾತ್ರ ಬಿಟ್ಟಿರ್ತಾರೆ. ಅದು ಹೆಂಗಿರ್ತದೆ ಗೊತ್ತಾ? ನಾಳೆ ಬೆಳಿಗ್ಗೆ 8 ಗಂಟೆಗೆ ನೆನೆಸ್ಕೊಳ್ಳಿ. ನಾನು ಟಾಯ್ಲೆಟ್ ತೊಳೆಯೋ ಬ್ರಷ್ ಇದ್ದಂಗಿಲ್ಲ, ಸಿಕ್ಕಿದ್ರೆ ಹಂಗೆ ಉಲ್ಟಾಯ್ತು ಉಜ್ಬಿಡ್ಬೇಕು ಅನಿಸುತ್ತೆ. ಅದಕ್ಕೆ ಹೇಳೋದು, ನಮ್ಮ ಸ್ಟೈಲ್ ನಮಗಿದೆ ರೀ. ನಾವು ಇಂಡಿಯನ್ಸ್ ಇದೆಲ್ಲ, ವಿ ಆರ್ ಸೂಪರ್. ನಾನು ಪ್ರಪಂಚದ ಅನೇಕ ದೇಶಗಳು ನೋಡಿದ್ದೀನಿ. ಭಾರತ ದೇಶಕ್ಕಿಂತ ಸುಂದರವಾದ ದೇಶ, ಕರ್ನಾಟಕಕ್ಕಿಂತ ಸುಂದರವಾದ ರಾಜ್ಯ ಇನ್ನೊಂದು ನೋಡಲಿಲ್ಲ. ಯಾಕೆಂದರೆ ಎಲ್ಲವೂ ಇಲ್ಲೇ ಇದೆ ನಮಗೆ. ಸ್ವರಾಜ್ಯ ಎಲ್ಲರೂ ಹೋಗಿ, ನೀವು ಯಾವ ದೇಶಕ್ಕಾದ್ರೂ ಹೋಗಿ ಪರವಾಗಿಲ್ಲ, ಆದರೆ ವಾಪಸ್ ಬರ್ಬೇಕಾದ್ರೆ ಇಲ್ಲೇ ಬರಬೇಕು, ಈ ದೇಶದಲ್ಲಿ ಇರಬೇಕು. ಅಲ್ಲೆಲ್ಲ ನೋಡ್ಕೊಂಬರಕ್ಕಷ್ಟೇ, ನೋಡ್ಕೊಂಬರಕ್ಕೆ ಚಂದ. ಇಲ್ಲಿ ಏನಿಲ್ಲ, ಇಲ್ಲಿ ಎಲ್ಲವೂ ಇದೆ ನಮಗೆ. ನಾವು ರಾಜರಿಲ್ಲಿ. ನಾನು ಇಷ್ಟು ದೇಶಕ್ಕೆ ಹೋಗಿದ್ದೀನಿ, ಹೊಗಳ್ಬೋದು, ಅಲ್ಲಿ ಹಂಗಿದೆ, ಇಲ್ಲಿ ಹಿಂಗಿದೆ, ಏನಿಲ್ಲ. ಇಂಡಿಯಾಗಿಂತ ಚೆನ್ನಾಗಿ ಏನೂ ಇಲ್ಲ. ಅದಕ್ಕೆ ನಾವು ಹೆಚ್ಚು ಕಮ್ಮಿ ಫಸ್ಟ್ ಟೈಮ್ ನಾನು ಹೋದಾಗ 3 ತಿಂಗಳು ಅಮೇರಿಕಾಲೇ ಇದ್ಬಿಟ್ಟು, 4ನೇ ತಿಂಗಳು ಭಾಳ ಸತ್ಯ ಹೇಳ್ತೀನಿ ನಿಮಗೆ, ಅಮೇರಿಕಾದ ಫ್ಲ್ಯಾಗ್ಗಳು ನೋಡೋಕೆ ಹೋದ್ವಿ. ಅಲ್ಲಿ ಮಧ್ಯೆ ಇಂಡಿಯನ್ ಫ್ಲ್ಯಾಗ್ ಸಿಕ್ಬಿಡ್ತು ನಮಗೆ. ಹಿಡ್ಕೊಂಡು ತಪ್ಕೊಂಡು ಹತ್ಬಿಟ್ವಿ. ಯಾಕೆ ಗೊತ್ತೇ? ನಮಗೆ ಯಾವ್ದು ಕಳ್ಕೊತೀವೋ ಆವಾಗ ಗೊತ್ತಾಗುತ್ತೆ. ಈ ಯಾವಾಗ ದೂರ ಹೋಗುತ್ತೆ ಆವಾಗ ಲೈಫ್ ಏನು ಅಂತ ಗೊತ್ತಾಗುತ್ತೆ. ಇರುವಾಗ ಯಾರನ್ನೂ ಕೇರ್ ಮಾಡಲ್ಲ. ಅಪ್ಪ ಬದುಕಿರುವಾಗ, ಅಪ್ಪ ಒಳಗೋಗಪ್ಪ, ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅಪ್ಪನ ಒಳಗೆ ಕರ್ಕೊಂಡು ಅಪ್ಪನ ಒಳಗಡೆ ಕರ್ಕೊಂಡು ಅದು ಹಾಕ್ಕೊಂಡು, ಇಲ್ಲಪ್ಪ ಒಳಗೆ ಕೂತ್ಕೊ, ಫ್ರೆಂಡ್ಸ್ ಎಲ್ಲ ಬರ್ತಾವ್ರು, ಹೋಗು. ಅವ್ನು ಕರ್ಕೊಂಡು ಹೋಗ್ಬಿಟ್ಟು ಅಪ್ಪನ ಒಳಗೆ ಕಳಿಸ್ಬಿಡ್ತೀವಿ. ಅದೇ ಅಪ್ಪ ತೀರೋಗ್ಬಿಟ್ರೆ ಬೆಳ್ಳಿ ಫ್ರೇಮ್ ಹಾಕ್ಬಿಟ್ಟು ಹಾಲಲ್ಲಿ ಇಡ್ತೀವಿ. ಬೆಳಿಗ್ಗೆ ಎದ್ದು ಅಪ್ಪನ ಮಕ್ಕನೇ ನೋಡ್ಕೊಂಡು ಹೋಗೋದು, ನಾನು ಹಂಗೆ ಹೋಗಲ್ಲ ಅಂತ. ಬದುಕಿರುವಾಗ ಕೊಡದೇ ಇರೋ ಮರ್ಯಾದೆ ಸತ್ತ ಮೇಲೆ ಕೊಟ್ಟೇನ್ರಿ ಪ್ರಯೋಜನ? ಬದುಕಿರುವಾಗ ತಂದೆ ತಾಯಿಗೆ ಮರ್ಯಾದೆ ಕೊಡಬೇಕು. ಅವ್ರಿಗಿಂತ ದೊಡ್ಡ ಡಿಕ್ಷನರಿ ಇಲ್ಲ, ಅವ್ರಿಗಿಂತ ದೊಡ್ಡ ಗ್ರಂಥ ಇಲ್ಲ. ನಾವು ತಂದೆ ತಾಯಿನ ಪುಸ್ತಕ ಅಂತೀವಿ. ಪುಸ್ತಕ ಅಂದ್ರೇನು? ಬರೆಯೋ ಪುಸ್ತಕ ಅಲ್ಲ ಅದು, ಓದೋ ಪುಸ್ತಕ, ನಮ್ಮ ಗ್ರಂಥ ಅದು. ಯಾವಾಗಲೇ ಏನೇ ಪ್ರಾಬ್ಲಮ್ ಆದರೆ ಒಂದು ಶೀಟಿಂಗ್ ತೆಗೆದ್ರೆ 10 ಸಿಗುತ್ತೆ ನಿಮ್ಗೆ ಮೆಡಿಸಿನ್. ಏನು ಮಾಡಬೇಕು ಲೈಫ್ ಅಂತ? ಬರೀ ಲೈಫ್ಗೆ ಮೆಡಿಸಿನ್ ಇರುತ್ತೆ, ದೇಹಕ್ಕೆ ಮಾತ್ರ ಅಲ್ಲ. ಅದಕ್ಕೆ ಹೇಳೋದು, ಯಾವತ್ತೂ ನಮ್ಮ ಪರಂಪರೆ, ನಮ್ಮ ಸ್ಟೈಲ್, ಅದನ್ನು ಯಾವತ್ತೂ ಬಿಡಬಾರ್ದು. ಭಾಳ ರಿಚ್ ಅದು, ಸಿಕ್ಕಾಪಟ್ಟೆ ರಿಚ್ ಅದು. ಅದು ನಮಗೆ ಮೌಲ್ಯ ಗೊತ್ತಾಗೋದು ನಾವು ಕಳ್ಕೊಂಡಾಗ ಮಾತ್ರ. ಇದು ಜೀವನ, ಇದು ಜೀವನ. ಮಿಮಿಕ್ರಿ ದಯಾನಂದ ಅಂತ ಹೆಸರಿದೆ. ಕನ್ನಡದ ಕೆಲವು ಚಲನಚಿತ್ರ ನಟರ ಧ್ವನಿಗಳಂತ ಮುಂದೆ ಇಡ್ತಾ ಇದ್ದೀನಿ. ನನಗೆ ಇವತ್ತು ಎಷ್ಟು ಖುಷಿಯಾಗುತ್ತೆ ಅಂದರೆ, ಆಡಿಯನ್ಸ್ ಹ್ಯಾವ್ ಬಿಕಮ್ ಸೋ ಸೀರಿಯಸ್ ಆ್ಯಂಡ್ ಸೋ ನೈಸ್. ಅವ್ರಿಗೆ ನಾವು ಮಾತಾಡ್ತಾನೆ ಇರ್ತೀವಲ್ಲ, ನಾನು ಹೇಳಿದ್ರೆ 18,000 ಚಿಲ್ಲರೆ ಪ್ರೋಗ್ರಾಮಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಏನಿರ್ಬೋದು. ನಿಮ್ಮನ್ನು ಯಾಕೆ ನಾನು ಸುಮ್ಮನೆ ಓಡಬೇಕು, ಮಾತಾಡಬೇಕು, ಹೋಗ್ಬಿಡ್ಬೇಕು. ಬಟ್ ಸೆನ್ಸಿಬಿಲಿಟಿ ವಿಷಯಕ್ಕೆ ಬಂದಾಗ ಯಾವಾಗ ಸೈಲೆಂಟ್ ಆಗಿರಬೇಕು, ಯಾವಾಗ ಚಪ್ಪಾಳಿ ಹೊಡಿಬೇಕು, ನಿಮ್ಗೆ ಯಾರು ಕ್ಲಾಸ್ ಮಾಡಿದ್ರಾ? ನೀವೇ ಪ್ರಿನ್ಸಿಪಲ್ಸು, ನನಗೆ ಗೊತ್ತು. ನೀವೇ ಪ್ರಿನ್ಸಿಪಲ್ಸು, ನೀವೇ ಒಂದು ಸ್ಕೂಲ್ ನಡೆಸೋಷ್ಟು ಯೋಗ್ಯತೆ ಇರೋರು. ಯು ನೋ ವಾಟ್ ಈಸ್ ದ ಸೆನ್ಸಿಬಿಲಿಟಿ. ಅದ್ರ ಹಿಂದ್ಗಡೆ ಇರೋಂಥ ಸೆನ್ಸ್ ಏನು ಅಂತ ಗೊತ್ತಿದೆ. ಅದರಿಂದ ಕಷ್ಟ ಇಲ್ಲ ನಿಮ್ಮ ಹತ್ರ ಮಾತಾಡೋಕ್ಕೆ. ಭಾಳ ಜನ ಹೇಳ್ತಾರೆ, ಇಲ್ಲ ಅಮೆರಿಕಲ್ಲೆಲ್ಲ ಹೋಗಿ ಪ್ರೋಗ್ರಾಮ್ ಕೊಟ್ರ, ಆಸ್ಟ್ರೇಲಿಯಲ್ಲಿ ಕೊಟ್ರ, ಅಲ್ಲೆಲ್ಲ ಪ್ರೋಗ್ರಾಮ್ ಕೊಡೋದು ಏನು ದೊಡ್ಡ ವಿಷಯ ಅಲ್ಲ ರೀ. ನಾವು ಹೋಗಿ ನಿಂತರೆ ಚಪ್ಪಾಳಿ ಹೊಡಿತಾರೆ. ಶ್ರೀರಾಮ್ಪುರದಲ್ಲಿ ಕೊಡಿ 4 ರೋಡ್ ಕ್ಲೋಸ್ ಮಾಡಿರ್ತಾರೆ. ಅಳಲೇ ಬೇರೆ ಏನು ಆಡಿದ್ರೆ ಅಂತಲ್ಲ, ಅವ್ನು ಮುಂದೆ ಪ್ರೋಗ್ರಾಮ್ ಕೊಡ್ತೀವಲ್ಲ, ದಟ್ ಈಸ್ ಸಕ್ಸಸ್. ಯಾಕೆ ಅಂದರೆ ಅವ್ನು ಎಲ್ಲೋ ಹೋಗ್ತಿರ್ತಾನೆ ರೀ, ಅವ್ನು ನಮ್ಮನ್ನು ನೋಡಿ ಹಿಂಗೆ ನಿಂತ್ಬಿಟ್ಟಿರ್ತಾನೆ. ನಾನು ಭಾಳ ಕೆಲವು ವಿಷಯಗಳು ಸಣ್ಣ ವಿಷಯ ನೋಡಿದಾಗ ಹೇಳ್ತೀನಿ. ಭಾಳಷ್ಟು ಕಡೆ ನಾವು ಆಚೆ ಹೋಗ್ತೀವಿ. ಇವಾಗ ಬಂದಾಗ ಒಂದಷ್ಟು ಜನ ಫೋಟೋಸ್ ತೆಗೆಸ್ಕೊಂಡ್ರು ನನ್ನ ಜೊತೆ. ಎಲ್ಲ ಕಡೆ ಹೋಗ್ತಾ ಫೋಟೋಸ್ ತೆಗಿಸ್ತಾನೆ ಇರ್ತಾನೆ. ನಾನು ಭಾಳಷ್ಟು ನೋಡಿದ್ದೀನಿ ಮುಂಚೆ ಆಟೋಗ್ರಾಫು, ಈಗ ಫೋಟೋಸು. ತಮ್ಮ ಸ್ವಂತ ಹೆಂಡ್ತಿನ ನಮ್ಮ ಪಕ್ಕದಲ್ಲಿ ನಿಲ್ಲಿಸಿ, ಸತ್ಯದಲ್ಲಿ ಹೇಳ್ತೀನಿ, ಮಗಳನ್ನ ನನ್ನ ಪಕ್ಕದಲ್ಲಿ ನಿಲ್ಲಿಸಿ, ಯಾರೇ ಆ್ಯಕ್ಟ್ರಿಗಾಗಲಿ, ಯಾವೇ ಆ್ಯಕ್ಟ್ರು, ಸ್ವಲ್ಪ ಹತ್ರ ನಿಂತ್ಕೊಳ್ಳಿನ. ಯಾರಾದರೂ ಹೆಂಡ್ತಿ ನೀವು ನೋಡಿದ್ರೆ ಏನು ಯಾಕೆ ಅಂತಾರೆ, ಮಗಳನ್ನ ನೋಡಿದ್ರೆ ಅವ್ನು ಎಳ್ಕೈ ಕಡೆ ಅಂತಾರೆ. ಅಂಥದ್ರಲ್ಲಿ ಆ್ಯಕ್ಟರ್ಸ್ ಪಕ್ಕದಲ್ಲಿ ನಮ್ಮ ಕಲಾವಿದರು ಅಂತ ಪಕ್ಕದಲ್ಲಿ ನಿಂತ್ಕೊಳ್ಳೆ, ಪಕ್ಕದಲ್ಲಿ ಅಂತ ಫೋಟೋ ತೆಗಿತಾರೆ, ಅವರೇ ಫೋಟೋ ತೆಗಿತಾರೆ. ಅಂದರೆ ಇಲ್ಲಿ ನಿಂತಿರೋದು ಒಂದು ಆಡಿಯನ್ ಅಲ್ಲ ನಮಗೆ, ಶಿ ಈಸ್ ಎ ಗಾಡ್, ದೇವರವರು. ಯಾಕೆ ಅಂದರೆ ನಾವು ಹೇಳ್ತೀವಿ, ಫೋಟೋಗೆ ಟೈಮ್ ಇಲ್ಲ, ಫೋಟೋಗೆ ಟೈಮ್ ಇಲ್ಲ. ಯಾವ ಫೋಟೋ ನಿನ್ನ ಜೊತೆ ಜನ ತೆಗೆಸ್ಕೊಳ್ಳಿ ಅಂತ 20 ವರ್ಷದ ನೀನು ಸಿನಿಮಾ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ ಒದ್ದಾಡ್ದು, ಅದು ಇವ್ರು ಬಂದಾಗ ದೂರ ಹೋಗ್ಬಿಡ್ತಿದ್ಯಾ?
ಈಗ ಅಹಂಕಾರ ಬಂದುಬಿಡ್ತಾ, ಈಗ ನನಗೆ ಫೋಟೋಗೆ ಟೈಮ್ ಇಲ್ಲ, ಆಟೋಗ್ರಾಫಿಗೆ ಟೈಮ್ ಇಲ್ಲ. ಏನಕ್ಕೆ ಬಂದಿದ್ದು ಇಲ್ಲಿಗೆ? ಬಂದಿರೋದನ್ನೇ ನಿನ್ನ ಜನ ರೆಕಗ್ನೈಸ್ ಮಾಡಲಿ ಅಂತ. ರೆಕಗ್ನೈಸ್ ಮಾಡಿ ಫೋಟೋ ತೊಗೊಳ್ಳುವಾಗ ಒಂದು ನಿಮಿಷ ನಿಂತ್ಕೊಳ್ಳಿ. ಆಮೇಲೆ ಪಕ್ಕದಲ್ಲಿ ನಿಂತಿರೋದು ನನ್ನ ತಂಗಿ, ನನ್ನ ತಾಯಿ, ಎರಡಕ್ಕಿಂತ ಒಂದು ಸೂಲ್ ಮೇಲೆ. ಯಾಕೆಂದರೆ ಯಾರ್ದೋ ಮನೆ ತಂಗಿ, ಯಾರ್ದೋ ಮನೆ ಮಗಳು, ಯಾರ್ದೋ ಮನೆ ತಾಯಿ ನನ್ನ ಪಕ್ಕದಲ್ಲಿ ನಿಂತಿದೆ ಅಂದರೆ ನಮಗೆ ಕೊಟ್ಟಿರೋ ಗೌರವ ಎಷ್ಟು ದೊಡ್ಡದು ನೋಡಿ. ಭಾಳ ದೊಡ್ಡ ಗೌರವ ಅದು. ಆ ಗೌರವಕ್ಕೆ ಯಾವತ್ತೂ ಮಸಿ ಹಚ್ಚಬಾರ್ದು. ಬದುಕು ಹಂಗಿರಬೇಕು, ಬದುಕು ಹಂಗಿರ್. ಮಿಮಿಕ್ರಿ ದಯಾನಂದ್ ಅಂತ ಹೆಸರಿದೆ. ಕನ್ನಡದ ಕೆಲವು ಚಲನಚಿತ್ರ ನಟರ ಧ್ವನಿಗಳನ್ನ ಮುಂದೆ ಇಡ್ತಾಯಿದ್ದೀನಿ. ಟೈಮ್ ಗೇಮ್ ನೋಡೋಲ್ಲ ನಾನು. ಎಷ್ಟು ಇನ್ನೊಂದು ಸ್ವಲ್ಪ ಟೈಮ್ ಇದೆಯಾ? ಮಾತಾಡ್ಬೋದು. ನನ್ನ ಜೊತೆ ಇನ್ನೊಂದು ಕ್ಯಾರೆಕ್ಟರ್ ಬಂದಿದ್ದಾರೆ, ಆಶಾಜಿಯವರು. ನಿಂತ್ಕೊಳ್ಳಿ ಹಾಗೆ. ಮಂಗಳೂರಿನ ಉಡುಪಿಯಿಂದ ಬಂದಿದ್ದಾರೆ. ಶಿ ಇಸ್ ಎ ರಿದಮ್ ಆರ್ಟಿಸ್ಟ್ ಆ್ಯಂಡ್ ಸ್ಟ್ಯಾಂಡಪ್ ಕಾಮಿಡಿಯನ್ ಈಗ. ಆ್ಯಂಡ್ ನಮ್ಮ ಜೊತೆ ನಮ್ಮ ಹಾಸ್ಯಲೋಕ ತಂಡದಲ್ಲಿ ಪರ್ಫಾರ್ಮ್ ಮಾಡ್ತಾರೆ, ಸಿನಿಮಾದಲ್ಲೂ ಮಾಡಿದ್ದಾರೆ. ಅವರು ನನ್ನ ಜೊತೆ ಒಂದು 5 ನಿಮಿಷದ ಒಂದು ಸ್ಕಿಟ್ ಪರ್ಫಾರ್ಮ್ ಮಾಡ್ತಾರೆ. ಇಲ್ಲ ಬರ್ತಾರೆ ಇವಾಗ. ಕನ್ನಡ ಚಲನಚಿತ್ರ ನಟರ ಧ್ವನಿಗಳನ್ನು ಮುಂದೆ ಇಡ್ತಾ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ತಮ್ಮ ಮೊದಲನೇ ಚಿತ್ರದಿಂದ ಕೊನೆಯ ಚಿತ್ರದವರೆಗೂ ಅತ್ಯಂತ ನೈಜನ್ಯ ಅಭಿನಯ ನೀಡಿರೋ ಬಾಲಣ್ಣ ಅವರ ಧ್ವನಿಯನ್ನು ಮುಂದೆ ಇಡ್ತಾ ಇದ್ದೀನಿ. ಬಾಲಕೃಷ್ಣ. ಅದು ಸರಿಯಪ್ಪ, ಆದರೆ ಒಂದು ವಿಷಯ ತಿಳ್ಕೊಬೇಕು, ಮನುಷ್ಯ ಅಂದಮೇಲೆ 4 ಜನಕ್ಕೆ ಉಪಕಾರ ಮಾಡಬೇಕು. ನಾನು ನಂದು ಅಂದರೆ ನಡೆಯಲ್ಲಪ್ಪ. ನಮ್ಮವರು, ನಮ್ಮ ಜನ ಅಪ್ರೀತಿ ಇರಬೇಕು. ಅದೇ ಕಣಯ್ಯ ಬದುಕು. ಅದು ಸರಿ. ಥ್ಯಾಂಕ್ ಯು. ಸ್ವಲ್ಪ ವಾಲ್ಯೂಮ್ ಕೊಡಿ, ವಾಲ್ಯೂಮ್ ಕಮ್ಮಿ ಇದೆ. ಕನ್ನಡ ಚಿತ್ರರಂಗದಲ್ಲಿ ಫೈಟಿಂಗ್ ನಟ ಅಂತ ಪ್ರಖ್ಯಾತಗೊಂಡ ನಮ್ಮ ಟೈಗರ್ ಪ್ರಭಾಕರ್ ಅವರು ಒಂದೇ ಒಂದು ಡೈಲಾಗ್ ಹೇಳ್ತಾ ಬಂದರು. ಸಿನಿಮಾದಲ್ಲಿ ಹೀರೋ ಆದರು, ಡೈರೆಕ್ಟರ್ ಆದರು ಅಂತ ಟೈಗರ್ ಪ್ರಭಾಕರ್. ಒಂದು ಮಾತು ಮಾತ್ರ ನಿಂಗೆ ಕರೆಕ್ಟಾಗಿ ಗೊತ್ತಾಗಬೇಕು. ಫೈಟ್ ಅಂದರೆ ಏನು ಗೊತ್ತಾ? ನಿಜವಾದ ಫೈಟ್ ಅಂದರೆ ಮನುಷ್ಯನ ಸಾಯಿಸೋದಲ್ಲ, ಉಳಿಸೋದು. ಒಬ್ಬ ಡಾಕ್ಟರ್ ಕಷ್ಟಪಟ್ಟು ಒಬ್ಬ ಪೇಷಂಟ್ನ ಉಳಿಸ್ತಾನೆ. ಭಾಳಷ್ಟು ವರ್ಷ ಕಷ್ಟಪಟ್ಟು ಒಂದು ಸ್ಕೂಲ್ ಪ್ರಿನ್ಸಿಪಾಲು ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾನೆ. ಎಸ್, ಫೈಟ್ ಅಂದರೆ ಬದುಕು ಕೊಡೋದಕ್ಕೆ ಹೊರತು ಬದುಕಿನಿಂದ ಕಿತ್ಕೊಳ್ಳೋದಕ್ಕಲ್ಲ. ರೈಟ್? ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದಲ್ಲಿ ಸ್ಟೈಲಿಶ್ ಆ್ಯಕ್ಟರ್ ಅಂತಾನೆ ಫೇಮಸ್ ಆಗೋದವರು ನಾನು. ಪ್ರಭಾಕರ್ ಜೊತೆ, ಬಾಲಣ್ಣನ ಜೊತೆ ಎಲ್ಲ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ಕಿದೆ, ಮಾಡಿದೆ ನಾನು. ಅದೇ ರೀತಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ಜೊತೆ ಹಲವಾರು ಚಿತ್ರ ಮಾಡಿದೆ. ಏಕದಂತಾಲಿ ಅವ್ರ ಜೊತೆ ಕಾಮಿಡಿ ವಿಲನ್ ಆಗಿ ಆ್ಯಕ್ಟ್ ಮಾಡಿದೆ, ಡೈಮಂಡ್ ಡ್ಯಾನಿ ಕ್ಯಾರೆಕ್ಟ್ರು. ಈಗ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಒಂದು ಮಾತು ಮಾತ್ರ ನಿಜ, ಕನ್ನಡದ ಭಾಷೆಗಾಗಲಿ, ಕರ್ನಾಟಕದ ಗಡಿಗಾಗಲಿ, ಕರ್ನಾಟಕದ ಗಾಳಿಗಾಗಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕರ್ನಾಟಕದ ಪ್ರತಿಯೊಂದು ಯುವಕನೂ ಒಂದು ಸಿಂಹ ಆಗ್ತಾನೆ, ಅದರಲ್ಲಿ ಅನುಮಾನನೇ ಇಲ್ಲ. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದಲ್ಲಿ ಮೊದಲನೇ ಸತಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಮಿಟೇಟ್ ಮಾಡಿದ್ದು ಅವ್ರ ಮುಂದೆನೇ. ಹಾಸನ್ ಫಂಕ್ಷನ್ನಲ್ಲಿ ಒಂದು ಸತಿ ಡಾಕ್ಟರ್ ರಾಜ್ಕುಮಾರ್ ಅವರು ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅಂದಲ್ಲ ಕಾಕೊಳ್ಳಿ ಅಷ್ಟು. ಆವಾಗ ನಾನು ಮೆಮಿಕ್ರಿ ಆರ್ಟಿಸ್ಟು. ಸಡನ್ನಾಗಿ ಏನೋ ಕಾರಣಕ್ಕೆ ಆವಾಗ ಬೇರೆ ಯಾವುದು ಚಾನಲ್ಗಳೇ ಇನ್ನೂ ಉದಯ ಟಿ ವಿ ಎಲ್ಲ ಉಟ್ಕೊಂಡಿರಲಿಲ್ಲ. ಸರಿ, ಭಾಷಣ ರಾಜ್ಕುಮಾರ್ ಬರುತ್ತೆ, ಬಟ್ ಲೈವ್ ಟೆಲಿಕಾಸ್ಟ್ ಕಟ್ ಆಗುತ್ತೆ, ಅದಕ್ಕೆ ಇಮಿಡಿಯೇಟ್ ಏನಾದ್ರು ಮಾಡಿಸಿ ಅಂತ ಮಿಮಿಕ್ರಿ ಕಳಿಸ್ಬಿಟ್ರು. ನಾನು ಎಲ್ಲರೂ ಇಮಿಟೇಟ್ ಮಾಡೋಕ್ಕೆ ಶುರು ಮಾಡಿದೆ. ಲೈವ್ ಎಲ್ಲ ಆನ್ ಆಯಿತು. ಆದರೆ ನೆಕ್ಸ್ಟು ಡಾಕ್ಟರ್ ರಾಜ್ಕುಮಾರ್ ಅವ್ರ ಧ್ವನಿ ಮಾಡಬೇಕು. ನೆಕ್ಸ್ಟು ಡಾಕ್ಟರ್ ರಾಜ್ಕುಮಾರ್ ಅವರು ಹೆಂಗೆ ಭಾಷಣ ಮಾಡ್ಬೋದು ಅಂತ ನಾನೇ ಮಾಡಿಬಿಟ್ಟೆ. ಬಹುಶಃ ನಾನು ಈಡಿಯಟ್ನೆಸ್ ಇರ್ಬೋದು ಆವತ್ತು, ಬಟ್ ಐ ಬಿಕೇಮ್ ಎ ಸ್ಟಾರ್ ಹೋಲ್ ನೈಟ್. ಅಮೆರಿಕಾದಲ್ಲಿರೋ ಕನ್ನಡಿಗರು ಅವ್ರು ನಾನು ಗುರ್ತಿರೋಕ್ಕೆ ಶುರು ಮಾಡಿಬಿಟ್ರು. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಮುಂದೆ ಡಾಕ್ಟರ್ ರಾಜ್ಕುಮಾರ್ನ ಇಮಿಟೇಟ್ ಮಾಡಿದ್ವಿ. ಆದರೆ ಅದಲ್ಲ ದೊಡ್ಡ ವಿಷಯ. ಡಾಕ್ಟರ್ ರಾಜ್ಕುಮಾರ್ ಆಗಿ ರಿಯಾಕ್ಟ್ ಮಾಡಿದ್ರಲ್ಲ, ಅದು ಬಹಳ ದೊಡ್ಡ ವಿಷಯ. ಯಾಕೆಂದರೆ ಅವ್ರು ಹೇಳಿದ್ದು ಹೆಂಗೆ ಅಂದರೆ, ಇಷ್ಟೊತ್ತು ನಾನು ಮಾತಾಡಿದ್ನೋ ಅವ್ರು ಮಾತಾಡಿದ್ನೋ ನನಗೆ ಗೊತ್ತಿಲ್ಲ, ಅವರ ಅನುಕರಣೆ ನಾನು ಮಾಡಬೇಕಾಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬಿಟ್ರು. ಅದು ನಾನು ಎಲ್ಲೋ ತೊಗೊಂಡೋಯ್ತು. ಆದರೆ ಅವರು ಇನ್ನೂ ಎತ್ತರಕ್ಕೆ, ಆಕಾಶದ ಎತ್ತರಕ್ಕೆ ಬೆಳೆದಿರೋ ಕಲಾವಿದ. ಬಹಳ ಖುಷಿ ಪಟ್ಬಿಟ್ರು ಜನ ಅವ್ರ ಬಗ್ಗೆ. ಅಂಥ ಪದ್ಮಭೂಷಣ ವರ ನಟ ಡಾಕ್ಟರ್ ರಾಜ್ಕುಮಾರ್. ಎಷ್ಟೋ ಜನ್ಮಗಳ ಋಣಾನುಬಂಧ ಅಂತ ಕಾಣುತ್ತೆ. ತಮ್ಮನ್ನೆಲ್ಲ ನೋಡೋವಂಥ ಸೌಭಾಗ್ಯನ ಕೊಟ್ಟಿದ್ದಾನ ದೇವರು. ನಾನು ಆಗಾಗ ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಮತ್ತೆ ಜನ್ಮ ಅಂತ ಏನಾದರೂ ಇದ್ರೆ ಅದು ಕರ್ನಾಟಕದಲ್ಲಿ ಕೊಡಲಿ, ಅದು ತಮ್ಮಗಳ ಮನೇಲಿ ಕೊಡಲಿ ಅಂತ. ಯಾಕೆ ಅಂದರೆ ತಾವುಗಳು ತೋರಿಸ್ತಾ ಇರೋ ಈ ಪ್ರೀತಿ, ಈ ವಿಶ್ವಾಸ, ಆ ಋಣನ ಅದೆಷ್ಟು ಜನ್ಮ ಆದರೂ ತೀರ್ಸೋಕ್ಕಾಗೋದಿಲ್ಲ. ಇವತ್ತಿನ ದಿವಸ 4 ಜನಕ್ಕೆ ಬದುಕು ತೋರಿಸೋಂಥವ್ರಾಗಿದ್ದೀರಿ ನೀವು. ಅವ್ರನ್ನೆಲ್ಲ ಒಟ್ಟಿಗೆ ನೋಡೋಂಥ ಸೌಭಾಗ್ಯ ನಂದು ಅಲ್ವಾ? ಇಷ್ಟೆಲ್ಲ ಮಾತಾಡಬೇಕಾದ್ರೆ ಎಲ್ಲೋದ್ರಪ್ಪ ನಮ್ಮ ರಾಜ್ಕುಮಾರ್ ಅಂತ ನೀವು ಯೋಚನೆ ಮಾಡಬಹುದು. ನಿಮ್ಮ ರಾಜ್ಕುಮಾರ ಇಲ್ಲೇ
6 ಕೋಟಿ ಅಭಿಮಾನಿ ದೇವರುಗಳಲ್ಲಿದ್ದಾರೋ ಅದಕ್ಕಿಂತ ದೊಡ್ಡ ಸ್ವರ್ಗ ಇನ್ಯಾವುದಿದೆ ಅಲ್ವಾ? ದಾದಾ ಸಾಹೇಬ್ ಪಾಲ್ಕೆ ಕರ್ನಾಟಕ ರತ್ನ, ಅದೆಲ್ಲದಕ್ಕಿಂತ ಬಹಳ ದೊಡ್ಡ ಪ್ರಶಸ್ತಿ ಇದೆ ನನಗೆ, ಬಹಳ ದೊಡ್ಡ ಪ್ರಶಸ್ತಿ. ಅದು ಯಾವುದು ಅಂದರೆ ನಿಮ್ಗಳ ಹೃದಯದಲ್ಲಿ ನನಗೊಂದು ಜಾಗ ಕೊಟ್ಟಿದ್ದೀರಲ್ಲ, ಎಷ್ಟು ಜನ್ಮ ಎತ್ತಿದ್ರು ಆ ಋಣ ತೀರ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಇದು ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಪರಶುರಾಮ ಅಂತ ಸಿನಿಮಾ, ಅನೇಕ ಸಿನಿಮಾಗಳು ಮಾಡಿದೆ. ಇನ್ನು ಕೆಲವ್ರನ್ನ ನಾವು ಬಾಡಿ ಲ್ಯಾಂಗ್ವೇಜಲ್ಲೂ ತರ್ಬೋದು, ಕೆಲವ್ರನ್ನ ಇಮಿಟೇಟ್ ಮಾಡೋಕ್ಕೆ ಆಗಲ್ಲ ಅಂತಾರೆ. ಇವತ್ತು ನಮ್ಮ ಜೊತೆ ಹೀರೋ ಪ್ರಣಯ ರಾಜ ಶ್ರೀನಾಥ್ ಅವ್ರ ಬಾಡಿ ಲ್ಯಾಂಗ್ವೇಜ್ ವಾಯ್ಸ್ ಎಲ್ಲ ಒಟ್ಟಿಗೆ ಮಾಡಿದ್ರೆ ಹೆಂಗಿರುತ್ತೆ? ಪ್ರಣಯ ರಾಜ ಶ್ರೀನಾಥ್. ಬಲಿಮ್ಮ ಒಂದು ಮಾತ್ರ ನಿಜ, ಸಂಸಾರ ಮಾಡೋದು ಭಾಳ ಕಷ್ಟ. ಸನ್ಯಾಸ ತಗೊಂಡ್ಬಿಡ್ಬೋದು, ಎಲ್ಲ ಬಿಟ್ಟರೆ ಸನ್ಯಾಸಿ ಆಗ್ತಾನೆ. ಆದರೆ ಎಲ್ಲವನ್ನು ಜೊತೆಯಲ್ಲಿ ಇಟ್ಕೊಂಡು ಸಾಧನೆ ಮಾಡ್ತಾನಲ್ಲ, ಅವನು ಸಂಸಾರಿ ಆಗ್ತಾನೆ. ಗಂಡ ಹೆಂಡತಿ ಇಬ್ಬರು ಕೂತಿದ್ದಾರೆ, ಒಬ್ಬರು ಮುಖ ನೋಡ್ಕೊಂಡು ಒಬ್ಬರು ನಗ್ತಾನೆ ಇದ್ದಾರೆ ಆವಾಗಿಂದ ಅಂದರೆ ಅನುಮಾನ ಪಡೆಯೋದು ಗಂಡ ಹೆಂಡತಿ ಅಲ್ಲ. ಆಗ ಗಲಾಟೆ ಮಾಡ್ತಾ ಇದ್ರೆ ಮಾತ್ರ ಗಂಡ ಹೆಂಡತಿ. ಸಂಸಾರ ಅಂದರೆ ಹಾಗೆ ರೀ. ಹಾಂ, ಥ್ಯಾಂಕ್ ಯು. ಇನ್ನೊಬ್ಬರು ವಾಯ್ಸ್ ಮಾಡೋಕ್ಕೆ ನನಗೂ ಭಾಳ ಖುಷಿ. ಯಾಕೆಂದರೆ 2 ಸಿನಿಮಾಗೆ ಅವ್ರು ಇರುವಾಗಲೇ ಅವ್ರಿಗೆ ವಾಯ್ಸ್ ಕೊಟ್ಟೆ ನಾನು. ಅವರೇ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್. ಅಂಬರೀಷ್ ಬಗ್ಗೆ ಒಂದು ಸಣ್ಣ ಮಾತು ಹೇಳಿ ನಾನು ಅಂಬರೀಷ್ ವಾಯ್ಸ್ ಮಾಡ್ತೀನಿ. ಏನು ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ ಈ ಸ್ಟೋರಿ, ನನ್ನ ಮುಂದೆ ನಡೆದಿರೋವಂಥ ಸ್ಟೋರಿ ಇದು. ಏನು ಅಂದರೆ ಒಂದು ಗಂಡ ಹೆಂಡತಿ ಬಂದರು, ಇಬ್ಬರಿಗೂ ಕ್ಯಾನ್ಸರು. ಅವ್ರಿಗೆ ಹೆಚ್ಚು ಕಮ್ಮಿ ಆ ಕಾಲಕ್ಕೆ 26 ಲಕ್ಷನೋ 27 ಲಕ್ಷ ಬೇಕಾಗಿತ್ತು ಅವ್ರಿಗೆ ಟ್ರೀಟ್ಮೆಂಟ್ಗೆ. ಅಂಬರೀಷ್ ಅವರು ಸೈಟ್ ತೊಗೊಳಕ್ಕೆ ಅಂತ 30 ಲಕ್ಷ ಇಟ್ಟಿದ್ರು. ಇವ್ರ ಹತ್ರ ಬಂದು ಕೇಳಿದ ತಕ್ಷಣ ಒಳಗೆ ಹೋಗ್ಬಿಟ್ಟು, ಆಲ್ರೆಡಿ ಲೇಟ್ ಮ್ಯಾರೇಜು, ಆವಾಗಿನ ಕಾಲದ ದುಡ್ಡು ಅಂದರೆ ಎಷ್ಟು ಕಷ್ಟ ಅದು, 30 ಲ್ಯಾಕ್ಸ್ ಅಂದರೆ ತೊಗೊಂಡು ಬಂದು ಫುಲ್ ಕೊಟ್ಟೇಬಿಟ್ರು, ಹೋಗೋದು ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ. 1 ವಾರ ಆದಮೇಲೆ 15 ದಿವಸ ಆದಮೇಲೆ ಯಾರೋ ಅಸಿಸ್ಟೆಂಟ್ ಹೇಳಿದ್ರು, ಅಣ್ಣ ನೀವು ಅದು ದುಡ್ಡು ಕೊಟ್ಟರೆ ಎಲ್ಲ ತೆಗೆದವನಿಗೆ. ಹಾಂ, ಆರಾಮಾಗಿ ಅಂಗಡಿ ಮಾಡ್ಕೊಂಡಿದ್ರು, ಅವ್ನು ಕ್ಯಾನ್ಸರು ಇಲ್ಲ ಏನಿಲ್ಲ, ಸುಳ್ಳು ಹೇಳೋರೆ ಅಂದರು. ಬೇರೆಯವ್ರಾದ್ರೆ ಹೋಗಿ ಹಿಡಿದು ಹೊಡೆದ್ಬಿಡೋರು. ಅಂಬರೀಷ್ ಏನು ಹೇಳಿದ್ರು ಗೊತ್ತಾ? ಹುಷಾರಾಗಲಿ ಅಂತ ಕೊಟ್ಟಿದ್ದು, ಅವ್ನಿಗೆ ಬಂದೇ ಇಲ್ಲ ಅಂದರೆ ಇನ್ನೂ ಖುಷಿ ಆಯ್ತಲ್ವಾ, ಜೀವನ ಮಾಡ್ತಾ ಇದ್ರಲ್ಲ ಸಂತೋಷವಾಗಿ, ಸಂತೋಷ ಪಡು, ಅದಕ್ಕೆ ಬೇಜಾರು ಮಾಡ್ಕೊತೀವಿ ನಾವು. ಅವ್ರದ್ದು ಇನ್ನೊಂದು ಕಾಯಿನ್ ಮಾತ್ರ ಗೊತ್ತು, ಅವ್ರ ರಫ್ನೆಸ್ಸು ಸ್ಮೂತ್ ಒಳಗಡೆಯಿಂದ ಎಷ್ಟು ಅಂದರೆ ಒಂದು ವಿದ್ವಾಂಸನ್ಕಿಂತ ದೊಡ್ಡವರು ಅಂತ ರೆಬಲ್ ಸ್ಟಾರ್ ಅಂಬರೀಷ್. ಆದರೆ ಈ ದೇಶ ನಮ್ಮದು, ಈ ಜನ ನಮ್ಮವರು, ಆದಮೇಲೆ ಇಲ್ಲಿ ನಡೀತಾ ಇರೋದೆಲ್ಲ ನಮ್ಮವರಿಂದಲೇ. ನಮ್ಮವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಆಗಲಿ ದೇಶ ಉದ್ಧಾರ ಆಗುತ್ತೆ. ರಾಜಕೀಯ ಆಗಿರಲಿ, ಸಿನಿಮಾ ಆಗಿರಲಿ, ಜನಗಳನ್ನ ಚೆನ್ನಾಗಿ ಇಟ್ಕೊಂಡ್ರೆ ಉಳಿತೀರ, ಇಲ್ಲ ಅಂದರೆ ಮೂಲೆಗೆ ಎಸಿತಾರೆ. ಎಸ್, ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ವಾಯ್ಸಿನಿಂದ ಆಟ ಆಡಿರೋ ಜನ ಇದ್ದಾರೆ. ಅವ್ರು ಚಿತ್ರ ಮಾಡಿದಾಗಲೇ ಅವ್ರು ವಿಲನ್ ವಾಯ್ಸ್ ಮಾಡಿದ್ರು, ಆಮೇಲೆ ಅವ್ರು ಕಾಮಿಡಿಯನ್ ಮಾಡಿದಾಗ ಅವ್ರ ವಾಯ್ಸೇ ಚೇಂಜ್ ಮಾಡಿದ್ರು. ಅವರೇ ನಮ್ಮ ದಿನೇಶ್ ವಿಲನ್ ಅದ. ಒಂದು ವಿಷಯ ಹೌದಾ, ಅವ್ರು ಏನಾದರೂ ಬಂದರೆ ಅವ್ರನ್ನೆಲ್ಲೇ ಸಾಯಿಸ್ಬಿಡ್ತೀವಿ. ಅದೇ ಅವ್ರು ಕಾಮಿಡಿಯನ್ ಆದಾಗ, ನಿನಗೆ ಒಂದು ವಿಷಯ ಹೌದಾ, ಅವ್ರು ಏನಾದ್ರು ಇಲ್ಲಿ ಬಂದರೆ ನನ್ನ ಕೈಯಲ್ಲಿ ಸೌಟ್ ಉಂಟು, ಅವ್ರು ಯಾರು ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತು, ಹೌದು ವರಯ, ಈ ಥರ ಕಾಮಿಡಿಯನ್ ಮಾಡಿಬಿಟ್ರು. ಅವರೇ ಕಾಮಿಡಿಯನ್ ಆಗ್ಬಿಟ್ರು. ಮುಸುರಿ ಕೃಷ್ಣಮೂರ್ತಿ ಮೈಕ್ ಇಲ್ಲದೆ 800 ಜನ 1000 ಜನಕ್ಕೆ ಹಾಡು ಹೇಳೋರು, ಬರೀ ಮಾತಾಡೋದಲ್ಲ. ಮುಸುರಿ ಕೃಷ್ಣಮೂರ್ತಿ, ಯಾವ ಕಾಯ್ದೆ ನೀವು ತೋಟದ ಹೊಸಮನೆ ಅಂತ ಕಲ್ಗೆಬೇಕು ಅಲ್ಗೆಬೇಕು ಅಂತ ಹೇಳ್ತೀನಿ ನಿಲ್ವೆ, ಕಡಿಸ್ಬಿಡಿ ಮರನ, ಬೇಜಾನ ಅಲ್ಗೆ ಆಗೋಯ್ತೇವೆ. ಅಯ್ಯೋ, ಈ ಥರ ಹಲವಾರು ಪ್ರತಿಭೆಗಳು ಕನ್ನಡ ಚಿತ್ರರಂಗದಲ್ಲಿ ರಾರಾಜಿಸಿದ್ವು. ಕನ್ನಡ ನಾಡಿನಲ್ಲಿ ಇನ್ನೊಂದು ವಿಶೇಷವಾದ ಪ್ರತಿಭೆ ಅಂದರೆ ಶಂಕರ್ ನಾಗ್. ಮರೆಯೋಕ್ಕೆ ಆಗಲ್ಲ. ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಆ ಪುಟ್ಟ ವಯಸ್ಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರನ ನಿರ್ದೇಶನ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕ್ರಾಂತಿಯನ್ನು ತಂದ ಆ ಮಹಾನ್ ವ್ಯಕ್ತಿ ಶಂಕರ್ ನಾಗ್. ಯಾಕೆ ನಾನೇನೂ ಮಾಡಿಲ್ಲ, ಮಾಡಬೇಕಾಗಿದ್ದ ಕೆಲಸ ಬೇಕಾದಷ್ಟಿತ್ತು. ಅದ್ರ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಾಗಬೇಕು ಅಂದರೆ ನಾವು ಕನ್ನಡ ಸಿನಿಮಾ ನೋಡಬೇಕು, ನಾವು ರಂಗಭೂಮಿ ನಾಟಕಗಳು ನೋಡಬೇಕು, ಆವಾಗಲೇ ಉದ್ಧಾರ ಆಗೋದು. ಪಕ್ಕದ ಮನೆಯವ್ರು ನಮ್ಮನ್ನು ಉದ್ಧಾರ ಮಾಡಲ್ರಿ, ನಮ್ಮನ್ನು ನಾವು ಮೊದಲು ಉದ್ಧಾರ ಮಾಡ್ಕೋಬೇಕಲ್ಲ. ಹಾಗೆ ಕೊನೆಯದಾಗಿ ಒಂದು ಮಿಮಿಕ್ರಿಲಿ ಒಂದು ವರ್ಡ್ ಹೇಳಿ ಆಶಾ ಅವ್ರನ್ನ ಬರೋಕ್ಕೆ ಕೇಳ್ತೀನಿ. ಒಂದು 5 ನಿಮಿಷದಲ್ಲಿ ಸಂಸಾರದಲ್ಲಿ ಹಾಸ್ಯ ಹೆಂಗೆ ಬರುತ್ತೆ ಅನ್ನೋದನ್ನು ಮುಂದೆ ಇಡ್ತಾ ಇದ್ದೀನಿ. ಯಾರ್ದು ಮಾಡೋಣ ಅಂದರೆ ಎಲ್ರಿಗೂ ಗೊತ್ತಿರೋ ವಾಯ್ಸ್ ಮಾಡೋಣ. ನಮ್ಮ ಭಾರತದ ಪ್ರಧಾನಿ ಮಾನ್ಯ ಶ್ರೀ ನರೇಂದ್ರ ಮೋದಿಜಿ. 15 साल के नहीं, हजारों साल के इतिहास है भारत को, हम आगे थे, आगे ही रहेंगे. भारत की हर कंकर में शंकर है ना भाइयों. ಥ್ಯಾಂಕ್ ಯು.
ಈಗ ಮನೆಯಲ್ಲಿ ಭಾಳ ಎಲ್ಲರಿಗೂ ಅಲ್ಲ, ನಾನು ಸುಮ್ಮನೆ ಎಲ್ಲರಿಗೂ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಭಾಳ ಜನ ಒಳ್ಳೆಯವರು ಇದ್ದಾರೆ, ಆಮೇಲೆ ಭಾಳ ಜನ ಭಾಳ ಕೆಟ್ಟವರು ಇದ್ದಾರೆ. ಅಂದರೆ ಏನು ಅಂದರೆ ಕೆಟ್ಟವರು ಅಂತಂದರೆ ಕುಡಿದೇ ಇರೋರು ಅಂತ. ಕುಡಿದೇ ಇರೋರು ಅಂದರೆ ಏನು ಪ್ರಯೋಜನ? ಅಟ್ಲೀಸ್ಟ್ ಏನಾರು ಒಂದು ಮನೇಲಿ ಗಲಾಟೆ ಮಾಡೋ ಸಂಗತಿ ಯಾರು ಮಾಡಬೇಕು. ಆದರೆ ಈ ಕುಡ್ಕೊಂಡೋಗಿ ಹೆಂಡ್ತಿರೆಲ್ಲ ಬೈತಾರೆ ಅಂತಾರೆ. ಒಬ್ಬ ಯಾರೋ ಅಂದ್ರೆ ಇಲ್ಲೋ ಹೆಂಡ್ತಿ ಏನೋ ಖುಷಿ ಪಡ್ತಾನೆ, ಗ್ಯಾರಂಟಿ ಮದುವೆ ಆಗಿಲ್ಲ ನಿನಗೆ ಅಂತ ಕನ್ಫರ್ಮ್, ಅವಳ ಜೊತೆ ಬೇರೆಯವ್ರ ಜೊತೆ ಆಗಿರ್ಬೋದೇನು. ಅದಕ್ಕೆ ಹೆಂಡ್ತಿರು ಅಂದರೆ ಭಾಳ ಕಾಳಜಿ ತೊಗೋತಾರೆ. ಅಂಥ ಕಾಳಜಿ ತೊಗೊಳ್ಳೋ ಹೆಂಡ್ತಿ ಹತ್ರ ಒಬ್ಬ ಕುಡ್ಕೊಂಡು ಹೋದಾಗ ಏನಾಗುತ್ತೆ ಅನ್ನೋ ಕುಡ್ಕನ ಕಿರಿಕ್ ಈ ಐಟಮ್ನ ತಮ್ಮ ಮುಂದೆ ಒಂದು 5-10 ನಿಮಿಷದ ಐಟಮ್ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಹೆಂಡತಿಯ ಪಾತ್ರದಲ್ಲಿ ಆಶಾ ಅವರು ಇರ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಉಡುಪಿಯಿಂದ ಬಂದಿದ್ದೇನೆ. ನಾನು ಈಗಷ್ಟೇ ಒಂದು 5-6 ತಿಂಗಳಿಂದ ಸರ್ ಜೊತೆ ಕಲಿತಿದ್ದೇನೆ ಅಷ್ಟೇ. ಕಲಿಯುವಾಗಲೇ ನನಗೆ ತುಂಬ ವೇದಿಕೆಯನ್ನು ಅವರು ಕೊಟ್ಟಿದ್ದಾರೆ. ತುಂಬ ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಖುಷಿ ಪಡ್ತೇನೆ. ರೀ ಎಲ್ಲಿದ್ದೀರಾ? ಹಲೋ. ಹಾಂ Hello. ಬನ್ನಿ. ಹಾಂ ಲೆಫ್ಟ್ ರೈಟ್ ಈ ಕಡೆ ಹಾಂ ಅಲ್ಲೇ ನಿಲ್ಲಿ ಹಾಂ. ಕ್ಲಚ್ ಮಾತ್ರ ನಮ್ಮ ಕೈಯಲ್ಲಿರೋದು, ಬ್ರೇಕ್ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಅದು ಹಾಗೇನೆ ಅಲ್ವಾ? ಅಲ್ಲ ಇವತ್ತೂ ಕುಡ್ಕೊಂಡು ಬಂದಿದ್ದೀರಾ ನೀವು? ಯಾಕೆ ಇವತ್ತಿಗೆ ಏನಾಗಿದೆ? ಮತ್ತೇನು ದಿನಾಲು ಕುಡ್ಕೊಂಡು ಬರ್ತೀರಲ್ವಾ? ಹಾಂ, ಅವ್ರು ಯಾಕೆ ದಿನ ಮಾರ್ತಾರೆ? ಅವ್ರು ಬೋರ್ಡ್ ಹಾಕ್ಬಿಟ್ಟು ಬಾರ್ 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 ಬಾ 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 ಅಂತಾರೆ. ಅದು ನಿಮ್ಮನ್ನು ಬಾಬಾ ಅಂತ ಕರೀದಲ್ಲ, ಬಾರ್ ಅಂತ ಬೋರ್ ಅವಳು ಮತ್ತೆ ಪಾಪ ಕರೆದ ಮೇಲೆ ಹೆಂಡತಿ ಮಕ್ಕಳು ಸಾಕೊಳ್ಳಿ ಅಂತ ಓದುವ ಪಾಪ. ಅಲ್ಲ ಕುಡ್ದು ಬಿಟ್ಟಿರೋದು ಸರಿ, ತೂರಾಡ್ತಿದ್ದೀರಲ್ವ ರೀ? ಕುಡಿದ ಮೇಲೆ ಮಿನಿಮಮ್ ತೂರಾಡಬೇಕು. ಯಾಕೆ ಅಷ್ಟು ತಾಕತ್ತಿಲ್ಲದೆ ಹೋದ್ರೆ ಯಾಕೆ ಕುಡಿಬೇಕು? ಆ್ಯಕ್ಚುಲಿ ಅಂಗಡಿ ಓನರು ಫಸ್ಟ್ ಐಟಮ್ ತರಿಸ್ಬೇಕಾದ್ರೆ ನಮ್ಮನ್ನು ನೋಡ್ತಾನೆ, ತೂರಾಡ್ತಾವನ ಚೆನ್ನಾಗಿದೆ ಅಂತ ಐಟಮ್. ಇಲ್ಲಾಂದ್ರೆ ಕಂಪ್ನಿಗೆ ಮರ್ಯಾದೆ ಇರಲ್ಲ ಗೊತ್ತಾ, ನಾವು ತೂರಾಡದೆ ಹೋದ್ರೆ. ಹೌದಾ? ನಾವು ತೂರಾಡೋದ್ರಿಂದ ಎಷ್ಟೋ ಜನ ಹಾರಾಡಿರೋದು, ಹಾರಾಡಿ ಇವಾಗ ಇಂಡಿಯಾ ಬಿಟ್ಟೆ ಹೋಗ್ಬಿಟ್ರು ವಾಟಿಗೆ. ನೀವು ತೂರಾಡಿ ಕಂಪನಿಯವ್ರಿಗೆ ಬ್ರ್ಯಾಂಡ್ ಗೊತ್ತಾಗಬೇಕಾ? ಹೌದು, ಮತ್ತೆ ಅವಲ್ಲೇ ಗೊತ್ತಾಗೋದು ವ್ಯಾಲ್ಯೂ ಏನು ಅಂತ. ಮಿನಿಮಮ್ ತೂರಾಡಬೇಕು, ಮ್ಯಾಕ್ಸಿಮಮ್ ಹೊರಗೆ ಬಿಡಬೇಕು. ಏನೇನೋ ಮಾತಾಡ್ತಿದ್ದೀರಾ ಅಲ್ಲಿ ರೀ. ಸ್ವಲ್ಪ ದೂರ ನಿಲ್ರಿ, ವಾಸನೆ ಬರ್ತಿದೆ. ವಾಕೋಗಿದ್ದೀನಿ ವಾಸನೆ ಅಂದ್ರೆ. ಏನಕ್ಕೆ? ಕರ್ನಾಟಕದಲ್ಲಿರೋ 6 ಕೋಟಿ ಜನರಲ್ಲಿ 5 ಕೋಟಿ ಜನರ ಹೆಂಡ್ತಿರು ರಾತ್ರಿ ಇದೇ ವಾಸನೆ ಕುಡ್ಕೊಂಡು ಮಲ್ಕೊಳ್ಳೋದು. ಒಂದು ದಿವಸ ಕುಡಿದೇ ಹೋಗ್ಬಿಟ್ರೆ ನೆನ್ನೆ ನಮ್ಮ ಯಜಮಾನ್ರು ಕುಡ್ಕೊಂಡೇ ಬಂದಿಲ್ಲ, ಅದಕ್ಕೆ ನಿದ್ರೆನೇ ಬರ್ತಾ ಇಲ್ಲ ಅಂತ. ಅದಕ್ಕೆ ನಾವು ಪಿಂಟ್ ಬಾಟ್ಲ್ ಕೊಟ್ಟಿದ್ದೀವಿ, ಮೂಸ್ಕೊಂಡು ಮಲ್ಕೊಂಬಿಡ್ರಿ ಹೋಗುತ್ತೆ. ಏನೇನೋ ಮಾತಾಡ್ತಿದ್ದೀರಲ್ಲ ನೀವು. ಏನೇನೋ ಮಾತಾಡೋಕ್ಕೆ ಕುಡಿಯೋದು ಅಲ್ಲ, ನೀವು ಕುಡಿಯೋದೆಲ್ಲ ಒಂದೇ ಬ್ರ್ಯಾಂಡ್ ತಾನೆ? ನಾವು ಕುಡಿಯೋದು ಒಂದೇ ಬ್ರ್ಯಾಂಡು, ಬ್ರ್ಯಾಂಡ್ ಚೇಂಜ್ ಮಾಡಲ್ಲ. ಬೇಕಾದ್ರೆ ಹೆಂಡ್ತಿ ಚೇಂಜ್ ಮಾಡ್ತೀವಿ, ಬ್ರ್ಯಾಂಡ್ ಚೇಂಜ್ ಮಾಡಲ್ಲ. ಬೆಳಿಗ್ಗೆ ತಲೆನೋವು ಬರ್ತದ್ರಿ, ನಮ್ಮ ಕಷ್ಟ ನಮಗೆ ಗೊತ್ತು. ಹೌದಪ್ಪ. ಅಲ್ಲಿ ರಾಜಾಜಿನಗರದಲ್ಲಿ ಹೋಗಿ ಕುಡಿತೀರಾ? ಹೌದು, ಮತ್ತೆ ಅದು ನಮ್ಮ ಸರ್ಕಲ್. ಇಲ್ಲಿ ಜಯನಗರದಲ್ಲಿ ಬಂದು ಕುಡಿತೀರಾ? ಅದು ಫ್ರೆಂಡ್ಶಿಪ್. ತಿರ್ಗಾ ಬಸ್ ಸ್ಟ್ಯಾಂಡ್ ಇಳಿದ್ಬಿಟ್ಟು ಅಲ್ಲಿ ಬಿಟ್ಟು ಕುಡಿತೀರಾ? ಅದು ನಮ್ಮ ಕಂಪನಿ. ಅದು ಎಲ್ಲ ತಿರ್ಗಾ ಮನೆಗೆ ಬಂದು ಅದೇ ಕುಡಿತೀರಲ್ವಾ ರೀ? ಇಡೀ ಎಲ್ಲ ಒಂದೇ ಬ್ರ್ಯಾಂಡ್ ಆದ್ರೆ ಮನೆಯಲ್ಲಿ ಬಂದು ಕುಡಿಬೋದಲ್ವಾ? ಮನೆಗೆ ಬಂದು ಮನೆಗೆ ಟೇಕ್ ಹೋಮ್ ಸ್ಯಾಲ್ರಿ ಅಂತ ಮನೆಗೆ ತರ್ತೀವಿ, ಮನೆಯಲ್ಲೇ ಕುಡಿಬೇಕಾ? ಹೌದು. ಒಂದು ಪ್ರಶ್ನೆ ಕೇಳ. ಹಾ ಕೇಳಿ. ನಮ್ಮ ಮನೇಲಿ ಬೇಡ ಇದು. ಏನ? ನಮ್ಮ ಮನೆ ಸರಿ ಹೇಳ್ರಿ. ನಮ್ಮ ಮನೆಯಲ್ಲಿ ವೆಂಕಟರಮಣ ಸ್ವಾಮಿ ಫೋಟೋ ಇದೆಯಾ? ಇದೆ. ಪೂಜೆ ಮಾಡು. ದೇವಸ್ಥಾನಕ್ಕೆ ಯಾಕೆ ಹೋಯ್ತೀಯ? ಆ ದೇವಸ್ಥಾನಕ್ಕೆ ಹೋದ್ರು ಅದೇ ವೆಂಕಟರಮಣ ಸ್ವಾಮಿ, ಈ ದೇವಸ್ಥಾನಕ್ಕೆ ಹೋದ್ರು ಅದೇ ವೆಂಕಟರಮಣ ಸ್ವಾಮಿ, 3 ದಿವಸ ತಿರುಪ್ತಿಯಲ್ಲಿ ಕ್ಯೂ ನಿಂತರು ಅದೇ ವೆಂಕಟರಮಣ ಸ್ವಾಮಿ. ಮನೆಯಲ್ಲೇ ಪೂಜೆ ಮಾಡು, ದೇವಸ್ಥಾನಕ್ಕೆ ಯಾಕೆ ಹೋಯ್ತೀಯಾ? ನಮಗೆ ದೇವಸ್ಥಾನದಲ್ಲಿ ಸ್ಥಳ ಮಹಿಮೆ ಇದೆ. ನಮಗೂ ಬಾರಲ್ಲಿ ಸ್ಥಳ ಮಹಿಮೆ ಆಯ್ತಪ್ಪ. ನೋಡಿ, ನಿಮ್ಮ ಕಡೆಯವರು ಬಹಳ ಜನ ಇದ್ದಾರೆ, ಎಲ್ಲ ಸ್ಥಳ ಮಹಿಮೆ ಗೊತ್ತಿರೋರು. ಅದೇ ಸಿಕ್ಲಿಲ್ಲ ಅಂತ ಸುಮ್ಮನೆ ಅವ್ರೆ, ಇಲ್ಲಾಂದ್ರೆ ಅಷ್ಟೇ ಲೂಟಿ ಹೊಡೆದ್ಬಿಟ್ಟಿರೋರು ರೀ. ನಿಮ್ಗೊಂದು ಏನೋ ಕೇಳಬೇಕು. ಹೇಳು. ನಿಜ ಹೇಳ್ತೀರಾ? ನಿಜನೇ ಹೇಳ್ತೀನಿ. ಅಲ್ಲ, ಬೆಳಗಿನ ಜಾವ ಬೀಳೋ ಕನಸು ನಿಜ ಆಗುತ್ತಾ? ಅಯ್ಯೋ ಮನ್ಕಾಯೋಗ ಯಾವನ್ ಹೇಳ್ದ ಬೆಳಗಿನ ಜಾವ ಮಲಗು ಅಂತ? ಎದ್ದು ರಂಗೋಲಿ ಹಾಕ್ಬೇಕಾನೆ, ಮಲಗಿದ್ರೆ ಏನೇನೋ ಕನ್ಸು ಬೀಳ್ತದೆ. ಏನು ಕನ್ಸು ಬಿತ್ತು? ಏನಿಲ್ಲ ಬಿಡಿ. ಹೇಳು ಮನ್ಕಾಯೋಗ, ಹೇಳು ಏನು ಕನ್ಸು ಬಿತ್ತು? ನಾನು ಬೆಳಗಿನ ಜಾವ ಕನಸಲ್ಲಿ ಸತ್ತೋಗ್ಬಿಟ್ಟಿದ್ದೀರಿ. ಇದೊಂದು ಕನ್ಸು ನೆನ್ಸಾಗ್ಬಿಟ್ಟಿದ್ರೆ ನನ್ನ ಲೈಫ್ ಪ್ರಾಬ್ಲಮ್ಮೇ ಸಾಲ್ವ್. ಎಂತೆಂಥ ಕನ್ಸೋ ನೆನ್ಸಾಯ್ತು, ಇದೊಂದು ನೆನ್ಸಾಗಬಾರ್ದ? ಆಮೇಲೆ ಅಲ್ಲ, ನಾವು ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ದೇವಸ್ಥಾನಕ್ಕೆ ನಾವಿಬ್ರು ಒಟ್ಟಾಗಿ ಒಟ್ಟಿಗೆ ಹೋಗಿದ್ವಲ್ಲ. ದೇವ್ರ ಹತ್ರ ಏನಂತ ಬೇಡ್ಕೊಂಡ್ರಿ? ನೀನೇನು ಬೇಡ್ಕೊಂಡೆ ದೇವ್ರ ಹತ್ರ? ನಾನು ಹೇಳ ಹೇಳು. 7 ಜನ್ಮದಲ್ಲೂ ನೀವೇ ನನ್ನ ಗಂಡ ಆಗಿರಿ ಅಂತ ಬೇಡ್ಕೊಂಡೆ. ನಾನು ಬೇಡ್ಕೊಂಡಲ್ಲ ದೇವ್ರ. ಏನಂತ? ಇದೇ ನನ್ನ 7ನೇ ಜನ್ಮ ಆಗ್ಬಿಡ್ಲಿ ಅಂತ. ಕುಡ್ದದ್ ಜಾಸ್ತಿ ಆಗಿದೆ ನಿಮ್ಗೆ. ನಮ್ಗೆ ಜಾಸ್ತಿ ಆಗೋದೇ ಇಲ್ಲ, ಬರೀ ತೂರಾಡ್ತೀವಿ ಅಷ್ಟೇ. ಅಲ್ಲ, ನೀವು ಇಷ್ಟೊಂದು ಕುಡಿದುಕೊಂಡು ಆ ಕಡೆ ಈ ಕಡೆ ರೋಡಲ್ಲಿ ಆ ಕಡೆ ಈ ಕಡೆ ಹೋಗುವಾಗ ಕಾರ್ ಏನ್ ಮೇಲೆ ನಿಮ್ಮ ಮೇಲಾದ್ರೆ ಏನಾದ್ರು ಹತ್ಕೊಂಡ್ರೆ
ನೀವು ಸತ್ತೋಗ್ಬಿಡ್ತೀರಲ್ರಿ. ಕಾರ್ ನನ್ನ ಮೇಲೆ ಏನಾಗುತ್ತೆ? ಕಾರ್ ಮೇಲೆ ಹೋದ್ರೆ ಕಾರ್ ನನ್ನ ಮೇಲೆ ಕಾರು ನಿಮ್ಮ ಮೇಲೆ ಹತ್ಕೊಂಡ್ರೆ ಹಾ. ನೀವು ಸತ್ತೋಗ್ಬಿಡ್ತೀರಲ್ವಾ? ಕಾರ್ ನನ್ನ ಮೇಲೆ ಹೋಗ್ಬಿಟ್ರೆ ಸತ್ತೋಗ್ಬಿಡ್ತೀನ? ಮತ್ತೆ ಎಷ್ಟು ಲಕ್ಷದ ಕಾರು? ಒಂದು 8-10 ಲಕ್ಷದ ಇರ್ಬೋದಪ್ಪ. 10 ಲಕ್ಷದ ಕಾರ್ ನನ್ನ ಮೇಲೆ ಹೋಗ್ಬಿಟ್ರೆ ಸತ್ತೋಗ್ಬಿಡ್ತೀನ? ಹೌದು. ಹೋಗಿರಿ ಮೊಕ್ಕೆ ಕೋಟ್ಯಾಂತರ ರೂಪಾಯಿ ಪ್ಲೇನ್ ಹೋಗೈತೆ ನನ್ನ ಮೇಲೆ, ಸಾಯ್ಲಿಲ್ಲ. ಮೊನ್ನೆ ಟ್ರೈನ್ ಹೋಯ್ತು ನನ್ನ ಮೇಲೆ, ನಾನು ಸಾಯ್ಲಿಲ್ಲ. ಎಲ್ಲಿ ನಿಂತಿದ್ರಿ? ನಾ ಬ್ರಿಡ್ಜ್ ಕೆಳಗಡೆ ನಿಂತಿದ್ದೆ, ಅದು ಹೋಯ್ತು. ಇದಕ್ಕೆ ಹೇಳಿದ್ದು ಕುಡ್ದು ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು. ಹಾ, ಕುಡಿದ್ರೆ ಎಲ್ಲಿ ಜಾಸ್ತಿ ಆಗಲ್ಲ. ಯಾರು ಹೇಳಿದ್ದು? ತಗೊಂಡಿದ್ರೆ ಜಾಸ್ತಿ ಆಗುತ್ತೆ. ಅಲ್ಲ, ಹಾ, ಬರುವಾಗ ಅಲ್ಲಲ್ಲಿ ಬೋರ್ಡ್ ಎಲ್ಲ ಹಾಕಿದ್ದಾರೆ, ನೋಡ್ಲಿಲ್ವಾ ನೀವು? ಏನಂತ ಬೋರ್ಡ್ ಹಾಕೋರೆ? ಮದ್ಯಪಾನ ಮಾಡಬಾರದು ಅಂತ ಹೇಳಿ ಬೋರ್ಡ್ ಹಾಕೋರ? ಹೌದು. ಅಲ್ಲಿ ಹಾಕಲ್ಲ ನಾವು, ಬಾರಲ್ಲೇ ಹಾಕೋದು, ಅಲ್ಲೂ ಕುಡಿಯಲ್ಲ ನಾವು. ಏನಕ್ಕೆ? ಎಲ್ಲಿ ಬೋರ್ಡ್ ಹಾಕಿರೋ ಅಲ್ಲಿ ಕುಡಿಯಲ್ಲ ನಾವು. ಬೋರ್ಡ್ ಹಾಕಿರೋ ಕಡೆ ಕುಡಿಯಲ್ಲ, ಬೇರೆ ಕಡೆ ಕುಡಿತೀವಿ. ಎಲ್ಲೆಲ್ಲಿ ಹಾಕೋರು ಬೋರ್ಡು? ಎಲ್ಲ ಕಡೆ ಹಾಕಿದಾರಲ್ಲ, ಮದ್ಯಪಾನ ಮಾಡಬಾರದು ಅಂತ ಹೇಳಿ. ನಾವು ಮದ್ಯಪಾನ ಮಾಡಲ್ಲ. ನಾವು ಮತ್ತೇನ್ ಮಾಡೋದು ನೀವು? ಮದ್ಯಪಾನ ಫುಲ್ ಬಾಟಲ್ ತಗೋತೀವಿ, ಮೇಲ್ಗಡೆ ಇರೋದು ಕುಡಿತೀವಿ, ಮಧ್ಯ ಇರೋದು ಬೇರೆಯವ್ರಿಗೆ ಕೊಟ್ಬಿಡ್ತೀವಿ, ಕ್ಯಾನಲ್ಲಿ ಇರೋದು ಕುಡಿತೀವಿ. ಟಾಪ್ ಆ್ಯಂಡ್ ಬಾಟಮ್ ಮಾತ್ರ ಪಾನ ಮಾಡೋದು. ನೋಡಿ, ನಿಮ್ಮ ಥರ ಕೆಲವರು ಇದ್ದಾರೆ ಇಲ್ಲಿ. ಎಲ್ಲ ಅಲ್ಲ, ಕೂತಿರೋರು. ಈ ಟಿವಿ ಇಲ್ಲೆಲ್ಲ ಜಾಹೀರಾತು ಬರ್ತದಲ್ಲ, ಅದನ್ನು ನೋಡ್ಲಿಲ್ವಾ ನೀವು? ಏನಂತ ಟಿವಿಯವರು ಶುರು ಮಾಡೋರ? ಹೌದು. ಏನಂತ ಹಾಕ್ತಾರೆ? ಹೆಂಡಸರ ಈ ಸಹವಾಸ, ಹೆಂಡತಿ ಮಕ್ಕಳ ಉಪವಾಸ ಅಂತ ಹೇಳಿ. ಎಂಡ ಸಾರಾಯಿ ಸವಸ, ಹೆಂಡತಿ ಮಕ್ಳು ಉಪವಾಸ ಅಂತ ಹಾಕ್ತಾರ? ಹೌದು. ನಮಗೆ ಸಂಬಂಧ ಪಡಲ್ಲ ಅದು. ಏನಕ್ಕೆ? ಅದು ಎಂಡ ಸಾರಾಯಿ, ನಾವು ರಮ್ ವಿಸ್ಕಿ ಗಿರಾಕಿ. ಅಲ್ಲ, ಏನ್ರಿ ಇದು, ನೀವು ಒಂದ್ ಮಾತಾಡಿದ್ರೆ ಏನೇನು ಮಾತಾಡ್ತಿದ್ದೀರಲ್ಲ. ಮತ್ತೆ ಅದಕ್ಕೆ- ಅದು ಬಿಡಿ, ಹಾ. ಸಿನಿಮಾ ಇಂಟರ್ವ್ಯೂಲ್ ನಲ್ಲಿ ತೋರಿಸ್ತಾರಲ್ಲ. ಸಿನಿಮಾ ಇಂಟರ್ನಲ್ ಶುರು ಮಾಡೋರ? ಹೌದು. ಏನಂತ? ನಿಮ್ಗೆ ಗೊತ್ತಿಲ್ವಾ? ಏನು ಹಾಕೋರಲ್ಲ, ಹೆಂಡತಿ ಮಕ್ಕಳು ಏನೋ ಹಾಕಿದ್ರು. ಹೌದು. ಹೆಂಡತಿ ಮಕ್ಕಳು ಉಪವಾಸ, ಏನದು? ಅದಲ್ಲ, ಹಾ. ಇನ್ನೊಂದು ಹಾಕಿದ್ದಾರೆ, ಗೊತ್ತಿಲ್ವಾ? ಇಲ್ಲ, ಏನಂತ ಹಾಕೋರೆ? ಹೆಂಡ ಸಾರಾಯಿ ಸವಸ, ಹೆಂಡತಿ ಮಕ್ಕಳು ಉಪವಾಸ. ಹಾ. ಅಲ್ಲ, ಅದೆಲ್ಲ ಇನ್ನೇನು ಹಾಕೋರೆ? ಹೆಂಡತಿ ಕುಡ್ಕೊಂಡು ಬಂದರೆ ಹಾಳಾಗೋಯ್ತೀರಾ ಅಂತ ಹಾಕೋ. ಹೌದು. ನಾವು ಅವ್ರು ಕುಡ್ಕೊಂಡು ಬಂದರೆ ಹಾಳಾಗೋಯ್ತಾರೆ, ನಾವು ಕುಡ್ಕೊಂಡು ಬರಲ್ಲ, ಕುಡಿತಾ ಇರ್ತೀವಿ ಅಷ್ಟೇ. ಅಲ್ಲ, ಹಾಂ ನೀವು ಏನೇನೋ ಮಾತಾಡ್ತಿದ್ದೀರಾ. ಹೇಳು. ಏನು ಗೊತ್ತಾ, ಅದೆಲ್ಲ ಬಿಡಿ. ಫಸ್ಟ್ ನಮ್ಮನೆ ಎದುರು ಕಿಟಕಿಗೊಂದು ಕರ್ಟನ್ ಹಾಕ್ಸಿ. ನೋಡಿ, ಈಗ ಹೊಸ ವಿಷಯ ಹೇಳಿದೇನು? ನಮ್ಮನೆ ಕಿಟಕಿಗೆ ಕರ್ಟನ್ ಹಾಕ್ಸಿ. ನಮ್ಮನೆ ಕಿಟಕಿಗೆ ನಾನೇ ಕರ್ಟನ್ ಹಾಕ್ಸ್ಬೇಕಾ? ಇಲ್ಲ, ಅವ್ರು ಬಂದು ಹಾಕ್ಸರಿ. ಬಿಟ್ಟರೆ ಅವ್ರ ಮನೆಗೆ ನಾನೇ ಹಾಕಿಸ್ತೀನಿ. ನಮ್ಮನೆ ಕಿಟಕಿಗೆ ನಾನು ಕರ್ಟನ್ ಹಾಕ್ಸ್ಬೇಕು. ಏನು ಹಾಕ್ಬಿಟ್ಟೈತಿ ಇಲ್ಲಿಗ? ಏನು ಗೊತ್ತಾ, ಹಾಂ, ನಮ್ಮನೆ ಎದುರು ಮನೆಗೊಬ್ಬ ಬ್ಯಾಚುಲರ್ ಬಂದೇನಲ್ಲ. ಹೌದು, ಬ್ಯಾಚುಲರ್ ಬಂದವನು. ಹೌದು. ಹೌದು. ಹ್ಞೂ, ಅವನು ಹಾಂ, ಏನಿಲ್ಲ ಬಿಡಿ. ಹೇಳು. ನನಗಾಗ ನಮ್ಮ ಹುಡುಗರವ್ರು ಇಲ್ಲ, ಈಗ ಕರಿತೀನಿ. ಈಗ ಏನಾಯ್ತು ಹೇಳು. ಏನು ಗೊತ್ತಾ, ಹೇಳು. ಅವ್ನು ಮಾತೆತ್ತಿದ್ರೆ ನಮ್ಮನೆ ಕಿಟಕಿ ಕಡೆ ನೋಡ್ತಾನ್ರಿ. ಅವ್ನು ನಮ್ಮನೆ ಕಿಟಕಿ ಕಡೆ ನೋಡ್ತಾವನ? ಹೌದು. ಅದಕ್ಕೆ ಕಿಟಕಿ ಕರ್ಟನ್ ಹಾಕ್ಸ್ಬೇಕಾ? ಹೌದು. ನಮ್ಮನೆ ಕಿಟಕಿ ಕಡೆ ನೋಡ್ತಾವನ? ಹೌದು. ನೀನ್ ನೋಡಿದ್ನ ಅವನು? ನಾನು ಇದುವರೆಗೂ ಮುಖ ತೋರಿಸಿಲ್ಲ ರೀ. ನೀವು ಒಂದ್ಸತಿ ಮುಖ ತೋರಿಸ್ಬಿಡು, ಅವನೇ ಕರ್ಟನ್ ಹಾಕೊಂಡ್ಬಿಡ್ತಾನೆ. ಏನ್ರಿ ನೀವು, ಇಷ್ಟೇನಾ ಹೆಂಡತಿ ಮೇಲೆ ಇರೋದು ಪ್ರೀತಿ? ಸಿಕ್ಕಾಪಟ್ಟೆ ಐತೆ, ಬಟ್ ಇರೋ ವಿಷಯ ಹೇಳಿದೆ ಅಷ್ಟೇ. ರೀ, ನಾನೊಂದು ವಿಷಯ ಕೇಳ್ತೇನೆ. ಏನು ಕೇಳು. ನೀವು ಏನಕ್ರಿ ನನ್ನ ಮದುವೆ ಆದದ್ದು? ಅಯ್ಯೋ, ಸಿಲ್ಕ್ ಸ್ಮಿತಾ ಕೇಳ್ದಂಗೆ ಕೇಳ್ತಾವ. ಏನಕ್ಕೆ ಮದುವೆ ಆಗಿದ್ದು ಅಂದ್ರೆ, ನೀನೇನಕ್ಕೆ ನನ್ನ ಮದುವೆ ಆಗಿದ್ದು? ನನಗೆ ಹಾ. ಸಣ್ಣದಿಂದ ಒಂದು ಆಸೆ ಇತ್ತು. ಸಣ್ಣದಿರುವಾಗಲೇ ಆಸೆ ಶುರುವಾಗಿತ್ತು. ಹೇಳು. ಹಾಗಲ್ಲ ರೀ, ಹೇಳು. ಒಂದು ಆಸೆ ಇತ್ತು. ಏನಂತ? ನನ್ನ ಗಂಡನಾದವನು ಹಾ. ನನ್ಗಿಂತ ಸ್ವಲ್ಪ ಹೈಟ್ ಆಗಿರ್ಬೇಕು. ಗಂಡಂದಿರ ಹೈಟ್ ಆಗಿರ್ಬೇಕು. ಎಸ್, ನಾನು ಅವ್ರದ್ದು ತಲೆ ಎತ್ತಿ ಮಾತಾಡ್ಬೇಕು ಅಂತ ಹೇಳಿ. ಓಹೋ, ಅದಕ್ಕೋಸ್ಕರ ನಿಮ್ಮ ಮದುವೆ ಆದದ್ದು. ಅಂದ್ರೆ ಗಂಡಂದಿರು ನಿನ್ನ ತಲೆ ತೆಗಿಸಿ ಮಾತಾಡಿಸ್ಬೇಕು. ಹೌದು, ಗಂಡನಾದವನು ನನ್ನ ಹತ್ರ ತಲೆ ತಗ್ಸಿ ಮಾತಾಡ್ಬೇಕು ಅಂತ ಅದಕ್ಕೆ ಹೇಳಿ. ಹುಡುಗಿರಿಗೆಲ್ಲ ಹೈಟ್ ಇರೋ ಗಂಡ ಬೇಕು. ಹೌದು. ಯಾಕಂದ್ರೆ ಅವ್ನ ತಲೆ ತೆಗಿಸಿ ಮಾತಾಡ್ಬೇಕು. ನಾವು ಗಂಡಸರು ಬಹಳ ಹುಷಾರೇ. ಏನಕ್ಕೆ? ಹೆಂಡತಿ ಯಾವತ್ತೂ ನಮ್ದು ಚಿಕ್ಕದಾಗಿರ್ಬೇಕು. ಏನಕ್ಕೆ? ಹೆಂಡತಿ ಅಂದ್ರೆ ಪ್ರಾಬ್ಲಮ್ ಅಲ್ವಾ? ಪ್ರಾಬ್ಲಮ್ ಎಷ್ಟು ಚಿಕ್ಕದು ಅಷ್ಟು ಒಳ್ಳೇದಪ್ಪ. ಅಲ್ಲ, ನೀವು ಏನೇನೋ ಮಾತಾಡ್ತಿದ್ದೀರಿ. ಹ್ಮ್. ನೀವು ಇಷ್ಟೊಂದು ಕುಡ್ಕೊಂಡು ಬಂದಿದ್ದಲ್ಲ, ಹಾ. ನಿಮ್ಮ ಮನೇಲಿ ನಿಮ್ಮ ಅಪ್ಪ ಏನೋ ಅನ್ನಲ್ವಾ? ನಮ್ಮಪ್ಪ ಬಹಳ ಸ್ಟ್ರಿಕ್ಟು. ಹೌದು, ನಿಮ್ಮ ಅಪ್ಪ ಬಹಳ ಸ್ಟ್ರಿಕ್ಟ್. ಯಾಕಂದ್ರೆ ಮಿಲಿಟರಿ ಆಫೀಸರ್ ಅಲ್ವಾ? ಇಲ್ಲ, ಅವ್ರು 5:30ಗೆ ಟೈಟು, ನಾನು 6:30 ಮೇಲೆ. ನಿಮ್ಮಮ್ಮ? ನಮ್ಮಮ್ಮ ಲೆಕ್ಕಕ್ಕಿಲ್ಲ. ಏನಕ್ಕೆ? ಲೈಫಲ್ಲಿ ಹೆಂಡತಿ ಫಸ್ಟು, ಆಮೇಲೆ ಅಮ್ಮ. ಏನ್ರಿ ನೀವು? ನಾವು ಕುಡಿದ್ಮೇಲೆ ಕರೆಕ್ಟಾಗೆ ಮಾತಾಡೋದು. ಲೈಫಲ್ಲಿ ಹೆಂಡತಿ ಫಸ್ಟು, ಆಮೇಲೆ ಅಮ್ಮ. ಲೈಫಲ್ಲಿ ಯಾವತ್ತಿದ್ರು ಅಮ್ಮನೇ ಫಸ್ಟ್ ಇಲ್ಲ, ಅಲ್ವೇ? ಹೆಂಡತಿ ಫಸ್ಟ್. ನೋಡಿ, ಯಾರ ಹತ್ರ ಬೇಕಾದ್ರೆ ಕೇಳಿ. ನಾವು ಕುಡಿದ್ಮೇಲೆ ಕ್ರೀನ ಹೇಳ್ತೀವಿ, ಲೈಫಲ್ಲಿ ಹೆಂಡತಿ ಫಸ್ಟು, ಆಮೇಲೆ ನಾನು ಇಲ್ಲಿ ಇದ್ದೇನಂತ ಹೇಳುದು. ಇಲ್ಲ, ನೀ ಇಲ್ದೇವ್ರು ಹೇಳೋದಿಲ್ಲ. ಲೈಫಲ್ಲಿ ಹೆಂಡತಿ ಫಸ್ಟು, ಆಮೇಲೆ ಅಮ್ಮ. ಹೆಂಗೆ ಅಂದರೆ, ಫಸ್ಟು ತಾಳಿ ಕಟ್ಸ್ಕೊಂಡು ಹೆಂಡತಿ ಆಗಬೇಕು, ಆಮೇಲೆ ಅಮ್ಮ ಆಗಬೇಕು. ಮೊದಲೇ ಅಮ್ಮ ಆಗ್ಬಿಟ್ಟು ಆಮೇಲೆ ಹೆಂಡತಿ ಆಯ್ತೀನಿ ಅಂದರೆ ಬಿಚ್ಕೊಂಡು ಹೊಡಿತಾರೆ ಕಾಲಲ್ಲಿರೋದು. ಅವಾಗ ಯಾರು ಫಸ್ಟು? ಹೆಂಡತಿ ಆಗಬೇಕು ಫಸ್ಟು. ಅಲ್ಲ,
ನೀವು ಹೆಂಡತಿ ಫಸ್ಟ್ ಅಂತ ಹೇಳ್ತೀರಾ. ಹಾಂ ನೀವು ಮನೆ ಬಂದ ತಕ್ಷಣ, ಆಫೀಸಿಂದ ಮನೆ ಬಂದ ತಕ್ಷಣ ಬರ್ತೀನಲ್ಲ. ಹೌದು, ನಿಮ್ಮ ಹೆಂಡತಿ ಆದವಳು ಏನು ಮಾಡ್ತಾಳೆ? ಏನು ಮಾಡ್ತಾಳೆ? ನಿಮ್ಮ ಸೂಟ್ ಕೇಸನ್ನು ಇಟ್ಕೊಂಡು ಒಳಗೆ ಹೋಗ್ತಾಳೆ, ಹೌದಾ? ಕೈಯಲ್ಲಿ ತಂದಿರೋ ಬ್ಯಾಗ್ ತಗೊಂಡು ಒಳಗೆ ಹೋಗ್ತಾಳೆ. ಹೌದು. ಏನು ಹಿಂದ್ಗಡೆ ಬಾಗಿಲಿಂದ ಓಡೋಗ್ಬಿಡ್ತಾಳ? ನಿಮ್ಮ ಅಮ್ಮ ಏನು ಮಾಡ್ತಾರೆ ಗೊತ್ತಾ? ಏನು ಮಾಡ್ತಾರೆ? ನಿಮ್ಮನ್ನು ಒಂದು ವಿಚಾರಿಸ್ತಾರೆ, ಹಾ. ಏನು ಮಗ ಬಾಯಾರಿಕೆ ಬೇಕಾ, ಸುಸ್ತಾಗಿದೆಯಾ ಅಂತ ಕೇಳ್ತಾರೆ. ಆದ್ರೆ ಹೆಂಡತಿ ಹೇಳ್ದವಳು ನೋಡಿ ಏನು ಕೇಳಲ್ಲ, ಸೀದಾ ಒಳಗೆ ಹೋಗ್ಬಿಡ್ತಾಳೆ. ಅದಕ್ಕೆ ಹೇಳಿದ್ದು ಅಮ್ಮ ಫಸ್ಟ್ ಅಂತ ಹೇಳಿ. ಹಿಂದ್ಗಡೆ ಬಾಗಿಲಿಂದ ಓಡೋಗಲ್ಲ ಅವಳು. ದುಡ್ಡೆಲ್ಲ ಆಯ್ತಲ್ಲ ಇಟ್ಬಿಟ್ಟು ಬರ್ತಾಳೆ. ಅಷ್ಟಲ್ಲ ಅಮ್ಮ ಹಾಲಿಲಿ ಚಿನ್ನ ಕಲ್ದೋಯ್ತದ ಅಂತಾಳೆ. ಹೆಂಡತಿ ಫಸ್ಟು. ಏನ್ರಿ ನೀವು ಹೆಂಡತಿ ಫಸ್ಟ್ ಹೇಳ್ತೀರಾ? ತಾಯಿ ಮಗನ ಸಂಬಂಧ ಕರುಳು ಬಳ್ಳಿ ಸಂಬಂಧ ರೀ. ಓ, ಸೆಂಟಿಮೆಂಟ್ಗೆ ಹೊಡಿತಾಳೆ. ತಾಯಿ ಮಗಳ ಸಂಬಂಧ ಕಳ್ಳು ಬೆಳಿ ಒಕ್ಕಳ ಸಂಬಂಧ ಅಂತ. ಅದಕ್ಕೆ ಅದು ಕಟ್ ಮಾಡಿರೋದು. ಯಾರ ಜೊತೆಲಿ ಇಟ್ಕೊಂಡವ್ರ? ಇದು ಕಟ್ಟಿ ಕರ್ಕೊಂಬಂದಿರೋದು, ಅದು ಕಟ್ ಮಾಡಿರೋದು. ಯಾವ್ದು ಇಂಪಾರ್ಟೆಂಟು? ಕಟ್ಟಿರೋದು ಇಂಪಾರ್ಟೆಂಟು. ಅದಕ್ಕೆ ಹೆಂಡತಿ ಫಸ್ಟು ಅಲ್ಲ. ಇಷ್ಟೊಂದು ಜನ ಇದ್ದಾರೆ, ಇವರಿಗೋಸ್ಕರ ಅದು ನಂಗೋಸ್ಕರ ಬೇಡ, ಇವರಿಗೋಸ್ಕರ ಆದ್ರು ಒಂದು ಸಲನಾದ್ರು ಅಮ್ಮನೇ ಫಸ್ಟ್ ಅಂತ ಹೇಳ್ರಿ. ಇಷ್ಟೊತ್ತು ಏನು ಹೇಳಿದೆ? ಹೆಂಡತಿ ಫಸ್ಟ್ ಅಂತ ಹೇಳಿದ್ರಿ. ಇವಾಗ ಏನು ಹೇಳ್ಬೇಕು? ಅಮ್ಮ ಫಸ್ಟ್ ಅಂತ ಹೇಳಿ. ಆಯ್ತು, ಅಮ್ಮ ಫಸ್ಟು. ಅಮ್ಮ ಕರೆಕ್ಟ್ ಹೋಗು. ಏನಕ್ಕೆ? ಅದು ಹೆಂಗೆ ಅಂತ ಕೇಳ್ತಾಳ್ರಿ. ಪ್ರಪಂಚದಲ್ಲಿ ಎಷ್ಟೋ ಹೆಂಡ್ತಿರು ತಮ್ಮ ಗಂಡದಿರನ್ನ ಡೈವರ್ಸ್ ಮಾಡೋರೆ. ಪ್ರಪಂಚದಲ್ಲಿ ಯಾವ ತಾಯಿನೂ ತನ್ನ ಮಗನ ಡೈವರ್ಸ್ ಮಾಡಲಿಲ್ಲ. ತಾಯಿನೇ ಎಲ್ಲ ಬದಲಾಗೋದಿಲ್ಲ, ಯುಗ ಉರುಳಿ ಕಳೆದೋದರು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಲವ್ಲಿ ಆಡಿಯನ್ಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಭಾಳ ಖುಷಿ ಆಯಿತು ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿ. ಆಮೇಲೆ ನನ್ನ ಇಂಟ್ರೊಡಕ್ಷನ್ ಗೊತ್ತಿಲ್ಲದಿರೋ ಇವ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಯಾರು ಹೇಳ್ದವ್ರು ಬಸ್ಕಿಬ್ರ ಅಂದ್ರೆ ರಮ್ಮು ಜನರೆಲ್ಲ ಕೆಕ್ಕರ ಅಂತ? ನಿಜವಾದ ಕೆಕ್ಕಿರೋದು ಯಾವ್ದ್ರಲ್ಲಿ ಗೊತ್ತಾ? ಹೆಣ್ಣಲ್ಲಿ ನಿಜವಾದ ಕೆಕ್ಕು ಸರ್ ನಮ್ಮ ದಯಾನಂದ ಅವರ ಮಾತಲ್ಲಿ, ಹಾಸ್ಯದಲ್ಲಿ. ಬಾಬಾ ನೋಡಿ, ಎಲ್ಲರೂ ಖುಷಿ ಅಲೆಯಲ್ಲಿ ತೇಲ್ತಾ ಇದ್ದಾರೆ. ಬಾಟ್ಲಲ್ಲಿ ಡ್ರಿಂಕ್ಸ್ ಹಾಕಿದ್ರೆ ಬೆಳ್ಳಿ ಲೋಟದಲ್ಲಿ ಬಂದ್ಬಿಟ್ಟೈತೆ ಸರ್. ಹಾಸ್ಯದ ಮೂಲಕ ಭಾಷೆಯ ಸೌಗಂಧವನ್ನ, ಜೀವನದ ಮೌಲ್ಯವನ್ನ ಎತ್ತಿ ಇಳಿದ್ರಿ. ನಿಜಕ್ಕೂ ಖುಷಿ ಆಯ್ತು. ಅಂಡ್ ಯಾರೀ ಟೈಮರ್ ಹಾಕಿದಿಲ್ಲಿ? ದಯಾನಂದ್ ಸರ್ ಮಾತಾಡ್ತಿರ್ಬೇಕಾದ್ರೆ ಹೋಗೋದೇ ಗೊತ್ತಾಗಲ್ಲ, ಇವ್ರು ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ ಅಲ್ವಾ? ಥ್ಯಾಂಕ್ ಯು. ಮೀನಾ ಒಂದು ಡಿಸ್ಟರ್ಬ್ ಮಾಡ್ಬಿಟ್ಲು ಅಂತ ಅನ್ಕೊಂಡಿದ್ದೀರಾ? ಎನಿವೇ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ದಯಾನಂದ್ ಸರ್ ಅವ್ರಿಗೆ ಕನ್ಯಾಕುಮಾರಿ ವಿದ್ಯಾಸಂಸ್ಥೆ ಕಡೆಯಿಂದ ತುಕಾರಾಮ್ ಎಚ್ ಅವರು ಬಂದು ಕಿರುಕಾಣಿಕೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಶಾ ಅವರೇ, ನೀವು ಬನ್ನಿ, ಜಾಯ್ನ್ ಆಗಿ, ದಯವಿಟ್ಟು ಬನ್ನಿ. ಬನ್ನಿ ಆಶಾ. ಜೊತೆನಲ್ಲಿ ದಯಾನಂದ್ ಸರ್ ಅವರ ಪೀಠಿಕೆ ಇಂಟ್ರೊಡಕ್ಷನ್ ಯಾಕೆ ಕೊಡಲಿಲ್ಲ ಅಂತ ಹೇಳಿದ್ರೆ, ನೋಡಿ ಸರ್, ಶ್ರೀಗಂಧವನ್ನು ತೇಯ್ದಷ್ಟು ಅದರ ಸುವಾಸನೆ ಹೆಚ್ಚಾಗುತ್ತೆ. ಸೊ ನಮ್ಮ ದಯಾನಂದ್ ಸರ್ ಅವ್ರನ್ನ ಬಣ್ಣಿಸಿದಷ್ಟು ಹೇಳಬೇಕಾಗಿರುವಂತಹ ಮಾತುಗಳು ಉಳಿದೇ ಹೋಗುತ್ತೆ. ಹಾಗಾಗಿ ಮತ್ತೊಮ್ಮೆ ಅವ್ರಿಗೆ ಜೋರಾದ ಚಪ್ಪಾಳೆ.